ಜಯತಿ ಪರಾಶರ ಸೂನು ಸತ್ಯವತಿ ಹೃದಯ ನಂದನೋ ವ್ಯಾಸ ಯಸ್ಯ ಹಾಸ್ಯ ಕಮಲಗಲಿತಂ ವಾಂಗ್ಮಯಂ ಅಮೃತಂ ಜಗತ್ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಂ ಅಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ಒಂದು ಮಾತನ್ನು ನಾವು ನಿನ್ನೆ ನೋಡಿದ್ದೆವು. ಚತುರ್ಮುಖನ ಕ್ರಿಯೆ. ನಮಗೆ ಚತುರ್ಮುಖ ಎಲ್ಲೋ ಸತ್ಯಲೋಕದಲ್ಲಿ ಕೂತು ಸೃಷ್ಟಿ ಮಾಡ್ತಾನೆ ಅಂತ ಸಾಮಾನ್ಯವಾದ ಕಲ್ಪನೆ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ, ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಕೂತು ಮನೋಮಯಂ ರೂಪಂ ಸೂಕ್ಷ್ಮ ಉಪೈತಿ ರೂಪಂ, ನಮ್ಮ ಮನಸ್ಸಿನಲ್ಲಿ ಕೂತು ಮನೋಮಯವಾದ ಮನಸ್ಸನ್ನು ಪ್ರೇರಣೆ ಮಾಡತಕ್ಕ ಸೂಕ್ಷ್ಮ ರೂಪದಿಂದ ಪ್ರತಿಯೊಬ್ಬರ ಒಳಗೂ ಚತುರ್ಮುಖ ಇದ್ದಾನೆ. ಬರೀ ಚತುರ್ಮುಖ ಅಲ್ಲ, ಪ್ರಾಣೇನ ಘೋಷೇಣ ಗುಹಾಂ ಪ್ರವಿಷ್ಟ. ಪ್ರಾಣ ಅಂದರೆ ನಾರಾಯಣ, ಘೋಷ ಅಂದರೆ ಲಕ್ಷ್ಮೀ, ವೇದಾಭಿಮಾನಿ. ಲಕ್ಷ್ಮೀನಾರಾಯಣರ ಜೊತೆಗೆ ಚತುರ್ಮುಖ ಬ್ರಹ್ಮನೇ, ತಂದೆ ತಾಯಿ ಮಗ, ಇವರು ಮೂರು ಜನವು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಕೂತು ಮನಸ್ಸನ್ನು ಪ್ರೇರಣೆ ಮಾಡ್ತಾ ಇದ್ದಾರೆ. ಅದು ಒಂದು ರೂಪ. ಇನ್ನೊಂದು ಮುಖದಿಂದ ಅದು ಒಂದು ಮಾತ್ರ ಸ್ವರೋ ವರ್ಣ ಇತಿ ಸವಿಷ್ಠಂ, ನಮ್ಮ ಬಾಯಿಯಿಂದ ವರ್ಣ ಅಕ್ಷರಗಳ ಉಚ್ಚಾರ ಮಾಡಲಿಕ್ಕೆ ಬಾಯಿಯಲ್ಲಿ ಕೂತು ನಮ್ಮಿಂದ ನುಡಿಸ್ತಾ ಇದ್ದಾರೆ. ಪ್ರತಿಯೊಬ್ಬರು ಮಾತನಾಡುವುದು ಈ ಮೂರು ಶಕ್ತಿಗಳು ನಮ್ಮ ದೇಹದ ಒಳಗೆ ಇದ್ದು ಕೆಲಸ ಮಾಡುವುದರಿಂದ ಅಂತ ಹೇಳಿದರು. ಅಷ್ಟೇ ಅಲ್ಲ, ಮನಸ್ಸು ಬಾಯಿ ಆಯಿತು, ಮಾತಾಡುವುದು ಅಲ್ಲಿ ಬ್ರಹ್ಮ ಬಂದು ಕೂತಿರೋದರಿಂದ, ಅದು ಲಕ್ಷ್ಮೀನಾರಾಯಣರು ಬಂದು ಕೂಡೋದರಿಂದ ಅಲ್ಲಿಗೆ ಮುಗಿಲ್ಲ. ಏವಂ ಗತಿ ಕರ್ಮ ರತಿ ವಿಸರ್ಗ ಘ್ರಾಣ ರಸ ದೃಕ್ ಸ್ಪರುಶಶ್ಚ, ಅಲ್ಲಿ ಶ್ರುತಿಶ್ಚ ಸ್ಪರುಶ ಸ್ಮೃತಿಶ್ಚ. ಏವಂ ಗತಿ, ಕಾಲಿನಲ್ಲಿ ಕೂತು ಭಗವಂತ ಯಜ್ಞನಾಮಕ ರೂಪನಾಗಿ ಅಥವಾ ಉಪೇಂದ್ರ ನಾಮಕನಾಗಿ ಕಾಲಿನಲ್ಲಿ ಕೂತಿದ್ದಾನೆ ಅಂತ ನಮಗೆ ಉಪನಿಷತ್ನಲ್ಲಿ ಹೇಳ್ತಾರೆ. ಅಷ್ಟೇ ಅಲ್ಲ, ಲಕ್ಷ್ಮೀನಾರಾಯಣರು ಇದ್ದಾರೆ ಅಲ್ಲಿ, ಜೊತೆಗೆ ಚತುರ್ಮುಖನು ಕಾಲಿನಲ್ಲಿ ಕೂತು ನಮಗೆ ನಡೆಯುವ ಶಕ್ತಿ ಕೊಟ್ಟ ಅಂತ. ಅಂದರೆ ಇಡೀ ನಮ್ಮ ಎಲ್ಲ ಚಟುವಟಿಕೆ ಚತುರ್ಮುಖನ ಮೂಲಕ ಆಗುತ್ತೆ. ಏವಂ ಗತಿ, ಅದು ಗತಿಪ್ರದನಾದ್ದರಿಂದ ಗತಿನಾಮಕನಾಗಿ ಪಾದದಲ್ಲಿದ್ದಾನೆ. ಕರ್ಮ, ನಮ್ಮ ಕೈ ಕೆಲಸ ಮಾಡುತ್ತೆ, ಕರ್ಮೇಂದ್ರಿಯ, ಅದು ಕೈಯಲ್ಲಿ ಕೂತು ಕೆಲಸ ಮಾಡೋದಕ್ಕೆ ಅದಕ್ಕೆ ಅಭಿಮಾನಿ ದೇವತೆ ಇಂದ್ರ ಇದ್ದಾನೆ. ಆದರೆ ಅವನಿದ್ದರೆ ಸಾಲದು ಅಂತಾರೆ. ಅಲ್ಲಿ ಕೈಯಲ್ಲೂ ಭಗವಂತ ಲಕ್ಷ್ಮೀನಾರಾಯಣರು ಮತ್ತು ಚತುರ್ಮುಖ ಇದ್ದು ಕರ್ಮ ಮಾಡಿಸ್ತಾರೆ. ಅದರಿಂದ ಅವರು ಕರ್ಮನಾಮಕರು ಅಂತ. ಚತುರ್ಮುಖನಿಗೂ ಕರ್ಮ ಅಂತ ಹೆಸರು, ಲಕ್ಷ್ಮೀನಾರಾಯಣರು ಕರ್ಮ ಅಂತ, ಯಾಕೆಂದರೆ ಕರ್ಮ ಮಾಡಿಸೋರು ಅವರು. ಆಮೇಲೆ ಏವಂ ಗತಿ ಕರ್ಮ ರತಿರ್ವಿಸರ್ಗ, ರತಿ ಸ್ತ್ರೀ ಪುರುಷರ ಸಮಾಗಮ, ಅದು ಅವರು ಇಬ್ಬರು ಹೆಣ್ಣು ಗಂಡು ಸೇರಿದ ಸಾಲದು. ಅದನ್ನು ಒಳಗಿನಿಂದ ಅದರ ಪ್ರೇರಣೆ ಮಾಡುವವರು, ಪ್ರಚೋದನೆ ಮಾಡುವವರು, ಆ ಆನಂದ ಕೊಡುವವರು, ಅದು ಲಕ್ಷ್ಮೀನಾರಾಯಣರು ಮತ್ತು ಚತುರ್ಮುಖ ರತಿ. ಆಮೇಲೆ ವಿಸರ್ಗ, ಮಲಮೂತ್ರ ವಿಸರ್ಜನೆ ಕೂಡ ನಮ್ಮ ಸ್ವಂತ ಶಕ್ತಿಯಿಂದ ಆಗೋದಿಲ್ಲ. ಯಾಕೆಂದರೆ ನಾವು ನೋಡ್ತೇವೆ, ಎಷ್ಟೊತ್ತಿ ಮಲಬದ್ಧತೆಯಿಂದ ಡಾಕ್ಟ್ರ್ ಹತ್ರ ಹೋಗ್ತೇವೆ ಅಥವಾ ಲೂಸ್ ಮೋಷನ್ ಆಯಿತು ಅಂತ ಒದ್ದಾಡ್ತೇವೆ. ಅದರ ವ್ಯವಸ್ಥೆ ಕೂಡ ಮನುಷ್ಯನ ಸ್ವಂತದ ವ್ಯವಸ್ಥೆ ಅಲ್ಲ, ಅದು ಭಗವತ್ ಶಕ್ತಿಯಿಂದ ಒಳಗೆ ನಡೆಯುವ ಕ್ರಿಯೆ. ಅದಕ್ಕೂ ವಿಸರ್ಗ, ಮಲಮೂತ್ರದ ವಿಸರ್ಜನೆಗೆ ಕೂಡ ಒಳಗಿನಿಂದ ಚತುರ್ಮುಖ ಲಕ್ಷ್ಮೀನಾರಾಯಣ ಕೂತದನ್ನು ಮಾಡ್ತಾರೆ. ಅಂದರೆ ಇದೆಲ್ಲ ಸಾಮಾನ್ಯವಾಗಿ ಎಲ್ಲಿಯೂ ಸಿಗದಂಥ ವಿಷಯಗಳನ್ನು ಉದ್ಧವನಿಗೆ ಕೃಷ್ಣ ಹೇಳ್ತಾ ಹೋಗ್ತಾನೆ. ಆಮೇಲೆ ಘ್ರಾಣ, ಮೂಗಿನಲ್ಲಿ ನಮಗೆ ಸುಗಂಧವೋ ದುರ್ಗಂಧವೋ ಅನುಭವ ಆಗುತ್ತೆ. ಅದು ಮೂಗಿನ ಧರ್ಮ ಅಲ್ಲ, ಮೂಗು ಅನ್ನೋದು ಒಂದು ಜಡವಾದ ಇನ್ಸ್ಟ್ರೂಮೆಂಟ್. ಅದು ಅದರಲ್ಲಿ ಆ ಅನುಭವ ಕೊಡತಕ್ಕಂಥ ದೇವತಾ ಶಕ್ತಿ ಇದೆ. ಅದು ಒಂದು ವಾಯುಶಕ್ತಿ, ಒಂದು ಅಶ್ವಿನಿ ದೇವತೆಗಳು, ಅವರು ಯಾರೂ ಅಲ್ಲ ಅಂತಾರೆ. ಅಲ್ಲಿ ಮೂಗಿನಲ್ಲಿ ಕೂಡ ಚತುರ್ಮುಖ ಮತ್ತು ಲಕ್ಷ್ಮೀನಾರಾಯಣರು ಕೂತು ಗಂಧ, ನಮಗೆ ಗಂಧಜ್ಞಾನ ಕೊಡ್ತಾರೆ. ಅದರಿಂದ ಅವರಿಗೆ ಗಂಧ ಅಂತ ಹೆಸರು. ಗಂಧ ಅಂದರೆ ಗಂಧಯತಿ ಇದು ಗಂಧ, ಗಂಧದ ಜ್ಞಾನ ಕೊಡುವವರೇ ಗಂಧ. ಆಮೇಲೆ ರಸ, ನಾಲಿಗೆ ಏನು ರುಚಿಯಾಗುತ್ತೆ ಅಂತೇವೆ, ನಾಲಿಗೆ ರುಚಿ ಆಗುತ್ತೆ. ಕೆಲವೊಮ್ಮೆ ಬಾಯಿ ರುಚಿ ಇಲ್ಲ, ಎಂಥದ್ದು ತಿಂದರೂ ಬೇಡ ಅನ್ನೋದು. ಏನು ನಾಲಿಗೆ, ಅದೇ ನಾಲಿಗೆ ಇವತ್ತು ರುಚಿ ಆಯ್ತಕ್ಕೆ, ನಾಳೆ ಬಾಯಿ ರುಚಿ ಇಲ್ಲ ಯಾಕಾಯಿತು? ಆ ಬಾಯಿಯಲ್ಲಿ ರುಚಿ ಕೊಡುವವರು ಯಾರು? ನಾಲಿಗೆಯಲ್ಲಿ ರುಚಿಯಾಗಿ ತಿನ್ನುವುದು ಮತ್ತು ಬಲವಂತವಾಗಿ ತಿನ್ನುವುದು, ಕೆಲವು ಇಷ್ಟವಾಗೋದು, ಕೆಲವು ಇಷ್ಟವಾಗದೇ ಇರುವುದು. ಅದು ನಾಲಿಗೆಯಲ್ಲಿ ಸಿಹಿಯಾಗುವುದು, ಕಹಿ, ಬರೇ 1000 ಬಗೆಯ ನೋಡಿ ವಿಚಾರ.
ಇದು ನಾಲಿಗೆಯ ಶಕ್ತಿ ಅಲ್ಲ. 1,000 ಬಗೆಯ ವಸ್ತುಗಳನ್ನು ನೀವು ತಿಂದರೆ ಅದರ ರುಚಿಯನ್ನು ಇಷ್ಟೇ ಉದ್ದದ 1.5 ಇಂಚಿನ ನಾಲಿಗೆ ಗುರುತಿಸುತ್ತೆ. ನೀವು ಮಾವಿನ ಹಣ್ಣು 1,000 ತಿನ್ನಿ, ಆ ಮಾವಿನ ಹಣ್ಣಿನ ರುಚಿ ಬೇರೆ, ಇದು ಬೇರೆ ಅನ್ನತ್ತೆ. ಅದು ಎಷ್ಟು ಬಗೆಯ ರಸಗಳಿವೆ, ಎಷ್ಟು ಬಗೆಯ ರುಚಿಗಳಿವೆ, ಸಾವಿರಾರು ಬಗೆಯ ರುಚಿಗಳನ್ನು ಈ ಕಂಪ್ಯೂಟರ್ ಗುರುತಿಸುತ್ತೆ. ಯಾರ ಶಕ್ತಿ ಇದು? ನಾಲಿಗೆಗೆ ಇಷ್ಟೆಲ್ಲ ತಾಕತ್ತುಂಟು 1.5 ಇಂಚಿನ ಒಂದು ಚರ್ಮದ ತುಂಡಿಗೆ ಅಲ್ಲ. ಅದು ಅಲ್ಲಿ ಬ್ರಹ್ಮದೇವರು ಕೂತಿದ್ದಾರೆ, ಲಕ್ಷ್ಮೀನಾರಾಯಣರು ಕೂತಿದ್ದಾರೆ, ಅವರು ನಮಗೆ ರಸದ ಆಸ್ವಾದ ಕೊಡ್ತಾ ಇದ್ದಾರೆ. ಆಮೇಲೆ ಅದಾಯಿತು. ಆಮೇಲೆ ಹೇಳ್ತಾರೆ ರಸ ದೃಕ್, ಕಣ್ಣು ಕಾಣಬೇಕಲ್ಲ. ಕಣ್ಣು ಕಾಣಲಿಕ್ಕೆ ಕಣ್ಣು ಅನ್ನೋದಾಗೆ ಒಂದು ಇಂದ್ರಿಯ, ಅದು ಜಡವಾದ ಇಂದ್ರಿಯ, ಅದು ನೋಡುವ ಶಕ್ತಿ. ಅದನ್ನು ನೋಡುವುದರಲ್ಲಿ ಕೂಡ ಹಾಗೆ ಎಷ್ಟು ಬಗೆಯ ಅದು ನೋಟಗಳು, ಲಕ್ಷ ಜನರನ್ನು ಬೇರೆ ಬೇರೆಯಾಗಿ ಗುರುತಿಸುತ್ತೆ ಆ ಕಣ್ಣು. ಒಂದೊಂದು ಕಂಪ್ಯೂಟರ್ ನೀವು ನೋಡಿರೋ ವಿಸ್ಮಯ. ನೀವು ನಾಲಿಗೆ ಇಟ್ಟುಕೊಂಡ್ರೆ ಲಕ್ಷಾಂತರ ರುಚಿಗಳನ್ನು ಅದು ದಾಖಲೆ ಮಾಡುತ್ತೆ. ಮತ್ತು ಅಲ್ಲಿ ಬೇರೆ ಬೇರೆ ಸೆಂಟರ್ಸ್ ಇವೆ. ಎಲ್ಲ ಕಡೆ ನಿಮಗೆ ನಾಲಿಗೆ ಕಹಿ ಅಥವಾ ಸಿಹಿ ಜ್ಞಾನ ಬರುವುದಲ್ಲ. ಸಿಹಿ ಜ್ಞಾನ ಕೊಡುವ ಸೆಂಟರ್ ಒಂದಿದೆ. ಅಲ್ಲಿಗೆ ತಾಗಿದಾಗ ಮಾತ್ರ ಸಿಹಿ ಅಂತ ಗೊತ್ತಾಗೋದು. ಇಲ್ಲಿದ್ದರೆ ಸಕ್ಕರೆಯೂ ಒಂದೇ, ಹೊಯ್ಗೆಯೂ ಒಂದೇ. ಹಾಗೆ ಇನ್ನೊಂದು ಸೆಂಟರ್ ಇದೆ, ಅದು ಕಹಿಯನ್ನು ಕೊಡುತ್ತೆ. ಅಲ್ಲಿಗೆ ತಾಗಿದರೆ ಮಾತ್ರ ಕಹಿ ಹೆಚ್ಚು, ಇಲ್ಲದ್ರೆ ಗೊತ್ತೇ ಆಗೋದಿಲ್ಲ. ಅದರಿಂದ ಬಾಯಿ ರುಚಿ ಇಲ್ಲ ನನಗೇನು ಗೊತ್ತಂದರೆ ಆ ಸೆಂಟರ್ ಕೆಲಸ ಮಾಡೋದಿಲ್ಲ. ಇಷ್ಟೇ. ಆ ಒಳಗಿನ ಸೆಂಟರ್ಸ್ಗಳು, ಒಂದು ನಾಲಿಗೆಯಲ್ಲಿ ಸಾವಿರಾರು ಬಗೆಯ ರುಚಿಗಳನ್ನು ಗ್ರಹಿಸುವ ಸೆಂಟರ್ಸ್ಗಳಿವೆ, ಸೆನ್ಸೇಷನಲ್ ಸೆಂಟರ್ಸ್. ಅದನ್ನೆಲ್ಲ ಕೂತು ಅದನ್ನು ನಿಯಂತ್ರಿಸೋರು ಯಾರು? ಅದು ಒಂದು ಸಣ್ಣ ವಿಷಯ ಯೋಚನೆ ಮಾಡಿ, ನಾಲಿಗೆಯನ್ನು ಯೋಚನೆ ಮಾಡಿ. ನಾಲಿಗೆ ಏನು ಮಾಡುತ್ತೆ? ಕಣ್ಣು ಲಕ್ಷಾಂತರ ಜನರನ್ನು ನೋಡುತ್ತೆ, ಪ್ರತಿಯೊಬ್ಬರನ್ನು ಬೇರೆ ಬೇರೆಯಾಗಿ ಗುರುತಿಸುತ್ತೆ. ಹೌದು ನಿನ್ನೆ ನೋಡಿದ್ದೆ ನಿಮ್ಮನ್ನು ಅನ್ನತ್ತೆ. ಅದು ಹಾಗೆ ಇಲ್ಲ ನಿಮ್ಮನ್ನು ನೋಡಿದ ನೆನಪಿಲ್ಲ ಅನ್ನತ್ತೆ. ಸೊ ಸಾವಿರಾರು ಲಕ್ಷಾಂತರ ರೂಪಗಳನ್ನು ಗ್ರಹಣೆ ಮಾಡುವ ಶಕ್ತಿ ಕಣ್ಣಿಗಿದೆ. ದೃಕ್ ಯಾವ ಶಕ್ತಿ ಇದು? ಕಣ್ಣಿಗೆ ಏನು ಶಕ್ತಿ ಇದೆ? ಅದೊಂದು ಸುಮ್ಮನೆ ಚರ್ಮದ ತುಂಡು, ಅದೊಂದು ಸೂಕ್ಷ್ಮವಾದ ಒಂದು ಜಡವಾದ ಇಂದ್ರಿಯ. ಜಡಕ್ಕೆ ಈ ಶಕ್ತಿ ಹೇಗೆ ಬಂತು? ಅದರಲ್ಲಿಯೂ ಲಕ್ಷ್ಮೀ ನಾರಾಯಣ, ಬ್ರಹ್ಮ ಮತ್ತು ಸರಸ್ವತಿ, ಪರಶುಕ್ಲತರೆಯರು ಅಂತ, ಪ್ರಾಣತತ್ವ ಭಾರತಿ, ಇವರೆಲ್ಲ ಅಲ್ಲಿ ಕೂತು ಕೆಲಸ ಮಾಡ್ತಾ ಇದ್ದಾರೆ ಅಂತಾರೆ. ಇದಕ್ಕೆ ಸ್ಪರ್ಶ ಮುಟ್ಟಿದಾಗ ತಮಾಷೆ ಏನು ಅಂದರೆ, ನಮಗೆ ಕಣ್ಣು ಕೆಲಸ ಮಾಡೋದು ನಾವು ಒಮ್ಮೆ ಸ್ಪರ್ಶ ಕೆಲಸ ಮಾಡೋಲ್ಲ. ಆದರೆ ಕುರುಡರಿಗೆ ಮುಟ್ಟಿದ ತಕ್ಷಣ ಇದು ಯಾರು ಒಂದು ಗೊತ್ತಾಗುತ್ತೆ. ಇವ್ರು ಯಾರೋ ಬೇರೆ ಇವರು ಅಂತ, ನಮ್ಮ ಪರಿಚಿತ ಅಲ್ಲ ಅಂತ. ಹಾಗೆ ಆ ಸ್ಪರ್ಶದಲ್ಲಿ ಬೇರೆ ಬೇರೆ ಅನುಭವ. ಮತ್ತು ಬೇರೆ ಬೇರೆ ಸ್ಪರ್ಶದಲ್ಲಿ ಕಣ್ಣಿದ್ದವರಿಗೆ ನಿಮಗೆ ಒಂದು ವಸ್ತುವನ್ನು ಮುಟ್ಟಿದಾಗ ಆಗುವ ಅನುಭವ ಉಂಟಲ್ಲ, ಅದು ತುಂಬ ಅನೇಕ ವಿಧ. ನೀವು ಒಳ್ಳೆ ಕೋಮಲವಾದಂಥ ಹೂವನ್ನು ಮುಟ್ಟಿದರೆ ಆಗುವ ಅನುಭವ ಬೇರೆ, ಬಂಡೆಕಲ್ಲನ್ನು ಮುಟ್ಟಿದರೆ ಆಗುವ ಅನುಭವ ಬೇರೆ, ಅದು ಗಂಡು ಹೆಣ್ಣನ್ನು ಮುಟ್ಟಿದಾಗ ಆಗುವ ಅನುಭವ ಬೇರೆ. ಅದು ಎಂತ ಒಂದು ಹೇಳಲಿಕ್ಕೆ ಬರೋದಿಲ್ಲ. ಅಥವಾ ಹೆಣ್ಣು ಗಂಡನ್ನು ಮುಟ್ಟಿದಾಗ ಏನೋ ಒಂದು ಬ್ರಹ್ಮಾಂಡ ಅನುಭವ ಆಯಿತು ಅಂತ ಭ್ರಮಿಸಿಕೊಳ್ತಾನೆ. ಈ ಭ್ರಮೆ ಕೊಡೋರು ಯಾರು ಅಂತ. ಒಂದು ಸರ್ತಿ ಉಡುಪಿಗೆ ನೋಡಿ ನಮ್ಮ ಜನರು ಎಷ್ಟು ಕೆಟ್ಟದಾಗಿ ವರ್ತಿಸ್ತಾರೆ ಅಂತ. ಪಾಪ ವಿಷ್ಣುವರ್ಧನ್ ಒಮ್ಮೆ ಉಡುಪಿಗೆ ಬಂದಿದ್ದರು. ಪರ್ಯಾಯ ಮಠಕ್ಕೆ ಬಂದಿದ್ದು ಸ್ವಾಮಿಗಳ ಭೇಟಿಗೆ ಬಂದರೆ ಅವ್ರ ಸ್ವಾಮಿಗಳ ಕೋಣೆಯ ಬಾಗಿಲ ತನಕ ಕ್ಯೂ ಅವರನ್ನು ನೋಡಲಿಕ್ಕೆ. ಕೆಳಗಿನಿಂದ ಉಪ್ಪರಿಗೆ ಬಂದು ಸ್ವಾಮಿಗಳ ಕೋಣೆ ಒಳಗೆ ಬರಲಿಲ್ಲ ಪುಣ್ಯಕ್ಕೆ ವಿಸಿಟರ್ಸು. ಅದು ಎದುರಿನಲ್ಲೊಂದು ಹುಡುಗಿ ನಿಂತಿದೆ ಹೋಗಬೇಕಾದರೆ. ಅವ್ರ ಪಾಪ ಅವನು ಬರುವಾಗ ನಾನು ಬಂದು ಒಟ್ಟಿಗೆ ಇದ್ದೆ. ಆ ಹುಡುಗಿ ಶೇಕ್ ಹ್ಯಾಂಡ್ ಮಾಡೋಕ್ಕೆ ಕೈ ಮುಂದೆ ಮಾಡಿತ್ತು. ಅವ್ರು ಪಾಪ ಶೇಕ್ ಹ್ಯಾಂಡ್ ಮಾಡಿದ್ರು. ಇದು ಅನ್ನತ್ತೆ ಏನು ರುಚಿ ಆಯಿತು. ಯಾವುದೋ ಸಿನಿಮಾ ನೋಟನ್ನು ಮುಟ್ಟಿಬಿಟ್ಟು ಅದೇನೋ ಬ್ರಹ್ಮಲೋಕದ ಅನುಭವ ಆಯಿತು ಅನ್ನೋ ಭ್ರಮೆ. ಇಂಥ ಹುಚ್ಚರೇ ತುಂಬಿರೋದು ಇವತ್ತು ಜಗತ್ತಿನಲ್ಲಿ. ಅದು ಏನೋ ನಾನು ಕೇಳಿದೆ, ಉಡುಪಿಯ ಮರ್ಯಾದೆ ತೆಗೆದಿಲ್ಲ ಮಗು, ನೀನು ಅವ್ರನ್ನ ಶೇಕ್ ಹ್ಯಾಂಡ್ ಮಾಡಿದಗಳು ಏನು ಸಿಹಿ ಇತ್ತ ಅದು, ಈ ಹುಚ್ಚು ಯಾಕೆ ನಿನಗೆ ಅಂತ ಹೇಳಿದೆ ನಾನು. ಆ ರೀತಿ ಏನೇನೋ ಅನುಭವಗಳು, ಅದರಿಂದ ಏನೇನೋ ಒಂದು ಬ್ರಹ್ಮಾಂಡ ಭ್ರಮೆಗಳು, ಈ ಭ್ರಮೆ ಹುಟ್ಟಿಸುವಂಥದ್ದು. ಅದು ಆ ಹುಡುಗಿಗೆ ಅವನು ಸ್ಪರ್ಶ ಆದಾಗ ಏನೋ ಒಂದು ವಿಚಿತ್ರ ಅನುಭವ ಆಯಿತು. ಅವನು ಭ್ರಮೆ ಹುಟ್ಟಿಸಿದ ಯಾರು? ಸ್ಪರ್ಶ ಅಲ್ಲ, ಚತುರ್ಮುಖ ಹುಟ್ಟಿಸಿದ, ಲಕ್ಷ್ಮೀನಾರಾಯಣರು ಹುಟ್ಟಿಸಿದ್ರು ಅನ್ನತ್ತೆ ಭಾಗವತ. ಸ್ಪರ್ಶ ಅದನ್ನು ಬಹಳ ಸ್ಪರ್ಶ ಅಂತ ಶಬ್ದ ಅದು ನಿಮ್ಗೆ ಗೊತ್ತಿದೆ. ಸ್ಪರ್ಶ ಭಾಗವತದನ್ನು ಸ್ಪರ್ಶ ಅಂತ ಹೇಳೋಲ್ಲ, ಸ್ಪರ್ಶ ಶ್ರುತಿಶ್ಚ ಅಂತ. ಸ್ಪರ್ಶ ಅಂದರೆ ಯಾವಾಗಲೂ
ಅದು ವಿಚಿತ್ರವಾದಂಥ ಒಂದು ಶಕ್ತಿಯನ್ನು ಹೇಳುವಾಗ ವಿಶ್ಲೇಷಣೆ ಮಾಡಿ ಹೇಳ್ತಾರೆ. ಸ್ಪರ್ಶ, ಹರ್ಷ, ಆನಂದ, ಅತಿಶಯವಾದ ಅಂದಾಜೆ ಹರ್ಷ ಅಂತಾರೆ. ಅದೇ ಕನ್ನಡದಲ್ಲಿ ಹರುಷ ಆಯಿತು. ಹಾಗೆ ಸ್ಪರ್ಶ, ಅದು ಸ್ಪರ್ಶ ಅಂತ ಬಿಡಿಸಿ ಹೇಳ್ತಾರೆ. ಅಂದರೆ ಎಷ್ಟು ವೈವಿಧ್ಯ, ಆ ಸ್ಪರ್ಶದಲ್ಲಿ ಆಗ್ತಕ್ಕ ಅನುಭವಗಳು, ಅದರಲ್ಲಿ ಆಗುವ ಆನಂದ ಅನುಭವಗಳು, ಅದು ಎಷ್ಟು ವಿಧ. ಇವತ್ತು ಒಂದು ವಸ್ತುವನ್ನು ನೋಡಿ ಮುಟ್ಟುವಾಗ ನಮಗೆ ಇಷ್ಟವಾದ ವಸ್ತು ಖುಷಿ ಆಗುತ್ತೆ, ನಾಳೆ ಅವನ ಮೇಲೆ ನಮಗೆ ವಿರೋಧ ಆಯಿತು, ಅವ್ರು ಮುಟ್ಲಿಕ್ಕೆ ಅಸಹ್ಯ ಆಗುತ್ತೆ. ಇದು ಏನು ಕಥೆ ಇದು? ಅದೇ ವಸ್ತು, ಅದೇ ಸ್ಪರ್ಶ, ಆದರೆ ನಮಗೆ ಆಗದ ವಸ್ತು ಅಂತ ಆಗಿಬಿಟ್ರೆ ಅದು ಮುಟ್ಲಿಕ್ಕೆ ಹೇಸಿಗಾಗುತ್ತೆ. ಅದೇ ಪ್ರೀತಿ ಇದ್ದರೆ ಆಹಾ ಅದನ್ನು ಮುಟ್ಟುವ ಅಂತ ಅನಿಸುತ್ತೆ. ಇದೆಲ್ಲ ಏನು ಕಥೆ ಅಂತ, ಇದು ಯಾರ ಕಾರಬಾರು? ಚರ್ಮಕ್ಕೆ ಅಷ್ಟೆಲ್ಲ ಕಾರ್ಯಕ್ರಮ ಗೊತ್ತಿಲ್ಲ, ಅದು ಚರ್ಮದ ತುಂಡು ಅಷ್ಟೇ, ಅದು ಏನೂ ಬದಲಾವಣೆ ಆಗೋದಿಲ್ಲ ಮುಟ್ಟುವುದರಿಂದ. ಆದರೆ ಅಲ್ಲಿ ಈ ಚತುರ್ಮುಖ ಸೃಷ್ಟಿ ಮಾತ್ರ ಮಾಡಿದ್ದಲ್ಲ, ತಾನು ಸೃಷ್ಟಿ ಮಾಡಿದ ಪ್ರತಿಯೊಂದು ವಸ್ತುವಿನ ತ್ವಕ್ಕಿನಲ್ಲಿ ಕೂತು ಲಕ್ಷ್ಮೀನಾರಾಯಣರ ಜೊತೆಗೆ ಸ್ಪರ್ಶಾನುಭವ ಕೊಡ್ತಾನೆ. ಸ್ಪರ್ಶ. ಆಮೇಲೆ ಶ್ರುತಿಶ್ಚ, ಕಿವಿಗೆ ಶಬ್ದಗಳು ಬೀಳ್ತವೆ. ಶಬ್ದಗಳು ಅದನ್ನು ಹಾಗೆ ನೋಡಿ, ಬೇರೆ ಬೇರೆ ಶಬ್ದಗಳನ್ನು ಗುರುತಿಸಿಕೊಂಡು, ಈಗ ಒಂದು ಮಾತಾಡಿದ್ದು ಅರ್ಥ ಆಗಬೇಕಾಗಿದ್ದರೆ ಬರೀ ಸೌಂಡ್ ಕಿವಿಗೆ ಬಿದ್ದರೆ ಸಾಲದು. ಯಾವ ಶಬ್ದ, ಅದರ ಉಚ್ಚಾರ ಹೇಗೆ, ಅದರ ನಾದ ಹೇಗೆ, ಅದರ ಘೋಷ ಹೇಗೆ, ಅದನ್ನು ಹೇಳುವುದನ್ನು ಬೇರೆ ಬೇರೆ ಧ್ವನಿಯಲ್ಲಿ ಹೇಳ್ಬೋದಲ್ಲ. ಅದು ನಿಜ ತುಂಬ ಚೆನ್ನಾಗಿತ್ತು. ಈ ರಾಗ ಯಾಕೆ ಅಂದರೆ ಚೆನ್ನಾಗಿತ್ತು ಅಂದರೆ ಭಾರಿ ಚೆನ್ನಾಗಿತ್ತು ಹೇಳಲಿಕ್ಕೆ ರಾಗ ಇಲ್ಲ, ತುಂಬ ಚೆನ್ನಾಗಿತ್ತು. ಅದೆಲ್ಲ ಕಿವಿಗೆ ಅಷ್ಟೇ ದೊಡ್ಡ ಗೊತ್ತಾಯಿತು ಭಾರಿ ಚೆನ್ನಾಗಿತ್ತು ಅಂತ. ದೊಡ್ಡ ಪಂಡಿತರು, ಅದು ಆದಮೇಲೆ ಡ ಮಧ್ಯದಲ್ಲಿ ಸ್ಪೇಸ್ ಯಾಕೆ, ದೊಡ್ಡ ಪಂಡಿತರು ಅಂದರೆ ನಿಜವಾಗಿ ದೊಡ್ಡ ಪಂಡಿತ ಅಂತ ಅರ್ಥ. ಇಲ್ಲದಿದ್ದರೆ ಹೌದಪ್ಪ ದೊಡ್ಡ ಪಂಡಿತರು ಅಂದರೆ ಅಲ್ಲ ಅಂತ ಅರ್ಥ. ಅಂದರೆ ಹೀಗೆ ಮಾತಿನ ಉಚ್ಚಾರದ ಸ್ವರದ ವ್ಯತ್ಯಾಸದಿಂದ, ಮಾತ್ರೆಯ ವ್ಯತ್ಯಾಸದಿಂದ, ವರ್ಣಗಳ ವ್ಯತ್ಯಾಸದಿಂದ ಬೇರೆ ಬೇರೆ ಅರ್ಥ ಕೊಡುತ್ತೆ. ಕಿವಿ ಅದನ್ನು ಗ್ರಹಣ ಮಾಡುತ್ತೆ. ಅದಕ್ಕೆ ಕಾರಣ ಕಿವಿಯ ದೇವತೆ ಚಂದ್ರ ಅಲ್ಲ, ಆಮೇಲೆ ಮಿತ್ರ ವರ್ಣ ಯಮ ಕುಬೇರ ಅಲ್ಲ, ಮತ್ತು ಅಲ್ಲಿಯೂ ಬ್ರಹ್ಮದೇವರು ಲಕ್ಷ್ಮೀನಾರಾಯಣರು ಕೂತಿದ್ದಾರೆ. ಅವರು ಕೂತು ಶ್ರುತಿಶ್ಚ ಶ್ರವಣೇಂದ್ರಿಯದ ಅನುಭವ ಕೊಡ್ತಾ ಇದ್ದಾರೆ. ಆಮೇಲೆ ಸಂಕಲ್ಪ ವಿಜ್ಞಾನ ಅಥಾಭಿಮಾನ, ನಮ್ಮ ಮನಸ್ಸು ಏನನ್ನೋ ಸಂಕಲ್ಪ ಮಾಡುತ್ತೆ. ನಾಳೆ ಹೀಗೆ ಸಂಕಲ್ಪ ಅಂದರೆ ನಮಗೆ ಪುರೋಹಿತರು ಬೇಡ, ಅದಕ್ಕೆ ನಮಗೆ ಸಂಕಲ್ಪ ಮಾಡಬೇಕಾದ್ರೆ ಪುರೋಹಿತರು ಬರಬೇಕು, ನಮಗೆ ಬರೋದಿಲ್ಲ. ಸಂಕಲ್ಪ ಅಂದರೆ ಪುರೋಹಿತರು ಬಂದು ಮಾಡೋದಲ್ಲ, ನಾವೇ ಮಾಡೋದು. ಸಂಕಲ್ಪ ಅಂದರೆ ಹೀಗೆ ಮಾಡಬೇಕು ಅಂತ ಮನಸ್ಸಿನಲ್ಲಿ ನಿರ್ಧಾರ ಮಾಡೋದಕ್ಕೆ ಸಂಕಲ್ಪ ಅಂತ ಹೆಸರು. ಅದರಿಂದ ಇದೇನು ಪ್ರಾತಃ ಸಂಧ್ಯಾ ನಾಮ ಕರ್ಮ ಕರಿಷ್ಯೆ ಅಂದರೆ ನಾನು ಜಪ ಮಾಡ್ತೇನೆ ಅಂತ ಸಂಕಲ್ಪ ಅಷ್ಟೋ. ವಾಕ್ಯ ಹೇಳೋದು ಮುಖ್ಯ ಅಲ್ಲ. ಈಗ ವಾಕ್ಯ ಮಾತ್ರ, ಮನಸ್ಸಿನಲ್ಲಿ ಅವನು ಜಪ ಮಾಡಬೇಕಂತ ಇರೋದೇ ಇಲ್ಲ ಕಲ್ಪನೆ. ಅಂದರೆ ಸಂಕಲ್ಪ ಅಂದರೆ ನಾನು ಹೀಗೆ ಮಾಡಬೇಕು ಅನ್ನುವ ಒಂದು ಮನಸ್ಸಿನ ಭಾವನೆ. ಅದು ಸಂಕಲ್ಪ. ಮನಸ್ಸು ಒಂದೊಂದು ಸರ್ತಿ ಸಂಕಲ್ಪ ಮಾಡುತ್ತೆ. ಒಮ್ಮೊಮ್ಮೆ ಒಳ್ಳೆಯ ಕೆಲಸ ಮಾಡುವಂತ ಯೋಚನೆ ಮಾಡುತ್ತೆ, ಒಳ್ಳೆಯ ಕೆಲಸ ಮಾಡಬೇಕು, ನಾಳೆ ಓದಬೇಕು, ಒಳ್ಳೆಯ ಉಪನ್ಯಾಸ ಕೇಳಬೇಕು, ಅಥವಾ ಬೇಡಪ್ಪ ಭಾನುವಾರ ಅಲ್ವಾ ಸೀರಿಯಲ್ ನೋಡೋಣ, ಉಪನ್ಯಾಸ ಬೇಡ ಅಂತ ಕಾಣ್ಬೋದು ಕೆಲವರಿಗೆ. ಅದು ಯಾರ ಕಾರವಾರ ಇದು ಅಂತ. ಮನಸ್ಸು ಅನ್ನೋದು ಒಂದು ಇನ್ಸ್ಟ್ರೂಮೆಂಟು, ಅದಕ್ಕೆ ಸ್ವತಂತ್ರವಾಗಿ ಏನನ್ನು ಇದು ಫಿಲಾಸಫಿ. ಅದರಿಂದ ಪ್ರತಿಯೊಂದು ವಸ್ತುವಿನ ಹಿಂದೆ ಒಂದು ಚೈತನ್ಯ ಕೆಲಸ ಮಾಡ್ತಾ ಇದೆ, ಅದನ್ನೇ ದೇವತಾ ಶಕ್ತಿ ಅಂತ ಹೇಳೋದು. ಬರೀ ಜಡವಾಗಿರ್ತಕ್ಕಂಥ ಇಂದ್ರಿಯಗಳು ಏನೂ ಮಾಡೋಲ್ಲ ಅನ್ನೋದು ಫಿಲಾಸಫಿಯ ಸಿದ್ಧಾಂತ. ಇದು ವಿಜ್ಞಾನಕ್ಕೆ ಇನ್ನೂ ಅರ್ಥ ಆಗಿಲ್ಲ ಈ ವಿಷಯ. ಅವರು ಅದರ ಸ್ವಭಾವ ಅಂತಾರೆ. ಮನಸ್ಸಿಗೆ ಸ್ವಭಾವ ಅಂತ ಒಂದಿಲ್ಲ. ಸ್ವಭಾವ ಅಂತ ಇರೋದು ಜಡಕ್ಕೆ ಅಲ್ಲ, ಕಲ್ಲು ಬಂಡೆಗೆ ಒಂದು ಸ್ವಭಾವ ಅಂತಿಲ್ಲ. ಅದರಿಂದ ಸ್ವಭಾವ ಅನ್ನೋದು ಜೀವನಿಗೆ, ಚೇತನಕ್ಕೆ ಇರೋದದು. ಈ ಸ್ವಭಾವ ಎಲ್ಲಿಂದ ಬಂತು? ಕೇಳುವುದಕ್ಕೆ. ಒಳ್ಳೆಯದನ್ನು ಕೇಳಿ ಸಂತೋಷ ಪಡುವುದು, ಕೆಟ್ಟದ್ದನ್ನು ಕೇಳಿಸುವುದು. ಚಂದ್ರ ಅಲ್ಲ, ಇವರಲ್ಲ. ಅಲ್ಲಿಯೂ ಕೂಡ ಶ್ರವಣದೇಂದ್ರಿಯದಲ್ಲಿ ಭಗವಂತ ಕೂತಿದ್ದಾನೆ, ಲಕ್ಷ್ಮೀನಾರಾಯಣರು ಕೂತಿದ್ದಾರೆ, ಬ್ರಹ್ಮ ಸರಸ್ವತಿಯರು ಕೂತಿದ್ದಾರೆ, ಪ್ರಾಣಭಾರತೀಯರು ಕೂತಿದ್ದಾರೆ. ಇವರೆಲ್ಲ ಕೂತು ನಮ್ಮ ಒಂದೊಂದು ಇಂದ್ರಿಯದಲ್ಲಿ ಕೂತು ತತ್ತತ್ ಇಂದ್ರಿಯ ವಾಚ್ಯರಾಗಿ ಆಯಾ ಕರೆಗಳನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ನಮ್ಗೆ ಆಗ್ತಾಯಿದೆ, ನಮ್ಗೆ ಖುಷಿ ಆಗುತ್ತೆ, ಬೇಜಾರಾಗುತ್ತೆ, ನೋಡ್ತೇವೆ, ಮಾತಾಡ್ತೇವೆ. ಇದು ಯಾವುದೂ ನಮ್ಮದಲ್ಲ ಅಂತ ಒಳಗಿನಿಂದ ಯಾರೋ ಮಾಡಿಸ್ತಾ ಇದ್ದಾರೆ. ನಾವು ಆ ಬೊಂಬೆಗಳಷ್ಟೇ, ಬೊಂಬೆಗಳನ್ನು ಕುಣಿಸಿದಾಗ ಕುಣಿತಾವೆ ಬೊಂಬೆಗಳು ಅಷ್ಟೇ. ನಾವು ಆಟದ ಬೊಂಬೆಗಳಿದ್ದ ಹಾಗೆ. ನಮಗೆ ಸ್ವತಂತ್ರವಾಗಿ ಯಾವುದನ್ನೂ ಮಾಡಲಿಕ್ಕಾಗೋದಿಲ್ಲ, ಆ ಇಂದ್ರಿಯಗಳು ಮಾಡೋಲ್ಲ. ಇಂದ್ರಿಯಗಳಿಂದ ಮಾಡಿಸುವ ಶಕ್ತಿ ನಮಗೆ ಸ್ವತಂತ್ರವಾಗಿಲ್ಲ. ಯಾಕೆಂದರೆ ನಾನು ನನ್ನ ಮನಸ್ಸಿಗೆ ಆರ್ಡರ್ ಮಾಡ್ತೇನೆ, ನಾಳೆ ಒಳ್ಳೆಯ ವಿಷಯವನ್ನೇ ಯೋಚನೆ ಮಾಡೋದೇ ಇಲ್ಲ, ಬೇಡ ಅದನ್ನೇ ಮಾಡುತ್ತೆ. ಅಂದರೆ ನಮ್ಮ ಯಾವ ಆರ್ಡರೂ ನಡೆಯೋಲ್ಲ ನಮ್ಮ ಇಂದ್ರಿಯಗಳ ಮೇಲೆ. ನೋಡಬೇಡ ಅಂದರೆ ನೋಡುತ್ತೆ, ಮಾಡಬೇಡ ಅನ್ನೋದೇ ಮಾಡುತ್ತೆ.
ಸೊ ಇದು ಈಗ ಈ ಇಂದ್ರಿಯಗಳೆಲ್ಲ ಜಡಗಳು, ಅವುಗಳು ಯಾರಲ್ಲಿದೆ, ನನ್ನಲ್ಲಿದೆ, ಅವನಿಗೆ ಸ್ವಾತಂತ್ರ್ಯ ಇಲ್ಲ, ಮತ್ತು ಯಾರದನ್ನು ನಿಂದಿಸುವರು ಅಂತ. ಕೇನೇಷಿತಂ ಪತತಿ ಪ್ರೇಷಿತಂ ಮನಃ, ಇದು ಪ್ರಶ್ನೆ ಹಿಂದಿನ ಹೊರತು. ಕೇನ ಪ್ರಾಣ ಪ್ರಥಮ ಪ್ರೈತಯುಕ್ತ ಕೇನೇಷಿತಾಂ ವಾಚಮಿಮಾಂ ವದಂತಿ ಚಕ್ಷು ಶ್ರೋತ್ರಂ ಕವು ದೇವೋ ಯನಕ್ತಿ. ಇದನ್ನೆಲ್ಲ ಯಾರೋ ನಿಯಂತ್ರಿಸದಿದ್ದಾರೆ, ಯಾರದು? ಇಡೀ ಫಿಲಾಸಫಿಯ ಬೇಸಿಕ್ ಪ್ರಾಬ್ಲಮ್ ಇದು. ನಾವು ಯಾವತ್ತೂ ಯೋಚನೆ ಮಾಡಿದ್ರೆ ನನ್ನ ಕಣ್ಣಿದೆ ಕಾಣುತ್ತೆ ಅಂತ. ಕಣ್ಣು ಯಾಕೆ ಕಾಣುತ್ತೆ? ನನಗೆ ಮೂಗಿದೆ, ಅದರಿಂದ ಗಂಧಜ್ಞಾನ ಬರುತ್ತೆ. ಯಾಕೆ ಮೂಗಿನಿಂದ ಗಂಧಜ್ಞಾನ ಬರುತ್ತೆ? ಅದೊಂದು ಚರ್ಮದ ತುಂಡು. ಕಿವಿಯಲ್ಲಿ ಯಾಕೆ ಗಂಧಜ್ಞಾನ ಬರೋಲ್ಲ? ಮೂಗಿನಲ್ಲಿ ಯಾಕೆ ಬರಬೇಕು? ಅಂದರೆ ಒಂದೊಂದು ಇಂದ್ರಿಯಕ್ಕೆ ಅದರದ್ದೇ ಆದ ಒಂದು ಕ್ಷೇತ್ರ ಇದೆ, ಅಲ್ಲಿ ಮಾತ್ರ ಕೆಲಸ ಮಾಡುತ್ತೆ. ಅದು ಆ ಇಂದ್ರಿಯಕ್ಕೆ ಆ ಶಕ್ತಿ ಕೊಟ್ಟವರು ಯಾರು? ನಾವಲ್ಲ. ನಮಗದು ಗೊತ್ತೇ ಇಲ್ಲ, ವಿಷಯ ಗೊತ್ತಿಲ್ಲ. ಕಿವಿಗೆ ಶಬ್ದ ಕೇಳಿತು, ಕೇಳಿಸಿಕೊಂಡೆವು. ಬಾಯಿ ತೆರೆದಾಗ ಮಾತು ಬಂತು, ಮಾತಾಡಿದೆವು. ಪ್ರಾಣಿಗಳಾದರೆ ಮಾತಾಡ್ತಿರಲಿಲ್ಲ. ಆದರೆ ಇದರ ಹಿಂದೆ ಇರತಕ್ಕ, ಇದನ್ನು ನಿರ್ವಹಣೆ ಮಾಡತಕ್ಕಂಥ ಒಂದು ಅನ್ನೋನ್ ಪವರ್ ಈಸ್ ದ್ಯಾರ್. ನಮ್ಮ ಕಣ್ಣಿಗೆ ಕಾಣದ, ನಾವು ನೋಡದ ಒಂದು ಶಕ್ತಿ ನಮ್ಮ ದೇಹದಲ್ಲಿ ಪ್ರತಿಯೊಂದು ಕಡೆ ಕೂತು ಕೆಲಸ ಮಾಡ್ತಾಯಿದೆ. ಅದು ಯಾವುದನ್ನು ಎಚ್ಚರ ಇರದಿದ್ದರೆ ನಾವು ಪ್ರಾಣಿಗಳಾಗಲಿಲ್ವ? ನಾವು ಪ್ರಾಣಿಗಳಿಗೆ ಎಚ್ಚರ ಇಲ್ಲ, ಮನುಷ್ಯರಿಗೆ ಅಲ್ಲಿದೆ. ಯಾಕೆ ಮನುಷ್ಯರು ಪ್ರಾಣಿಗಳಿಗಿಂತ ಬೇರೆ? ಅದು ಯೋಚನೆ ಮಾಡಿದರೆ ನಾವು ಎಷ್ಟೋ ಸತಿ ಪ್ರಾಣಿಗಳಿಗಿಂತ ಕಡೆ ಅನಿಸುತ್ತೆ. ಯಾಕೆಂದರೆ ಪ್ರಾಣಿಗಳಿಗೆ ಈ ವಿಶ್ಲೇಷಣೆ ಮಾಡುವ ಶಕ್ತಿಯೇ ಇಲ್ಲ. ತಪ್ಪಿಲ್ಲ ಅವುಗಳದ್ದು. ನಮಗೆ ಶಕ್ತಿ ಇದ್ದು ನಾವು ವಿಶ್ಲೇಷಣೆ ಮಾಡಿಲ್ಲ, ಯೋಚನೆ ಮಾಡಿಲ್ಲ ಈ ಬಗೆಯಲ್ಲಿ. ಆದ್ದರಿಂದ ನಾನು ಯಾವಾಗಲೂ ಹೇಳೋದುಂಟು, ಮನುಷ್ಯರಿಗೆ ಅವನು ಪುರುಷ ವೃಷಭ, ಪುರುಷ ವ್ಯಾಘ್ರ, ಪುರುಷ ಸಿಂಹ ಅಂತೆಲ್ಲ ಹೊಗಳ್ತಾರೆ. ಅಂದರೆ ಮನುಷ್ಯನಿಗೆ ಪ್ರಾಣಿಗಳ ಉಪಮಾನ ಕೊಡ್ತಾರೆ. ಉಪಮಾನ ಕೊಡೋದು ಯಾವಾಗಲೂ ದೊಡ್ಡದ್ದನ್ನು, ಶ್ರೇಷ್ಠವಾದ, ಮನುಷ್ಯರಿಗಿಂತ ಬೆಟರ್ ಅವರು ಅಂತ. ಅವರು ಪುರುಷ ಸಿಂಹ, ಪುರುಷ ವೃಷಭ, ಪುರುಷ ವ್ಯಾಘ್ರ. ಅದೇ ಸಿಂಹ, ಮನುಷ್ಯನಂಥ ಸಿಂಹ ಅಂದರೆ ಅಪರದಂಡ ಅಂತ ಅರ್ಥ. ಸಿಂಹದಂಥ ಮನುಷ್ಯ ಅಂದರೆ ಅದೊಂದು ಕ್ರೆಡಿಟ್ಟು ಮನುಷ್ಯನಿಗೆ. ಮನುಷ್ಯನಂಥ ಸಿಂಹ ಅಂದರೆ ಯಾತಕ್ಕೂ ಉಪಯೋಗ ಇಲ್ಲದ ಪ್ರಾಣಿ ಅಂತ ಅರ್ಥ. ಯಾವತ್ತೂ ಮನುಷ್ಯರ ಉಪಮಾನ ಪ್ರಾಣಿಗಳಿಗೆ ಕೊಡೋಲ್ಲ. ಅನ್ನೋ ಮನುಷ್ಯನ ತನ್ನ ಲಿಮಿಟೇಷನ್ ತಿಳ್ಕೊಂಡ್ರೆ ಪ್ರಾಣಿಗಳಿಗಿಂತ ಕಡೆ ಇದ್ದಾನೋ ಅನ್ನೋದು ಗೊತ್ತಾಗುತ್ತೆ. ಚಿಂತನೆ ಮಾಡುವ ಶಕ್ತಿ ಇದ್ದು ಚಿಂತನೆ ಮಾಡಲಿಲ್ಲ. ಹಾಗಾಗಿ ಈ ರಷ್ಯಾದಲ್ಲಿ ಒಂದು ಕಥೆ ಇದೆ, ಕಾದಂಬರಿ, ಭಾಳ ಅದ್ಭುತವಾದದ್ದು. ಕಮ್ಯುನಿಸ್ಟ್ ಕಂಟ್ರಿಯಲ್ಲಿ ಆ ಕಾದಂಬರಿ ಬಂದದ್ದು. ಅಲ್ಲಿ ಒಬ್ಬ ಹುಡುಗ ಇರ್ತಾನೆ. ಅವನು ಬಹಳ ಚೆನ್ನಾಗಿದೆ ಅದು ಆ ಕಾದಂಬರಿ. ಅವನು ಶಾಲೆಯಲ್ಲಿ ಕ್ಲಾಸ್ಮೇಟ್ ಒಬ್ಬಳು ಹುಡುಗಿ ಇರ್ತಾಳೆ. ಆ ಹುಡುಗ ಅವನು ಒಂದು ಪ್ರತಿ ಕ್ಲಾಸ್ನಲ್ಲಿ ಮುಂದೆ ಹೋಗ್ತಾ ಇರ್ತಾರೆ. ಅವನಿಗೇನು ಫೀಲಿಂಗ್ ಇರೋದಿಲ್ಲ. ಮತ್ತೊಂದು ದಿವಸ ಅವರು ಸುಮಾರು ಸ್ವಲ್ಪ ಮೀಸೆ ಚಿಗುರಿತು, 14-15 ವರ್ಷ ಆಯಿತು. ಆ ಪಕ್ಕದ ಮನೆ ಹುಡುಗಿಯನ್ನು ಕಿಟಕಿಯಲ್ಲಿ ಕದ್ದು ನೋಡಬೇಕು ಅನಿಸ್ಲಿ ಶುರು ಆಯಿತು ಅವನಿಗೆ, ಇದು ಎಂಥದ್ದು ಕಥೆ ಅಂತ. ಆಮೇಲೆ ಅವನಿಗೆ ಅಲ್ಲಿ ಒಂದು ಪಾಠ ಇರುತ್ತೆ, ಅಲ್ಲಿ ಒಂದು ಹುಡುಗಿಯ ವರ್ಣನೆ ಇರುತ್ತೆ. ಆ ಹುಡುಗಿಯ ವರ್ಣನೆ ಹಾಗೆ ಇದ್ದಾಳಲ್ಲ ಇವಳು, ಅಂದರೆ ಅವಳೇ ಹೋದ ಜನ್ಮದಲ್ಲಿ ಇವಳಾಗಿದ್ಲು ಅಂತ ಯೋಚನೆ ಮಾಡ್ತಾನೆ ಹುಡುಗ. ಇದು ಕಥೆ. ಯೋಚನೆ ಮಾಡಿ ಹಾಗಂದ ಮನುಷ್ಯ ಮತ್ತೆ ಹುಟ್ಟುತ್ತಾನೆ, ಪುನಃ ಹುಟ್ಟುತ್ತಾನೆ, ನಿರಂತರ ಹುಟ್ಟು ಸಾವುಗಳ ಚಕ್ರದಲ್ಲಿದ್ದಾನೆ ಅಂತ ಆ ಹುಡುಗ ಯೋಚನೆ ಮಾಡ್ತಾನೆ. ಈ ತಂದೆ ಸೈಂಟಿಸ್ಟು, ಅವನಿಗೆ ಸಿಟ್ಟು ಬರ್ತದೆ ಮಗನ ಮೇಲೆ. ಇಷ್ಟು ವಿಜ್ಞಾನ ಬೆಳೆದರೂ ಕೂಡ ನೀನು ಈ ಮೂಢನಂಬಿಕೆ ಬೆಳೆಸ್ಕೊಂಡಿದ್ದೆಲ್ಲ ಕೇಳ್ತಾನೆ ತಂದೆ. ಅದಕ್ಕೆ ಹುಡುಗ ಏನು ಹೇಳೋದಿಲ್ಲ. ಬಟ್ ತಾಯಿಗೆ ಸ್ವಲ್ಪ ನಂಬಿಕೆ ಇತ್ತು. ಅವಳು ಡಾಕ್ಟ್ರ್, ಅವಳು ಹೇಳ್ತಾಳೆ, ನಮ್ಮದೇ ತಪ್ಪಿರಬಹುದು ರೀ, ಆ ಹುಡುಗ ಹೇಳೋದು ಸರಿ ಇರಬಹುದು, ಯಾರಿಗೂ ಗೊತ್ತು. ನಾವು ವಿಜ್ಞಾನದ ಚಿಂತನೆ ಮಾಡಿದವರು, ಮಾಡರ್ನ್ ಥಿಂಕರ್ಸು ಅಂತ ನಾವೇ ಭ್ರಮೆಗೊಳಗಾಗಿದ್ದೇವೋ ಏನೋ. ಕಾರಣ ಹೇಳ್ತಾಳೆ ಅವಳು, ನೋಡಿ ಮೊನ್ನೆ ಒಂದು ಕೇಸ್ ಬಂದಿತ್ತು ನನ್ನ ಆಸ್ಪತ್ರೆಗೆ. ಆ ಹುಡುಗ ಹುಷಾರಿದ್ದ, ಏನೋ ಸ್ವಲ್ಪ ಕಾಂಪ್ಲಿಕೇಶನ್ ಇತ್ತು. ಅವಳು ತಂದೆ ತಾಯಿ ಬಂದು ರಿಕ್ವೆಸ್ಟ್ ಮಾಡಿಕೊಂಡು, ನಿಮ್ಮ ಹುಡುಗನನ್ನು ನಾನು ಬದುಕಿಸ್ತೇನೆ, ಏನು ಯೋಚನೆ ಬೇಡ ಅಂತ ಹೇಳಿದೆ. ನಿನ್ನೆ ಸತ್ತು ಹೋದ. ನನ್ನ ಮೆಡಿಕಲ್ ಸೈನ್ಸು ಏನು ಮಾಡಿತು? ಅದರಿಂದ ನಮ್ಮ ಕೈಲಿ ಇಲ್ಲ ಅದು. ಅವನು ಹೇಳೋದು ಕರೆಕ್ಟು ಅಂತಾಳೆ. ಅದಕ್ಕೆ ಅವನು ಹೇಳ್ತಾರೆ, ನಿಮಗೆ ಪುನರ್ಜನ್ಮ, ಹಿಂದೆ ಹುಟ್ಟಿದ್ದು ಮುಂದೆ ಹುಟ್ಟಿದ್ದು ಈ ಯೋಚನೆಯಲ್ಲಿ ನಮ್ಮ ತಲೆ ಬಿಸಿ ಮಾಡಿಕೊಳ್ತೀರ. ನನಗೆ ಆ ಚಿಂತೆಯೇ ಇಲ್ಲ, ನಾನು ಪರಮ ಸುಖಿ ಅಂತಾನೆ ಅವ ಸೈಂಟಿಸ್ಟು. ಅದಕ್ಕೆ ಅವಳು ಹೇಳ್ತಾಳೆ, ನಾಳೆ ನಮ್ಮ ಮನೆಯಲ್ಲಿ ತಂದೂರಿ ಮಾಡಲಿಕ್ಕುಂಟು, ಆ ಕೋಳಿಗೂ ಕೂಡ ಚಿಂತೆ ಇಲ್ಲ, ನಿಮಗೂ ಅದಕ್ಕೇನು ವ್ಯತ್ಯಾಸ ಕೇಳ್ತಾಳೆ ಅವಳು. ನಾಳೆ ನನ್ನನ್ನು ಇವತ್ತು ಚೆಂದ ಮಾಡಿ ಆಹಾರ ಹಾಕ್ತಾ ಇದ್ದಾರೆ, ನಾಳೆ ನನ್ನನ್ನೇ ತಂದೂರಿ ಮಾಡ್ತಾರೆ, ತಿಂತಾರೆ. ಆದರೆ ಅದಕ್ಕೆ ಆ ಯೋಚನೆಯಲ್ಲಿ ಆನಂದವಾಗಿಲ್ವ? ನಿಮಗೂ ವಿಜ್ಞಾನಿಗಳಿಗೂ ಆ ಕೋಳಿಗೂ ಹಂದಿಗೂ ಏನು ವ್ಯತ್ಯಾಸ ಹೇಳ್ತಾಳೆ. ಅಲ್ಲಿ ಕಾದಂಬರಿ ಮುಗೀತದೆ. ಒಳ್ಳೆ ಕಾದಂಬರಿ. ನಮ್ಮ ದೇಶದ ಯಾರೋ ಬರಿಬೇಕಿತ್ತು, ಯಾರಿಗೂ ಹೊಳಿಲಿಲ್ಲ. ಒಬ್ಬ ರಷ್ಯನ್ ವಿಜ್ಞಾನಿ ಬರೆದ ಈ ಕಥೆಯನ್ನು. ಹಾಗೆ ಬಹಳ ಅದ್ಭುತವಾದ ಕಥೆ ಮಾತ್ರ ಅದು. ಏನು ಆ ಪ್ರಾಣಿಗೆ ನಾಳೆ ಸಾಯ್ತೇನೆ ಅಂತ ಗೊತ್ತಿಲ್ಲ, ಅದು ಸುಖವ?
ನಿಮ್ಮದು ಅದೇ. ನಾಳೆ ಏನಾಗುತ್ತೆ ನನಗೆ ಗೊತ್ತಿಲ್ಲ, ನಾನು ಪರಮ ಸುಖಿ ಅಂತ. ಪ್ರಾಣಿಯ ಮಟ್ಟದಲ್ಲಿ ನೀವು ಮಾತಾಡ್ತಾ ಇದ್ದೀರಿ. ನನಗೆ ಆಶ್ಚರ್ಯ ಆಗುತ್ತೆ ನಿಮ್ಮ ಮನೋವೃತ್ತಿ. ಇಂಥ ಗಂಡನನ್ನು ಟೀಕೆ ಮಾಡುವವರಿಗೆ ಆ ಕಾದಂಬರಿ ಮುಗಿಯುತ್ತದೆ. ತುಂಬ ಸುಂದರವಾದ ಕಾದಂಬರಿ. ಹಾಗೆ ನಾವು ಯಾವುದನ್ನು ನಾನು ನಂಬುವುದಿಲ್ಲ ಹೇಳ್ತೇವೆ, ಅದರಿಂದ ನಾವು ಪ್ರಾಣಿಗಳ ಮಟ್ಟಕ್ಕೆ ಹೋಗ್ತಾ ಇರ್ತೇವೆ. ನಾನು ಅದನ್ನು ನಂಬೋಲ್ಲ. ನಂಬದೇ ಇರುವುದರಿಂದ ಆ ವಸ್ತುವಿಗೆ ನಷ್ಟವೋ ನಮಗೆ ನಷ್ಟವೋ? ಏನು ನಾನು ದೇವರನ್ನು ನಂಬೋಲ್ಲ, ನಂಬದೇ ಇದ್ದರೆ ದೇವರಿಗೇನ್ರಿ ನಷ್ಟ? ಯು ವಿಲ್ ಬಿ ದ ಲೂಸರ್ ಅಲ್ವಾ? ಒಂದು ಪಕ್ಷಕ್ಕೆ ದೇವರು ಇದ್ದರೆ ನಾನು ನಂಬೋಲ್ಲ ಹೇಳಿದ್ರು ಅಷ್ಟೇ ಯಾರಿಗೆ? ದೇವರಿಗೆ ನಂಬದೇ ಇರುವುದರಿಂದ ದೇವರಿಗೆ ಅಷ್ಟೇ ಇಲ್ಲ. ನಾವು ವಿ ಆರ್ ದ ಲೂಸರ್ಸ್. ನಾವು ಆ ದೈವಿ ಶಕ್ತಿಯನ್ನು ಕಳ್ಕೊಂಡೆವು ಅಷ್ಟೇ. ಹೀಗೆ ಪ್ರತಿಯೊಂದು ವಸ್ತುವಿನ ಹಿಂದೆ ಇರತಕ್ಕಂಥ ಅಧ್ಯಾತ್ಮದ ಶಕ್ತಿಯನ್ನು ಗುರುತಿಸದೆ ನಾವೇನೋ ಮಾಡರ್ನ್ ಥಿಂಕರ್ಸು ಅಂತ ನಂಬದೇ ಇರುವುದೇ ಒಂದು ಹೆಗ್ಗಳಿಕೆ ಅಂತ ಈ ಭ್ರಮೆಯಿಂದ ಬದುಕ್ತಾರಲ್ಲ, ಅವರನ್ನು ನೋಡಿದರೆ ಪ್ರಾಣಿಗಳ ಹಾಗೆ ಅಯ್ಯೋ ಪ್ರಾಣಿಗಳಾಗಿ ಹುಟ್ಟಬೇಕಿತ್ತು. ಬೆಂಗಳೂರು ರಸ್ತೆಯಲ್ಲಿ ತಿರುಗ್ತಾ ಇದ್ದಾವೆ, ಹಟ್ಟಿಯಲ್ಲಿ ಕಟ್ಟಬೇಕಿತ್ತು ಇವುಗಳನ್ನು. ಅದೇ ಬೆಂಗಳೂರು ರಸ್ತೆಯಲ್ಲಿ ತಿರುಗ್ತಾ ಇದ್ದಾವಲ್ಲ, ಏನು ದುರಂತ ಇದು ಅಂತ ಕಾಣುತ್ತೆ. ಅದು ಒಂದು. ಆಮೇಲೆ ಸಂಕಲ್ಪ ಬಯಸ್ತಾನೆ. ಮನಸ್ಸು ಯಾಕೆ ಬಯಸುತ್ತೆ? ಬಯಕೆ ಯಾಕೆ ಬರುತ್ತೆ? ನಾನು ಹೀಗೆ ಮಾಡಬೇಕು ಅಥವಾ ಹೀಗೆ ಮಾಡಬಾರದು, ಅದೆರಡೂ ಸಂಕಲ್ಪವೇ. ಹೀಗೆ ಮಾಡಬೇಕು, ಹೀಗೆ ಮಾಡಬಾರದು. ಅಲ್ಲಿಗೆ ಮುಗಿಲಿಲ್ಲ ಮನಸ್ಸಿನ ಕೆಲಸ. ಮಾಡಬೇಕೋ ಬೇಡೋ ಅಂತ ಗೊಂದಲ ಶುರುವಾಯಿತು. ಕನ್ಫ್ಯೂಷನ್. ಅದು ಫಂಕ್ಷನ್ ಯಾವುದಂದರೆ ಕನ್ಫ್ಯೂಷನ್ ಈಸ್ ದ ಫಂಕ್ಷನಿಂಗ್ ಆಫ್ ಮೈಂಡ್. ಮನಸ್ಸಿನ ಕೆಲಸ ಅದು. ಅದು ತೀರ್ಮಾನ ಕೊಡುವುದೇ ಇಲ್ಲ, ನಮ್ಮನ್ನು ಕನ್ಫ್ಯೂಷನ್ ಆಗಿಬಿಡುತ್ತೆ. ಆವಾಗ ಸಂಕಲ್ಪ, ವಿಜ್ಞಾನಂ ಅಥವಾ ಅಭಿಮಾನ. ಆವಾಗ ಇದು ಮಾಡಬೇಕು ಮಾಡಬಾರ್ದು ಅನ್ನೋದನ್ನು ಕೆಲಸ ಮಾಡೋ ಒಂದು ಇಂದ್ರಿಯ ಇದೆ, ಅದಕ್ಕೆ ಬುದ್ಧಿ ಅಂತ ಹೇಳ್ತಾರೆ. ಇಂಟೆಲೆಕ್ಟ್, ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್ ಅದನ್ನು ನಿರ್ಣಯ ಮಾಡುತ್ತೆ. ಸರಿಯೋ ತಪ್ಪೋ ಬೇರೆ, ಅದನ್ನು ನಿರ್ಣಯ ಮಾಡುತ್ತೆ. ಬುದ್ಧಿಯ ನಿರ್ಣಯ ಮನಸ್ಸಿನಲ್ಲಿ ಕೂತು ನಮಗೆ ಗಡಿಬಿಡಿ ಕನ್ಫ್ಯೂಷನ್ ಮಾಡಿದವನು ಯಾರು? ಬುದ್ಧಿಯಲ್ಲಿ ಕೂತು ನಮಗೆ ನಿರ್ಣಯ ಕೊಟ್ಟವನು ಯಾರು ಅಂತ. ಅವೆಲ್ಲ ಕಂಪ್ಯೂಟರ್ಗಳು ನೀವು ಫೀಡಿ ಮಾಡಿದ್ದಕ್ಕೆ ರಿಸಲ್ಟ್ ಕೊಡೋದು ಹೊರತು ನೀವು ಏನು ಮಾಡಿದರೆ ಅವು ಏನೂ ಮಾಡೋಲ್ಲ. ಕಂಪ್ಯೂಟರ್ಗೆ ಸ್ವಂತ ತಲೆ ಇಲ್ಲ. ಹಾಗಾದರೆ ಯಾರ ತಲೆಯಿಂದ ಆ ಬುದ್ಧಿ ಕೆಲಸ ಮಾಡ್ತಾ ಇದೆ? ಆಮೇಲೆ ಅಭಿಮಾನ, ಇದು ಅಹಂಕಾರ ಅಂತ ನೋಡಿ, ಎಲ್ರಿಗೂ ಇದೆ ಅಹಂಕಾರ. ಅಹಂಕಾರದಲ್ಲಿ ಎರಡು ಬಗೆ. ನಾನು ಅನ್ನೋದು ಅಹಂಕಾರ, ನಾನು ಅಂತ ನಾನು ಅನ್ನೋದೊಂದು ಅಹಂಕಾರವೇ. ಆದರೆ ಅದು ತಾಮಸ ಆಗುವುದು ಯಾವಾಗ? ಅದು ನಾನು ಅಂದರೆ ಏನು ತಿಳ್ಕೊಂಡಿದ್ದೀರಿ, ಅದು ತಾಮಸ. ನಾನು ವಿನೀತನಾದ ನಾನು ಉಂಟಲ್ಲ, ಅದು ಸಾತ್ವಿಕ ಅಹಂಕಾರ. ಇದೆಲ್ಲ ಎಲ್ಲಿಂದ ಬಂತು ಅಂತ ಇದಕ್ಕೆ ಬೇಕಾದ ಅಭಿಮಾನ. ಅಹಂಕಾರದ ದೇವತೆ ಶಿವಪಾರ್ವತಿಯರು ಹೌದು. ಅದಕ್ಕಿಂತ ಮೂಲದಲ್ಲಿ ಲಕ್ಷ್ಮೀನಾರಾಯಣರಿದ್ದಾರೆ, ಬ್ರಹ್ಮ ಸರಸ್ವತಿ ಇದ್ದಾರೆ, ಪ್ರಾಣಭಾರತೀಯರಿದ್ದಾರೆ. ಆಮೇಲೆ ಸೂತ್ರಂ, ಇಡೀ ಬದುಕಿನ ನಿರ್ವಹಣೆ ಮಾಡತಕ್ಕಂಥ ಸೂತ್ರ ಅಂದರೆ ಅದು ಪ್ರಾಣತತ್ವ, ಅದೇ ಬ್ರಹ್ಮ. ಆಮೇಲೆ ಸೂತ್ರಂ ರಜಃ ಸತ್ವ ತಮೋ ವಿಕಾರ. ಮೂರು ನಮ್ಮಲ್ಲಿ ತ್ರಿಗುಣಗಳ ಪ್ರಯೋಗ ಇದೆ. ಒಂದೊಂದು ಸತಿ ರಜಸ್ಸು ಮೊದಲು ಯಾಕೆ ಹೇಳಿದರು ಅಂದರೆ ರಜಸ್ಸು ಸೃಷ್ಟಿಗೆ ಕಾರಣ, ಅದು ಮೊದಲು ಸೃಷ್ಟಿ ಆದಮೇಲೆ ಉಳೋದು. ಆಮೇಲೆ ಪಾಲನೆ, ಅದಕ್ಕೆ ಸತ್ವ ಅಂದರು. ಕೊನೆಗೆ ಸಾವು, ಅದಕ್ಕೆ ತಮಃ ಅಂದರು. ಆರ್ಡರ್ ಚೇಂಜ್ ಮಾಡೋದು. ರಜಸ್ ಸತ್ವ ತಮಃ. ರಜೋಗುಣದಿಂದ ಹುಟ್ಟು ಸೃಷ್ಟಿಯಾಗುತ್ತೆ, ಸತ್ವಗುಣದಿಂದ ಪಾಲನೆ ಆಗುತ್ತೆ, ತಮೋಗುಣದಿಂದ ನಾಶ ಆಗುತ್ತೆ. ಇದೆಲ್ಲ ನಮ್ಮ ಕೈಯಲ್ಲೇ ಆಗೋದು, ಅದು ನಾವು ಮಾಡೋದಲ್ಲ, ನಮ್ಮ ಕೈಯಲ್ಲಿ ಆಯಿತು. ಅದು ರಜೋಗುಣ ಪ್ರವೃದ್ಧವಾಯಿತು, ಒಂದು ಮಗು ಹುಟ್ಟಿತು. ಅದರ ಹಿಂದೆ ಇರುವಂಥದ್ದು ರಜೋಗುಣದ ಪ್ರಭಾವ, ಇನ್ಫ್ಲೂಯೆನ್ಸ್. ಅಯ್ಯೋ ನಾನು ಅಪ್ಪನಾದೆ ಅಂತಾನೆ ಇವ, ಅಪ್ಪನಾದೆ ಅಂತ ಶಕ್ರ ಹಿಂತಾನೆ. ಏನು ಮಾಡಿದ ಇವ? ಏನೋ ಮಾಡಿದ, ಏನೋ ಆಯಿತು ಅಷ್ಟೇ. ಅವರಿಗೆ ಒಂದು ಕಾರ್ಯಕಾರಣ ಭಾವ ಇಲ್ಲ ಯಾವುದಕ್ಕೂ. ಅದರ ಹಿಂದೆ ನಿನ್ನಲ್ಲಿ ರಜೋಗುಣದ ಸ್ವಭಾವ ನಿರ್ಮಾಣ ಮಾಡಿ ನಿನಗೊಂದು ಮಗು ಕೊಟ್ಟವನು ಭಗವಂತ, ಲಕ್ಷ್ಮೀನಾರಾಯಣರು ಮತ್ತು ಚತುರ್ಮುಖ ಸರಸ್ವತಿಯರು. ಯಾಕೆಂದರೆ ಚತುರ್ಮುಖ ಚೇತನದ ದೇವತೆ, ಸರಸ್ವತಿ ಜಡದ ದೇವತೆ. ಈ ಜಡಚೇತನಗಳನ್ನು ನಿಯಂತ್ರಿಸುವ ಶಕ್ತಿ ಅವರಿಬ್ಬರಿಗಿರೋದು. ಅವರೇ ಪ್ರಕೃತಿ ಪುರುಷರು. ಅದನ್ನ ರಜಸ್ ಸತ್ವ ತಮಃ. ತಮಸ್ಸಿನಿಂದ ನಮ್ಮಲ್ಲೀಗ ಧರ್ಮದ ಹೆಸರಿನಲ್ಲಿ ತಮ್ಮ ಗುಣ ಕೆಲಸ ಮಾಡುತ್ತೆ. ಯಾಕಂದರೆ ಈ ತಾಲಿಬಾನಿಗಳಿದ್ದಾರಲ್ಲ, ಟೆರರಿಸ್ಟು, ಕೊಲ್ಲುವುದೇ ಧರ್ಮ ಅವರಿಗೆ. ಕೊಲ್ಲುವುದಕ್ಕೋಸ್ಕರ ತಾವು ಸಾಯ್ತಾರೆ. ಯಾಕೆಂದರೆ ಅವನನ್ನು ಕೊಂದು ಸಾಯುವುದಾದರು ಅಂತ. ಹಾಗೆ ಆದರೆ ಏನಂದರೆ ಅದು ಸ್ವರ್ಗಲೋಕದಲ್ಲಿ ಅಪ್ಸರ ಸ್ತ್ರೀಯರು ನಮ್ಮನ್ನು ಸ್ವಾಗತ ಮಾಡ್ತಾರೆ. ಹೀಗೆಲ್ಲ ತಿಳ್ಕೊಂಡವ್ರು ಸಾಯಿಸುವುದರಿಂದ ನಮಗೆ ಪುಣ್ಯಲೋಕ ಸಿಗುತ್ತೆ ಅಂತ. ಆ ತಮೋಗುಣ ಅವನು ಕೊಲ್ಲೋದು ಅವನಲ್ಲ ಅಂತ. ಆ ಜೀವದ ಕೊಲೆ, ಸಾವು ಆವತ್ತು ಆಗಬೇಕಾಗಿತ್ತು. ಅದಕ್ಕೆ ಅವನನ್ನು ಮಾಧ್ಯಮವಾಗಿ ದೇವತೆಗಳು ಬಳಸಿದರು ಅಷ್ಟೇ. ಅವನಿಗೆ ಸಾಯಿಸುವ ಶಕ್ತಿಯೂ ಇಲ್ಲ, ಹುಟ್ಟಿಸುವ ಶಕ್ತಿಯೂ ಇಲ್ಲ. ಅದು ನೀವು ಹಿಂದೆ ಇರತಕ್ಕ. ಹಾಗಾದರೆ ಹುಟ್ಟಿಸುವುದು ಮಾತ್ರ ಅಲ್ಲ, ಸಾಯಿಸುವುದು ಚತುರ್ಮುಖನೇ ಎಂದರು. ಚತುರ್ಮುಖ ಸರಸ್ವತಿಯರು ಲಕ್ಷ್ಮೀನಾರಾಯಣರು ಅವರು ಸಾಯಿಸಿದರು. ಆಮೇಲೆ
ಅದಾಯಿತು ಸತ್ವತಮಃ. ಅದರಿಂದ ಈ ಜಗತ್ತಿನ ವಿಕಾರ ಅಂದರೆ ಸತ್ವರಜಸ್ತಮೋ ಗುಣಗಳ ವಿಕಾರ ರೂಪವಾಗಿರತಕ್ಕಂಥ ವಿಕೃತಿಯಾದ ಇಡೀ ಪ್ರಪಂಚದ ಬದುಕು. ಇಡೀ ಪ್ರಪಂಚ ಸೃಷ್ಟಿ ಮಾಡಿದವರೇ ಅವರಲ್ವ. ಇದೆಲ್ಲವೂ ಕೂಡ ಉದ್ಧವನ ಹತ್ರ ಹೇಳ್ತಾನೆ ಕೃಷ್ಣ, ಇದು ಪ್ರಾಣೇನ ಘೋಷೇಣ ಗುಹಾಂ ಪ್ರವಿಷ್ಟ ವಿವರ ಪ್ರಸೂಧಿ ಯಶೋ ಹಿ ಜೀವ. ಜೀವ ಅಂತಂದರೆ ಜೀವನಲ್ಲಿ ಉತ್ತಮನಾದವ ಜೀವ, ಚತುರ್ಮುಖ, ಜೊತೆಗೆ ಪ್ರಾಣ ಮತ್ತು ಘೋಷ ಲಕ್ಷ್ಮೀನಾರಾಯಣರು ಇವರು ಸೇರಿ ಈ ಕೆಲಸ ಆಗ್ತಾ ಇದೆಯಪ್ಪ, ಇದನ್ನು ಗೊತ್ತಿಲ್ಲದೆ ನಾನೇ ಮಾಡಿದೆ ನನ್ನಿಂದ ಆಯಿತು ಅಂತ ಸುಮ್ಮನೆ ಹಾಳಾಗ್ತಾ ಇದ್ದೀರಿ. ಒಂದು ಅದು ಹೌದು ನೋಡಿ, ಪ್ರಾಣಿಗಳಿದ್ದಾವಲ್ಲ ಅವುಗಳಿಗೆ ಗೊತ್ತಿಲ್ಲ, ಬುದ್ಧಿ ಇಲ್ಲ, ಆದರೂ ತಾನು ಮಾಡಿದೆ ಅಂತ ಅಹಂಕಾರ ಇಲ್ಲ ಅವುಗಳಿಗೆ. ಅದು ಮನುಷ್ಯನಿಗೆ ಇರೋದು ದುರ್ಬುದ್ಧಿ. ನಾನು ಮಾಡಿದೆ ನನ್ನಿಂದ ಆಯಿತು. ಅದನ್ನು ಯಾರಾದರೂ ಒಬ್ಬನ ಅವನು ಮಾಡದೇ ಇರಲಿ, ನೀವು ಸರ್ವಸಮರ್ಥರು, ನಿಮ್ಮಿಂದಲೇ ಇದೆಲ್ಲ ಆಗ್ತಾ ಇರುವಂಥ ಮಾನಪತ್ರ ಕೊಟ್ಟರೆ ಬೀಗ್ತಾನೆ ಮನುಷ್ಯ. ಪ್ರಾಣಿಗಳಿಗೆ ಮಾನಪತ್ರ ಕೊಡಿ, ತೆಗೆದು ಬಿಸಾಡಿ ಹೋಗ್ತವೆ. ಯಾಕೆ ಅವುಗಳ ಅಹಂಕಾರವೇ. ಈ ಅಹಂಕಾರವೂ ಮನುಷ್ಯನದ್ದೇ ದುರ್ಗುಣ. ಆ ದೃಷ್ಟಿಯಿಂದ ಅಹಂಕಾರ ಇಲ್ಲದೇ ಇರುವುದನ್ನು ನೋಡಿ ಪ್ರಾಣಿಗಳು ವಾಸಿ. ಮನುಷ್ಯನ ಇಲ್ಲದ ಅಹಂಕಾರ, ಅವನು ಇದ್ದದ್ದನ್ನು ಅಹಂಕಾರ ಆದರೂ ಬೇರೆ, ಅವನು ಇಲ್ಲದ ಗುಣಗಳನ್ನೆಲ್ಲ ಹೊಗಳಬೇಕು. ಹೊಗಳಿರೋವನು ಬೀಗುತ್ತಾನೆ, ಮರುದಿವಸ ನೋಡಿ 1 kg ಜಾಸ್ತಿ ಆಗ್ತಾನೆ. ಎಂಥದ್ದಿದು ಅಂದರೆ ಮನುಷ್ಯನ ಚಿಂತನ ಕ್ರಮವೇ ಹಳಿ ತಪ್ಪಿ ಹೋಗಿದೆ. ಆದರೆ ಅದು ಹಳಿ ತಪ್ಪಿದೆ ಅನ್ನೋ ಎಚ್ಚರವಿಲ್ಲ ಅವನಿಗೆ. ತಾನು ಚಿಂತನೆ ಮಾಡದೆ ಪರ್ಫೆಕ್ಟು ಅನ್ನೋ ಭ್ರಮೆಯಲ್ಲಿ ಬದುಕ್ತಾ ಇದ್ದಾನೆ. ಆ ಭ್ರಮೆಗೆ ಪೋಷಕವಾಗಿ ಈ ವೈಜ್ಞಾನಿಕ ಚಿಂತನೆ ಸೇರಿಕೊಂಡು ಬಿಟ್ಟಿದೆ. ಯಾಕೆಂದರೆ ಯಾವುದೇ ನಿಜವಾದ ವಿಜ್ಞಾನಿ ದೇವರಿಲ್ಲ ಅಂತ ಹೇಳೋದಿಲ್ಲ. ಇವನು ಐನ್ಸ್ಟೈನ್ ಕೂಡ ಹೇಳಲಿಲ್ಲ. ಆದರೆ ಈ ಅರ್ಧಂಬರ್ಧ ಸ್ಯೂಡೋ ಸೈಂಟಿಸ್ಟ್ಗಳಿದ್ದಾರಲ್ಲ ಈ ಕಾಲೇಜಿನಲ್ಲಿ ಸೈನ್ಸ್ ಕ್ವಾಲಿಫೈಡ್, ಅವರು ದೇವರಿಲ್ಲ ಅಂತಾರೆ. ಯಾಕೆಂದರೆ ಗೊತ್ತಿಲ್ಲ ಅವರಿಗೆ. ನನಗೆ ಗೊತ್ತಿಲ್ಲ, ಅದರಿಂದ ಇಲ್ಲ ಅಷ್ಟೇ. ಅಂದರೆ ಯಾವ ನಿಜವಾದ ಸೀರಿಯಸ್ ಸೈಂಟಿಸ್ಟ್ಗಳು ಯಾರು ದೇವರನ್ನು, ಯಾಕೆ ನಮಗೆ ಗೊತ್ತಿಲ್ಲ ಅಂತಾರೆ. ದೇವರನ್ನು ಇದೇನು ಪ್ರೂವ್ ಮಾಡಲಿಕ್ಕೆ ನಮ್ಮ ಹತ್ರ ಇನ್ಸ್ಟ್ರೂಮೆಂಟ್ ಇಲ್ಲ ಅಷ್ಟೇ. ನಮಗೆ ದೇವರು ಇದ್ದಾನೆಲ್ಲೋ ಗೊತ್ತಿಲ್ಲ. ದಟ್ ಈಸ್ ಕರೆಕ್ಟ್. ಇಲ್ಲ ಅಂತ ಹೇಗೆ ತೀರ್ಮಾನ ಮಾಡಿದ್ರು ಇವರು? ಬಹಳ ತಮಾಷೆ ಏನು ಅಂದರೆ ಫಿಲಾಸಫಿಯಲ್ಲಿ ಹೇಳ್ತಾರೆ, ಇಲ್ಲ ಅಂತ ಹೇಳೋದು ಬಹಳ ಸುಲಭ. ಯಾಕಂದರೆ ಇನ್ನೂ ಗೊತ್ತಿಲ್ಲ. ಆದ್ದರಿಂದ ಇದೆ ಅಂತ ಹೇಳಬೇಕಾದ್ರೆ ಗೊತ್ತಿರಬೇಕಲ್ಲ, ಅದು ತುಂಬ ಕಷ್ಟ ಉಂಟು. ಇದೆ ಅಂತ ದೇವರನ್ನು ಇದೆ ಅಂತ ಒಪ್ಪು ತುಂಬ ಕಷ್ಟದ ಕೆಲಸ. ಇಲ್ಲ ಅಂತ ಹೇಳೋದು ಬಹಳ ಸುಲಭ, ಯಾಕಂದರೆ ನನಗೆ ಗೊತ್ತಿಲ್ಲ, ಅದರಿಂದ ಇಲ್ಲ. ಸೊ ನಾಸ್ತಿಕೆ ಅನ್ನೋದಕ್ಕೆ ದೊಡ್ಡ ಬಂಡವಾಳ ಬೇಡ. ನಮ್ಮ ಇಗ್ನೋರೆನ್ಸ್ ವಿಲ್ ಡೂ. ಅಂದರೆ ಆಸ್ತಿಕ್ಯದ ಹಿಂದೆ ದೊಡ್ಡ ಸಂಶೋಧನೆ ಇದೆ, ದೊಡ್ಡ ತಪಸ್ಸಿದೆ, ದೊಡ್ಡ ಚಿಂತನೆ ಇದೆ. ಅದನ್ನು ನೀವು ಚಿಂತನೆ ಮಾಡ್ತಾ ಮಾಡ್ತಾ ಆ ದೇವತಾ ಶಕ್ತಿಗಳನ್ನು ಹುಡುಕ್ರಪ್ಪ. ನಿಮ್ಮ ಕಣ್ಣೇ ಕಾಣುವುದಲ್ಲ, ಕಣ್ಣಿಗೆ ಕಾಣುವ ಶಕ್ತಿಯನ್ನು ಕೊಟ್ಟು ಚಕ್ಷು ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋ ಯದ್ವಾಚೋಹ ವಾಚಂ ಸವು ಪ್ರಾಣಸ್ಯ ಪ್ರಾಣ. ಈ ಎಲ್ಲ ಇಂದ್ರಿಯಗಳಿಗೆ ಒಳಗಿಂದ ಕೂತು ಶಕ್ತಿ ಕೊಟ್ಟಂಥ ಆ ದೇವರನ್ನು ಸ್ಮರಿಸೋಪ್ಪ. ಅದು ಇಲ್ಲದೇ ಇದ್ದರೆ ನಿನಗೆ ಏನು ಇಂದ್ರಿಯ ಏನು ಮಾಡ್ತಿತ್ತು? ಏನಿಲ್ಲ. ಅದು ಮದುವೆ ಮಣ್ಣಿನ ಬೊಂಬೆ. ಇಡೀ ದೇಹ ಅನ್ನೋದು ಮೇಡ್ ಆಫ್ ಅರ್ತ್, ಮಣ್ಣಿನ ಒಂದು ಬೊಂಬೆ. ಗಣಪತಿಯ ಬೊಂಬೆ ಚೌತಿಯಲ್ಲಿ ಮಾಡ್ತೇವಲ್ಲ ಹಾಗೆಯೇ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿದವ ಯಾರು? ಅದಕ್ಕೆ ಚಲನವಲನ ಚಿಂತನ ಶಕ್ತಿ ಕೊಟ್ಟವನು ಯಾರು? ಇದರ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡು ಅಂತ ಅಂದುಬಿಡ್ತಾನೆ ಕೃಷ್ಣ. ಹಾಗೆ ಇದೇನು ಅಂದರೆ ಉದ್ಧವನಿಗೆ ಗೊತ್ತಿರಲಿಲ್ಲ ಅಂತಲ್ಲ. ಉದ್ಧವನಿಗೆ ಇದೆಲ್ಲ ಗೊತ್ತಿತ್ತು. ಅವನು ಬೃಹಸ್ಪತ್ಯಾಚಾರ್ಯರು, ಇಂದ್ರನಿಗೆ ಪಾಠ ಹೇಳಿದ ಮಹಾಚೇತನ, ಅವನು ಅಪರೋಕ್ಷ ಜ್ಞಾನಿ. ಆದರೆ ಅವನು ಯಾಕೆ ಪ್ರಶ್ನೆ ಹಾಕ್ತಾನೆ ಅಂದರೆ, ದೇವತೆಗಳಿಗೆ ಕೂಡ ಭೂಮಿಗೆ ಬಂದಾಗ ಆ ರೂಪಾಂತರದಲ್ಲಿ ಅವರಿಗೂ ಮರೆತು ಹೋಗುತ್ತೆ ಎಷ್ಟೋ ವಿಷಯಗಳು. ಅರ್ಜುನಿಗೂ ಆದದ್ದೇ. ಅವನು ಇಂದ್ರನಾಗಿ ಅಪರೋಕ್ಷ ಜ್ಞಾನ ಆಗಿದ್ದರು, ಅರ್ಜುನನಾಗಿ ಅವನಿಗೆ ಕೃಷ್ಣ ದೇವರು ಅಂತಲೇ ಭಾಳ ಸಮಯ ಗೊತ್ತಿರಲಿಲ್ಲ. ಯಾಕೆಂದರೆ ಅವತಾರದಲ್ಲಿ ಮೂಲ ರೂಪದ ಮರೆಯೂ ಬಂದುಬಿಡುತ್ತೆ. ಮತ್ತೊಂದು ಅವರು ಗೊತ್ತಿದ್ದರೂ ಕೂಡ ದೊಡ್ಡವರ ಹತ್ರ ಕೇಳ್ತಾರೆ. ಯಾಕೆಂದರೆ ಇನ್ನಷ್ಟು ಹೆಚ್ಚು ಕನ್ಫರ್ಮ್ ಆಗಬೇಕು ಅಂತ. ಅದು ಅವರಿಗೆ ತಿಳ್ಕೊಂಡದ್ದು ಕನ್ಫರ್ಮ್ ಆಯಿತು, ಮತ್ತು ಸಮಾಜಕ್ಕೆ ತಿಳುವಳಿಕೆ ಕೊಡಬೇಕು ಅಂತ ಅವರು ಪ್ರಶ್ನೆ ಮಾಡೋದು. ಹಾಗೆ ಉದ್ಧವ ಈ ಪ್ರಶ್ನೆ ಮಾಡಿದ್ದು ನಮಗೋಸ್ಕರ, ಕೃಷ್ಣ ಉತ್ತರ ಕೊಟ್ಟದ್ದು ನಮಗೋಸ್ಕರ, ಉದ್ಧವನಿಗೋಸ್ಕರ ಅಲ್ಲ. ಅದಕ್ಕೆ ಅವನು ಹೇಳಿದ, ನೀನು ಬದರಿ ಹೋಗು, ಬದರಿಯಲ್ಲಿ ಹೋಗಿ ಅಲ್ಲಿ ಋಷಿಮುನಿಗಳಿಗೆ ಕೊಡು, ಆ ಋಷಿಗಳ ಮೂಲಕ ಅದು ಬದರಿಯಿಂದ ಭಾರತಕ್ಕೆ ಇಳಿದು ಬರಲಿ. ಸೊ ಕೃಷ್ಣನ ಉದ್ದೇಶವೇ ಅದು ಜನಾಂಗ ನಮಗೆ ಮುಟ್ಟಬೇಕು ಅಂತಲೇ ಕೃಷ್ಣ ಹೇಳಿದ್ದು. ಉದ್ಧವನಿಗೆ ಮುಟ್ಟಿ ಆಗಿದೆ ಅದು ಆಯಿತು. ಅದರಿಂದ ಏನು? ಅದರಿಂದ ಹೇಳ್ತಾರೆ, ಈ ಎಲ್ಲ ಇಂದ್ರಿಯಗಳವರೆಗೆ ಇರತಕ್ಕಂಥವನು ಅವನೇ. ಆದ್ದರಿಂದ ಯಸ್ಮಿನ್ನಿದಂ ಓತಂ ಯಸ್ಮಿನ್ನಿದಂ ಪ್ರೋತಂ ಅಶೇಷಮೂತಂ. ಹಾಗಾಗಿ ನೀವು ಯೋಚನೆ ಮಾಡಿದರೆ ಬ್ರಹ್ಮ ಎಲ್ಲೋ ಸತ್ಯಲೋಕದಲ್ಲಿ ಕೂತು ಈ ಜಗತ್ತನ್ನು ನಿರ್ದೇಶನ ಮಾಡ್ತಾನೆ ಅಲ್ಲಿ ಕೂತು ಅಂತ. ನಮ್ಮ ಬ್ರಹ್ಮಕುಮಾರಿಯರ ಹಾಗೆ ಅವ್ರ ದೇವರಿಗೊಂದು ಹೆಡ್ ಕ್ವಾರ್ಟರ್ಸ್ ಇದೆ, ಅಲ್ಲಿ ಕೂತು ಆರ್ಡರ್ ಮಾಡೋದು. ಇಲ್ಲಿ ಬರೋಲ್ಲ ಅಂತೆ ಅವನು ದೇವರು. ಯಾಕೆಂದರೆ
ಇದು ಗಾಡ್ ಈಸ್ ನಾಟ್ ಆಮ್ನಿ ಪ್ರೆಸೆಂಟ್. ಯಾಕೆಂದರೆ ಅದು ಬಂದರೆ ವೃಷಭಾವತಿಯ ವಾಸನೆಯನ್ನು ಅವನು ಮೂಸಬೇಕಾಗುತ್ತೆ. ಅದರಿಂದ ದೇವರು ಭೂಮಿಗೆ ಬರೋದೇ ಎಲ್ಲ ವಾಸನೆ ಬರುತ್ತೆ ಅವನಿಗೆ. ಅವನು ಹೆಡ್ ಕ್ವಾರ್ಟರ್ಸಲ್ಲಿ ಕೂತು ಪಾಸಾನ್ ಮಾಡ್ತಾನೆ, ಹೀಗೆ ಆಗಲಿ ಅಂತ ಆಗುತ್ತೆ ಅಂತ. ಇಂತಹ ಫೂಲಿಶ್ ಫಿಲಾಸಫಿ ಕೂಡ ಇವತ್ತು ಅದಕ್ಕೆ ಖಂಡಾಬಟ್ಟೆ ಫಾಲೋವರ್ಸ್ ಇದ್ದಾರೆ. ಯಾವ ಫಿಲಾಸಫಿ ತಲೆ ಬುಡ ಇಲ್ಲದ ಫಿಲಾಸಫಿಗಳೆಲ್ಲ ಪಾಪ್ಯುಲರ್ ಆಗ್ತಾ ಇವೆ. ಅವ್ರು ಹೇಳ್ತಾನೆ ಹಾಗೆ ಸತ್ಯಲೋಕದಲ್ಲಿ ಕೂತು ಬ್ರಹ್ಮ ಆರ್ಡರ್ ಮಾಡುವುದಲ್ಲ. ಯಸ್ಮಿನ್ನಿದಂ ಪ್ರೋತಮ ಶೇಷಂ ಓತಂ, ಚತುರ್ಮುಖನ ಶಕ್ತಿ ಅದು ಇಡೀ ಪ್ರಪಂಚದಲ್ಲಿ ಓತಪ್ರೋತವಾಗಿದೆ ಅಂತ. ಓತ ಅಂದರೆ ಒಳಗೆ ತುಂಬಿದೆ, ಪ್ರೋತ ಅಂದರೆ ಒಳಗೆ ತುಂಬಿದೆ, ಓತ ಅಂದರೆ ಹೊರಗಿನ, ಒಳಗೂ ಹೊರಗೂ ತುಂಬಿ ಇಡೀ ಜಗತ್ತನ್ನು ನಿಯಂತ್ರಿಸುವ ಶಕ್ತಿ ಚತುರ್ಮುಖ. ಅವನು ಬರೀ ಸತ್ಯಲೋಕದ ಅಧಿಪತಿ ಅಲ್ಲಪ್ಪ. ಯಸ್ಮಿನ್ನಿದಂ ಪ್ರೋತಮ ಶೇಷಂ, ಒಂದು ಎರಡಲ್ಲ, ಸಮಸ್ತ ಜಗತ್ತಿನ ಒಳಗೂ ಹೆಣೆದುಕೊಂಡಿದೆ ಬ್ರಹ್ಮನ ಶಕ್ತಿ, ಲಕ್ಷ್ಮೀನಾರಾಯಣರ ಶಕ್ತಿ. ಅದು ಇದನ್ನು ನಡೆಸ್ತಾ ಇದೆ. ಹೇಗೆ ಅಂದರೆ ಭಾಳ ಅದ್ಭುತವಾದ ದೃಷ್ಟಾಂತ ಕೊಡ್ತಾರೆ. ಹೇಗೆ ಅಂದರೆ ಪಟೇ ಇವ ತಂತು ಸಂಸ್ಥಾ ಅಂತ, ತಂತುಷ ಸಂಸ್ಥಾ ವಿಶೇಷ ಯಸ್ಮಿನ್ ಪಟೇ. ಈಗ ಒಂದು ಕರ್ಚೀಫ್ ಇದೆ, ಅದು ಪಟ. ಆ ಕರ್ಚೀಫಿನ ಮೇಲೆ ಚಿತ್ರ ಬಿಡಿಸ್ತಾರೆ ಬಣ್ಣದ ನೂಲಿನಲ್ಲಿ, ಅದು ತಂತು ವಿಶೇಷ ಸಂಸ್ಥಾ ಅಂತ. ಪಟೇ ಯಥಾ ತಂತು ವಿಶೇಷ ಸಂಸ್ಥಾ. ಆ ಬಟ್ಟೆಯ ಮೇಲಿನೊಂದು ಡಿಸೈನ್ ಮಾಡ್ತಾರಲ್ಲ, ಆ ಡಿಸೈನ್ ಅನ್ನೋದು ವಿಶ್ವ. ಈ ಬಟ್ಟೆ ಉಂಟಲ್ವ, ಅದು ಚತುರ್ಮುಖ. ಅದನ್ನು ಒಳಗೆ ಹೊರಗೆ ಹೊಲಿದುಕೊಂಡಿರುವಂಥದ್ದು ಈ ಬಟ್ಟೆಯಲ್ಲಿ ಇದೆ ಆ ಡಿಸೈನು, ಬಟ್ಟೆಯಲ್ಲಿದ್ದರೆ ಡಿಸೈನ್ ಇಲ್ಲ. ಹಾಗೆ ಇಡೀ ಬಟ್ಟೆಯಲ್ಲಿ ತಂತು ವಿಶೇಷ ಸಂಸ್ಥಾ, ಬಟ್ಟೆಯ ವಿಶೇಷದ ರಚನೆ. ಅಂದರೆ ಅದರಲ್ಲಿ ಒಂದು ಕಮಲ ಚಿತ್ರ ಮಾಡ್ಬೋದು, ಅಥವಾ ಒಂದು ಹುಡುಗಿ ತನ್ನ ಪ್ರೇಯಸಿಗೆ ಐ ಲವ್ ಯು ಅಂತ ಬರೆದು ಕೊಡ್ಬೋದು, ಏನು ಮಾಡ್ಬೋದು. ಆದರೆ ಅದಕ್ಕೆ ಆಶ್ರಯ ಯಾವುದು? ಕೆಳಗಿನ ಬಟ್ಟೆ, ಕರ್ಚೀಫು. ಸೊ ಚತುರ್ಮುಖ ಕರ್ಚೀಫನ್ ಹಾಗೆ ಇದ್ದಾನೆ, ಅದರಲ್ಲಿ ಬಿಡಿಸಿರತಕ್ಕಂಥ ಡಿಸೈನ್ ಹಾಗೆ ಜಗತ್ತಿದೆ ಅಂತಾರೆ. ಅಂದರೆ ಜಗತ್ತು ಒಂದು ಸಣ್ಣ ಡಿಸೈನು, ಇಡೀ ಬ್ರಹ್ಮಾಂಡ ಅದರ ಹಿಂದೆ ಇರತಕ್ಕ ಬ್ರಹ್ಮಶಕ್ತಿ ಅದಕ್ಕಿಂತಲೂ ಬಹಳ ದೊಡ್ಡದು. ಪಟೇ ಯಥಾ ತಂತು ವಿಶೇಷ ಸಂಸ್ಥಾ, ಅದು ಎಲ್ಲಿ ತುಂಬಿದೆ ಎಲ್ಲ ಕಡೆ. ಯಾಕೆಂದರೆ ವಿಶ್ಲಿಷ್ಟ ಶಕ್ತಿ ಅಂತ. ಅದು ಏನೊಂದು ಚತುರ್ಮುಖ ಶಕ್ತಿ ಅಂದರೆ ವಿಶ್ಲಿಷ್ಟ ಶಕ್ತಿ ಅಂತ ಹೇಳಿಬಿಟ್ರು. ವಿಶ್ಲಿಷ್ಟ ಶಕ್ತಿ ಅಂದರೆ, ಶ್ಲಿಷ್ಟ ಅಂದರೆ ಎಂದೂ ನಾಶವಾಗದೇ ಇರತಕ್ಕಂಥದ್ದು, ಅದು ಅಪ್ಪಿಕೊಂಡಿರುವಂಥದ್ದು. ಶ್ಲಿಷ್ಟ ಭಗವಂತ ಚತುರ್ಮುಖನ ಶಕ್ತಿ ಉಂಟಲ್ಲ, ಅದು ಎಂದು ಅನಪಹತ ಸಾಮರ್ಥ್ಯ ವಿಶ್ಲಿಷ್ಟ ಶಕ್ತಿ. ಅವನು ಎಂದೂ ಕೂಡ ಆ ಶಕ್ತಿ. ಈಗ ನಮಗೆ ಕೆಲವು ಶಕ್ತಿ ಇರ್ತದೆ, ಸ್ವಲ್ಪ ವಯಸ್ಸಾದ ಮೇಲೆ ಅದು ಮರೆತು ಹೋಗಲು ಶುರುವಾಗುತ್ತೆ. ಬಾಲ್ಯದಲ್ಲಿ ಇರೋಲ್ಲ, ವಯಸ್ಸಾದಮೇಲೆ ಮರೆತು ಹೋಗುತ್ತೆ. ಕಡೆ ಒಂದು ದಿವಸ ಬಿಡ್ರಿಡನು, ಏನೂ ಇರೋದಿಲ್ಲ. ಅವನದ್ದು ಹಾಗಲ್ಲ, ಅವನಿಗೆ 100 ವರ್ಷ ಆಯುಸ್ಸು. ಈ ಶತಮಾನಂ ಭವತಿ ಪುರುಷಃ, ಶತಮಾನಂ ಭವತಿ ಶತಾಯುಃ ಪುರುಷಃ ಅಂತ ಏನು ವೇದದಲ್ಲಿ ಹೇಳಿದ್ದಾರೆ, ಅದು ಪೂರ್ತಿ ಅನ್ವಯ ಆಗೋದು ಚತುರ್ಮುಖನಿಗೆ ಮಾತ್ರ. ಅವನು ಪೂರ್ತಿ 100 ವರ್ಷ. ಆ 100 ವರ್ಷದಲ್ಲಿ ಅವನಿಗೆ 100 ವರ್ಷದಲ್ಲೂ ವಿಶ್ಲಿಷ್ಟ ಶಕ್ತಿ ಅಂತ. ಅವನ ಸಾಮರ್ಥ್ಯದಲ್ಲಿ ಏನು 100 ವರ್ಷಕ್ಕೆ ಹತ್ತಿರ ಆಯಿತು, ಇನ್ನು ಸಾಯಲಿಕ್ಕಾಯಿತು ಇಲ್ಲ. ಅವನು ಹುಟ್ಟಿನಿಂದ ಸಾಯುವ ತನಕ ಪ್ರತಿ ಕ್ಷಣವೂ ಅವನ ಸಾಮರ್ಥ್ಯ ಒಂದೇ ರೀತಿ ಇರ್ತದೆ, 100 ವರ್ಷವೂ ಕೂಡ. ನಮಗೆ ಹಾಗಲ್ಲ, ನಮ್ಮದು ವರ್ಷ ಹೋದ ಹಾಗೆ ಶಕ್ತಿ ಹ್ರಾಸ ಆಗುತ್ತೆ, ಹೇಳಿ ಕೊಡೋದಿಲ್ಲ, ಬೆಡ್ ರಿಡನ್. ಬ್ರಹ್ಮದೇವರು ಬೆಡ್ ರಿಡನ್ ಆದರೆ ನಮ್ಮ ಗತಿ ಏನು? ಅವನು 100 ವರ್ಷ ತನಕ ವಿಶ್ಲಿಷ್ಟ ಶಕ್ತಿ ಅಂತ, ಅವನು ಬೆಡ್ ರಿಡನ್ ಆಗೋಲ್ಲ, ಅವನು ಕಾಯಿಲೆ ಬೀಳೋಲ್ಲ, ಅವನು ಇದೆಲ್ಲ ಮಾಡ್ತಾ ಇರ್ತಾನೆ, ಎಂದೂ ಆಯಾಸ ಆಗೋಲ್ಲ. ವಿಶಿಷ್ಟ ಶಕ್ತಿ ಅಂದರೆ ಬಹುದೇವ ಭಾತಿ. ಅವನು ಒಂದೆರಡು ರೂಪ ಅಲ್ಲ, ಅನಂತ ರೂಪಗಳಿಂದ ಈ ವಿಶ್ವದಲ್ಲಿ ತುಂಬಿದ್ದಾನೆ. ಚತುರ್ಮುಖ ಮತ್ತು ಸರಸ್ವತಿ ಆ ದೈವಿ ಶಕ್ತಿಗಳು, ಅದು ಭಾತಿ ಅಂತಾರೆ. ಜ್ಞಾನಿಗಳ ಕಣ್ಣಿಗೆ ಗೋಚರವಾಗುತ್ತೆ. ಕಾಣದೇ ಇದ್ದರೆ ನೀವು ಕಣ್ಣಿದ್ದ ಕುರುಡರು. ಧೃತರಾಷ್ಟ್ರನ ಹಾಗೆ. ಧೃತರಾಷ್ಟ್ರ ಅವನಿಗೆ ಕಣ್ಣಿಲ್ಲ ಅಂತ ದುಃಖ ಇರಲಿಲ್ಲ ಮೊದಲು, ಎಲ್ಲ ನಡೀತದೆ, ಕೈಗೆ ಕಾಲಿಗೆ ಕೆಲಸವರಿದ್ದಾರೆ, ನಡೀತಾ ಇತ್ತು. ಅವನಿಗೆ ಕಣ್ಣಿಲ್ಲ ಅನ್ನೋದೊಂದು ದುಃಖವೇ ಆಗಲಿಲ್ಲ. ಯಾವಾಗ ದುಃಖ ಆಯಿತು? ಕೃಷ್ಣ ಭೇಟಿಗೆ ಬರ್ತಾನೆ ಸಂಧಾನಕ್ಕೆ ಅಂತ ವಿಚಾರ ಬಂದಾಗ, ಆವಾಗ ಚಕ್ಷುಷ್ಮತಾಂ ವೈ ಸ್ಪೃಹಯಾಮಿ ಸಂಜಯ, ನನಗೆ ಕಣ್ಣಿದ್ದವರ ಮೇಲೆ ಹೊಟ್ಟೆಗಿಚ್ಚಾಗುತ್ತೆ. ಯಾಕೆ? ಅವರು ಕೃಷ್ಣನನ್ನು ನೋಡ್ತಾರೆ, ನನಗೆ ಕೃಷ್ಣನನ್ನು ನೋಡಲಿಕ್ಕಿಲ್ಲಪ್ಪ ಅಂತ ಕಣ್ಣಿದ್ದವರ ಮೇಲೆ ನನಗೆ ಬೇಜಾರಾಗುತ್ತೆ. ಅವರು ಎಷ್ಟು ಭಾಗ್ಯಶಾಲಿಗಳು, ನನಗೆ ಕೃಷ್ಣನನ್ನು ನೋಡಲಿಕ್ಕೆ ಇಲ್ವಲ್ಲಪ್ಪ. ಹಾಗೆಯೇ ಅದು ಕಾಣುವ ಕಣ್ಣು ಇದ್ದರೆ ಕಾಣುತ್ತೆ. ನಮಗೆ ಕಣ್ಣಿದೆ ಅಂತ ತಿಳ್ಕೊಂಡಿದ್ದೇವೆ, ನಾವು ಎಲ್ಲರೂ ಕಣ್ಣಿಲ್ಲದ ಕುರುಡರು. ನಮಗೆ ಕಾಣಬೇಕಾದ್ದು ಕಾಣುವುದಿಲ್ಲ.
ಅಲ್ಲಿ ಬರ್ತಾರೆ ಶ್ರುತಂ ಶ್ರೋತವ್ಯಂ ದೃಷ್ಟಂ ದ್ರಷ್ಟವ್ಯಂ ಅಂತ. ಅದು ಕವಿಗಳು ಅದನ್ನು ಎಷ್ಟು ದುರುಪಯೋಗ ಮಾಡ್ತಾರೆ ಅಂದರೆ ದುಷ್ಯಂತ, ಎಲ್ಲರೂ ಅವನು ದುಷ್ಯಂತ ಅಂತಾರೆ. ಅವನ ಹೆಸರು ದುಷ್ಯಂತ ಅಲ್ಲ, ದುಷ್ಯಂತ. ಎಲ್ಲ ನಮ್ಮಲ್ಲಿ ಶಬ್ದ ತಪ್ಪು, ಅರ್ಥ ತಪ್ಪು, ಎಲ್ಲ ನಾವು ತಿಳ್ಕೊಂಡದ್ದು ತಪ್ಪೆ. ದುಷ್ಯಂತ ಅಂತ ಶಬ್ದವೇ ಆಗೋಲ್ಲ. ದುಷ್ಯಂತ ಅವನು ಕಾಡಿಗೆ ಹೋಗ್ತಾನೆ. ನಿಮಗೆ ಗೊತ್ತಿದೆ, ಶಾಕುಂತಳದ ಕಥೆಯೆಲ್ಲ ಸುಮಾರಾಗಿ ಎಲ್ಲರಿಗೂ ಗೊತ್ತಿದೆ. ಕಾಡಿಗೆ ಹೋಗಿ ಅಲ್ಲಿದ್ದ ಬೇಟೆಗೆ ಹೋದಾಗ ಕಂಡೂರ ಆಶ್ರಮಕ್ಕೆ ಹೋಗ್ತಾನೆ. ಅಲ್ಲಿ ಶಕುಂತಳೆಯನ್ನು ನೋಡುತ್ತಾನೆ. ಆಮೇಲೆ ಬಂದು ಹೇಳ್ತಾನೆ, ನೋಡಬೇಕಾದ್ದು ನೋಡಿದೆಪ್ಪ. ಇಷ್ಟವರೆಗೆ ನನ್ನ ಕಣ್ಣು ನೋಡಬೇಕಾದ ನೋಡಿರಲೇ ಇಲ್ಲ. ಪೇಟೆಯಲ್ಲಿ ಒಬ್ಬರು ಅಷ್ಟು ಜನದ ಹುಡುಗಿಯರಿಲ್ಲ. ಈ ಕಾಡಿನ ಹುಡುಗಿ ನೋಡಿದ ಮೇಲೆ ನೋಡಬೇಕಾದ್ದನ್ನು ನೋಡಿದೆ ಅಂತ ಸಮಾಧಾನ ಆಯಿತು ಅಂತ. ಆದರೆ ಅದು ನೋಡಬೇಕಾದ್ದು ನೋಡುವುದು ಭಗವಂತನನ್ನು ನೋಡಬೇಕಾದಾಗ ಅನುಸಂಧಾನ ಬರಬೇಕು, ಹುಡುಗಿಯರು ನೋಡಿದಾಗ ಅಲ್ಲ. ಅವನು ಹುಡುಗಾಟ ಮಾಡಿದ. ದೃಷ್ಟಂ ದ್ರಷ್ಟವ್ಯಂ ಶ್ರುತಂ ಶ್ರೋತವ್ಯಂ. ಅದರಿಂದ ನೋಡಿ, ಶ್ರೋತವ್ಯ ಯಾರು ಶ್ರೋತವ್ಯ ಕೇಳಬೇಕಾದ್ದನ್ನು ಕೇಳಿದವನು. ಅಂದರೆ ಯಾರು ಭಗವಂತನ ಮಹಿಮೆಯನ್ನು ವೇದಗಳ ಮೂಲಕ ಕೇಳಿದ್ನೋ ಅವನು ಕೇಳುವುದನ್ನು ಕೇಳಿದ. ಯಾರು ಭಗವಂತನನ್ನು ಧ್ಯಾನದಲ್ಲಿ ಕಂಡನೋ ಅವನು ಕಣ್ಣನ್ನು ಕಾಣಿದ. ಅವರಿಗೆ ಕಿವಿ ಇದೆ, ಅವರಿಗೆ ಕಣ್ಣಿದೆ. ಹೀಗೆ ಅವರು ಹೇಳ್ತಾರೆ, ಎಲ್ಲ ಕಡೆ ತುಂಬಿರುವ ವಿಶಿಷ್ಟ ಶಕ್ತಿ ವಿವಿಧೇವ ಭಾತಿ, ಬಹುದೇವ, ಬಹುರೂಪಗಳಿಂದ ಅವನು ತುಂಬಿದ್ದಾನೆ ಜಗತ್ತಿನಲ್ಲಿ. ನಮಗೆ ಯಾವುದೂ ಕಾಣೋಲ್ಲ, ಆದರೆ ಭಾತಿ ಅಂತ ಕಾಣುತ್ತಪ್ಪ. ಯಾರು ಕೃಷ್ಣ ಹೇಳಿದ, ಕಣ್ಣಿದ್ದವರಿಗೆ ಕಾಣುತ್ತೆ. ಮನುಷ್ಯ ಕಣ್ಣಿದ್ದು ಕುರುಡನಾಗಿ ಬದುಕ್ತಾ ಇದ್ದಾನೆ, ಅದರಿಂದ ಅವನು ಇದ್ದರೂ ಕಾಣೋಲ್ಲ ಅಂತ. ಹೇಗೆ ಎಂದರೆ ಅವನು ಎಲ್ಲ ಕಡೆ ಹೇಗೆ ತುಂಬಿದ್ದಾನೆ ಎಂದರೆ ಅದಕ್ಕೊಂದು ದೃಷ್ಟಾಂತ ಕೊಡ್ತಾನೆ ಮತ್ತೆ ಕೃಷ್ಣ. ಬೀಜಾನಿ ಯೋನಿಂ ಪ್ರತಿಪದ್ಯೆ ಯದ್ವತ್ ಅಂತ. ಬೀಜಾನಿ ಯೋನಿಂ ಪ್ರತಿಪದ್ಯೆ ಯದ್ವತ್. ಈಗ ಒಂದು ಬೀಜ, ನಾವು ಬೀಜವನ್ನು ಹೊಲಕ್ಕೆ ಬಿತ್ತುತ್ತೇವೆ. ಆ ಒಂದು ಬೀಜ ಹಾಕಿದರೆ, ಈಗ ಉದಾಹರಣೆ ಕೆಲವು ಇದ್ದಾವೆ, ಅವು ಒಂದು ಬೀಜ ಹಾಕಿದರೆ ಅದರಿಂದ ಕವಲು ಇಡೀ ಗದ್ದೆ ತುಂಬ್ತವೆ. ಹಾಗೆ ಮೊದಲು ಒಂದು ಬೀಜದಂತಿದ್ದ ಚತುರ್ಮುಖ ಇಡೀ ಗದ್ದೆ ತುಂಬಿಬಿಟ್ಟ. ಅದನ್ನು ಬೀಜವನ್ನು ಬಿತ್ತಿದ ಹೊಲದಲ್ಲಿ ಯೋನಿಂ ಪ್ರತಿಪದ್ಯ ಅಂದರೆ ತನ್ನ ಬೆಳವಣಿಗೆಯ ಸ್ಥಾನ. ಯೋನಿ ಅಂದರೆ ಗದ್ದೆ. ಅಲ್ಲಿ ಬೀಜ ಬಿತ್ತಿದರೆ ಹೇಗೆ ಅದು ಎಲ್ಲ ಕಡೆ ಹಬ್ಬುತ್ತೆ, ಹಾಗೆ ಚತುರ್ಮುಖ ಎಲ್ಲ ಕಡೆ ಹಬ್ಬಿಬಿಟ್ಟಿದ್ದಾನೆ. ಆದರೆ ಯಾರಿಗೂ ಗೊತ್ತಿಲ್ಲ ಅದು ಪ್ರಪಂಚದಲ್ಲಿ ತುಂಬಿದ್ದಾನೆ ಅಂತ. ಅವನು ಪ್ರಪಂಚ ಅಂದರೆ ಏನಪ್ಪ ಹಾಗಂದರೆ, ನೀವು ವಿಕಾರ ಪ್ರಪಂಚ, ನಮಗೆ ಬ್ರಹ್ಮನ ಬಗೆಗೆ ಗೊತ್ತಿಲ್ಲ, ನಮಗೆ ಬ್ರಹ್ಮನ ಬಗೆಗೆ ಗೊತ್ತಿಲ್ಲ, ಪ್ರಪಂಚದ ಬಗ್ಗೆ ಗೊತ್ತಿದೆ, ಅದು ಗೊತ್ತಿಲ್ಲ ಅಂತಾನೆ ಕೃಷ್ಣ. ನೀವು ಪ್ರಪಂಚದ ಬಗೆಗೂ ಏನೂ ಗೊತ್ತಿಲ್ಲ. ಯಾಕೆ? ದ್ವೇ ಅಸ್ಯ ಬೀಜೇ ಅವನು ಶತನಾಳ ತ್ರಿಮೂಲ ಪಂಚಸ್ಕಂಧ ಪಂಚರಸ ಪ್ರಸೂತಿ. ಈ ಪ್ರಪಂಚ ಅಂದರೆ ಏನು ಹೇಳಿ ಅಂತ. ನಾವು ಪ್ರಪಂಚ ಅಂದರೆ ಪ್ರಪಂಚ ಅಷ್ಟೇ, ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ, ಅದೇ ಅಷ್ಟೇ ಹೇಳಿಗೆ ಬರೋದು ನಮಗೆ. ಪ್ರಪಂಚ ಅಂದರೆ ಏನು? ಪ್ರಪಂಚ ಅಂದರೆ ಪ್ರಪಂಚ. ಅವನು ಹೇಳ್ತಾನೆ, ದ್ವೇ ಅಸ್ಯ ಬೀಜೇ, ಈ ಪ್ರಪಂಚಕ್ಕೆ ಮೂಲದಲ್ಲಿ ಎರಡು, ಆ ಪ್ರಪಂಚದ ಹುಟ್ಟಿಗೆ ಕಾರಣವಾದ ಎರಡು ಶಕ್ತಿಗಳಿವೆ. ಎರಡು, ಅದು ಯಾವುದು? ಅದೇ ಬ್ರಹ್ಮ ಮತ್ತು ಸರಸ್ವತಿ, ಪ್ರಕೃತಿ ಪುರುಷ. ಪುರುಷನ ಜನ್ಮಕ್ಕೆ ಬ್ರಹ್ಮ ಕಾರಣ, ಜಡದ ಸೃಷ್ಟಿಗೆ ಸರಸ್ವತಿ ಕಾರಣ. ಅವರೇ ಪ್ರಕೃತಿ ಪುರುಷರು. ಅವರಿಗೆ ಪ್ರಧಾನ ಪುರುಷ ಈಶ್ವರ ನಾರಾಯಣ. ಎರಡು ಬೀಜಗಳಿವೆ ಈ ಪ್ರಪಂಚ ಹುಟ್ಟಲಿಕ್ಕೆ. ಅವರಿಂದ ಹುಟ್ಟಿ ಬಂತು ಇದು. ದ್ವೇ ಅಸ್ಯ ಬೀಜೇ, ಬ್ರಹ್ಮ ಸರಸ್ವತಿ. ಅದನ್ನೇ ನೀವು ಪ್ರಾಣಭಾರತೇನು ಅಂತ ಬೇಕಾದ್ರೆ ಹೇಳಿ, ಅದು ಒಂದೇ ಶಕ್ತಿ. ಅದು ದ್ವೇ ಅಸ್ಯ ಬೀಜೇ. ಮೂಲದಲ್ಲಿ, ಈ ಜಗತ್ತಿನ ಮೂಲದಲ್ಲಿ ಚತುರ್ಮುಖ, ಆದ್ದರಿಂದ ಅವನು ಜಗತ್ತಿನ ಸ್ರಷ್ಟಾರ ಅಂತ ಹೇಳಿ. ಅಂದರೆ ಮೂಲ ಕಾರಣ ಅವನು. ಅಷ್ಟೇ ಕಾರಣ ಅಲ್ಲ, ಶತನಾಳ. ಆಮೇಲೆ 100 ಬೇರುಗಳಿವೆ, 100 ಬೇರುಗಳು. ಅಂದರೆ ಅವಾಂತರ ದೇವತೆಗಳು 100 ಜನ ಇದ್ದಾರೆ ಇದನ್ನು ಹೊತ್ತುಕೊಂಡವರು. ಆಮೇಲೆ ಶತನಾಳ ತ್ರಿಮೂಲ, 3 ಮೂಲಗಳಿದೆ. 3 ಮೂಲಗಳು ಯಾವುದು? 3 ಮೂಲಗಳು ಅಂದರೆ ಸತ್ವ ರಜಸ್ಸು ತಮಸ್ಸು. ಅದರ ದೇವತೆಯರು ಲಕ್ಷ್ಮೀ ಶ್ರೀ ಭೂದುರ್ಗೆಯರು. ಶತಮೂಲ. ಅಲ್ಲಿ ಹಿಂದೆ ಇನ್ನೊಂದು ಬರುತ್ತೆ, ಅಲ್ಲಿ ಏನು ಅಂದರೆ ಒಂದು ಚತುರ್ಮುಖ ಅಂತ ಹೇಳಿದ್ನಲ್ಲ, ಅವನು ಅಯಂ ಹಿ ಜೀವ. ಅಯಂ ಹಿ ಜೀವ. ಜೀವ ಅಂದರೆ ಯಾರು ಅಂದರೆ ಅಯಂ ಹಿ ಜೀವ ತ್ರಿವೃದ ಅಬ್ಜಯೋನಿ. ಅಬ್ಜಯೋನಿಯಾದ ಜೀವನನ್ನೇ ನಾವು ಹೇಳೋದು, ಯಾವ್ಯಾವ ಜೀವನನ್ನಲ್ಲ. ಅಬ್ಜಯೋನಿ ಅಂದರೆ ಕಮಲದಲ್ಲಿ ಹುಟ್ಟಿದವ. ಕಮಲದಲ್ಲಿ ಹುಟ್ಟಿದ ಜೀವ ಅಂದರು. ಅವನು ಏನು ಅಂದರೆ ತ್ರಿವೃತ. ತ್ರಿವೃತ ಅಂದರೆ ಏನು? ತ್ರಿವೃತ ಅಂದರೆ ಸಾಮಾನ್ಯವಾಗಿ ಸಂಸ್ಥೆ ಹೇಳಿದರೆ ಸತ್ವ. ಇದು ತ್ರಿವೃತ ಅಂದರೆ ಮಣ್ಣು, ನೀರು, ಬೆಂಕಿ. ಈ 3ರ ಸಮಷ್ಟಿಯಲ್ಲಿ ಸೃಷ್ಟಿ ಮಾಡಿದವ ಅಂತ ಅರ್ಥ ಅಲ್ಲ.
ಅದು ಮಣ್ಣು ಬೆಂಕಿ ನೀರು ಅವನದ್ದು ಕ್ವಾಲಿಟಿ ಅಲ್ಲ, ಅದು ಜಗತ್ತಿನ ಕ್ವಾಲಿಟಿ. ಅವನು ತ್ರಿವೃತ್ತ ಅಂದರೆ ಏನು? ಜ್ಞಾನ, ಆನಂದ ಮತ್ತು ಬಲ, ಈ ಮೂರರ ಸಮಷ್ಟಿ ಚತುರ್ಮುಖ. ಚತುರ್ಮುಖನ ಕ್ವಾಲಿಟಿ ಏನು? ಜೀವರಲ್ಲಿ ಅವನಂಥ ಜ್ಞಾನಿಯೂ ಇಲ್ಲ, ಅವನು ಶತಾನಂದ ಅಂತ ಅವನಂಥ ಆನಂದವೂ ಇಲ್ಲ, ಅವನಂಥ ಬಲಿಷ್ಠರೂ ಇಲ್ಲ. ಪ್ರಾಣತತ್ವ ಅನ್ನೋದರ್ಶದೆ ಬಳಿತ್ಥ ತದ್ವಪುಷೇಧಾಯಿ ದರ್ಶತಂ. ಬಟ್ ಅಂದರೆ ಬ್ಯೂಟಿ ಬಟ್ಟಲ್ಲ, ಬಟ್ ಅಂದರೆ ಬಲಸ್ವರೂಪನಾದವ ಪ್ರಾಣ ಬ್ರಹ್ಮ. ಆದ್ದರಿಂದ ಜ್ಞಾನ, ಆನಂದ, ಬಲ ಈ ಮೂರು ಗುಣಗಳ ಸಮಷ್ಟಿಯಾಗಿದ್ದವನು ಚತುರ್ಮುಖ, ಅವನು ತ್ರಿವೃತ್. ಆದರೆ ಅಯಂ ಹಿ ಜೀವ ತ್ರಿವೃತ್ ಅಬ್ಜಯೋನಿ. ಆದರೆ ಏನು ಅಂದರೆ ಅವ್ಯಕ್ತ ಏಕೋ ಜಗತಾಂ ಅಥಾದ್ಯ. ಅವನು ಇಷ್ಟು ಎಲ್ಲ ಕಡೆ ತುಂಬಿದ್ದಾನೆ, ಬಟ್ಟೆಯಲ್ಲಿ ಡಿಸೈನ್ ತುಂಬಿದ ಹಾಗೆ. ಅಥವಾ ಇನ್ನೊಂದು ರೀತಿ ಹೇಳ್ಬೋದು, ಅಲ್ಲಿ ತಂತುಷು ಯಥಾ ಸೂತ್ರೇ ಯಥಾ ತಂತು ವಿಶೇಷ ಸಂಸ್ಥಾ ಅಂದರೆ ಈಗ ಅಂಗಿ ಹಾಗೆ. ಅದೇನು ಅಂದರೆ ನೀವು ಒಳ್ಳೆ ಬಟ್ಟೆ ಅಂಗಡಿಯಿಂದ ಪರ್ಚೇಸ್ ಮಾಡಿ ತರ್ತೀರಿ, ದರ್ಜಿ ಹತ್ರ ಕೊಡ್ತೀರಿ, ಅವನ್ನೆಲ್ಲ ಕತ್ತರಿಸಿ ತುಂಡು ಮಾಡ್ತಾನೆ. ಆ ತುಂಡು ಮಾಡಿದ ಪ್ರಪಂಚ, ಅದನ್ನು ಹೊಲಿಯುವವರು ಚತುರ್ಮುಖ, ಅವರು ಹಂಗೆ ಆಯ್ತು. ಅವಾಗ ಅದನ್ನು ತುಂಡುಗಳನ್ನು ಜೋಡಿಸುವಂತಹ ಶಕ್ತಿ ಅದು ತಂತು ವಿಶೇಷ ಸಂಸ್ಥೆ. ಅದಕ್ಕೆ ಮಧ್ಯೆಯಲ್ಲಿ ಹೊಲಿಗೆ ಹಾಕಿದಾಗ ಅದು ಅಖಂಡ ಅಂಗಿ ಆಯಿತು. ಅಂಗಿ ಎಂದರೆ ಎಲ್ಲ ಬಟ್ಟೆಗಳ ತುಣುಕಿನ ಸಂಯೋಜನೆ, ಅದೇ ಸೃಷ್ಟಿ. ಅದು ಮಾಡುವುದು ಯಾರು? ಚತುರ್ಮುಖನ. ತಂತು ವಿಶೇಷ ಸಂಸ್ಥಾ ಅಂದರೆ ಬಟ್ಟೆಗಳ ತುಂಡನ್ನು ಹೇಗೆ ದರ್ಜಿ ಅದನ್ನು ಹೊಲಿದು ಒಂದು ಫಸ್ಟ್ ಕ್ಲಾಸ್ ಅಂಗಿ ಮಾಡ್ತಾನೆ, ಹಾಗೆಯೇ ಈ ಪ್ರಪಂಚದ ತುಂಡುಗಳನ್ನು ಜೋಡಿಸಿ ಪ್ರಪಂಚ ಮಾಡ್ತಾನೆ ಚತುರ್ಮುಖ. ತಂತುಷು ಯಥಾ ಸೂತ್ರ ವಿಷಯ ತಂತು ಸೂತ್ರೇ ಪಟೇ ಯಥಾ ತಂತು ವಿಷಯ. ಹಾಗಾದ್ದರಿಂದ ಅವನು ಮಾಡಿದರೂ ಕೂಡ ತಮಾಷೆ ಏನು ಅಂದರೆ ಅವ್ಯಕ್ತ ಅಂತ ಅಂಗಿಯಲ್ಲಿ ಹೊಲಿಗೆ ಕಾಣೋದಿಲ್ಲ, ಇಡೀ ಬಟ್ಟೆಯನ್ನು ಕಾಣುತ್ತೆ. ಅದು ಹೊಲಿದದ್ದು ತುಂಡುಗಳ ಸಮಷ್ಟಿ, ಅದು ಅನೇಕ ಹರಕು ಬಟ್ಟೆಗಳನ್ನು ಜೋಡಿಸಿದ್ದು. ಅದರಿಂದ ಹಿಂದಿನವರು ಅಂಗಿ ಹಾಕ್ಕೊಂಡು ಪೂಜೆ ಮಾಡ್ತಿರಲಿ, ಯಾಕೆ ಗೊತ್ತುಂಟ? ಹರಕು ಬಟ್ಟೆ ಉಟ್ಕೋಬಾರ್ದು ಅಂತ ಅವರದು. ಇದು ಹರಿದದ್ದು ಹೊಲಿದದ್ದು, ಮತ್ತೆ ಅಪರದಂಡ. ಇದು ಹರಕು ಬಟ್ಟೆಯನ್ನು ಉಟ್ಟುಕೊಂಡು ದೇವರನ್ನು ಪೂಜೆ ಮಾಡಬೇಡಿ ಅಷ್ಟೇ ಅವರದ್ದು, ಮತ್ತೇನಿಲ್ಲ. ಅದೇನೋ ಹರಕು ಬಟ್ಟೆಯನ್ನು ಅಂಗಿ ಹಾಕಿದ ಕೂಡ ಮೈಲಿಗೆ ಆಗುತ್ತೆ ಅಂತಲ್ಲ. ಹರಕು ಬಟ್ಟೆಯಲ್ಲಿ ನಿಡಿ ಬಟ್ಟೆ ತೊಗೊಂಡಿದ್ದೀರಿ, ಅದನ್ನೇ ಉಟ್ಕೊಳ್ಳಿ, ಅದನ್ನು ಹರಿದು ಆಮೇಲೆ ಹೊಲಿದು ಆಮೇಲೆ ಹಾಕ್ಕೊಳ್ಳೋದು ಈ ಹುಚ್ಚಿ ಯಾಕೆ ಅಂತ. ಆದ್ದರಿಂದ ಸೂತ್ರ ವಿಶೇಷ ಇವನು ಎಲ್ಲ ಹೊಲಿದು ಚತುರ್ಮುಖ ಪ್ರಪಂಚವನ್ನು ಮಾಡಿದ್ದು ಹಾಗೆ ಹರಕು ಬಟ್ಟೆ ನೋಟು ಮಾಡಿ ಅಂಗಿ ಹೊಲಿದದ್ದು ಅಷ್ಟೇ. ಸೂತ್ರ ವಿಶೇಷ ಸಂಸ್ಥಾ. ಆದರೆ ಅವ್ಯಕ್ತ ನಿಮಗೆ ಎಲ್ಲಿಯೂ ಹೊಲಿಗೆ ಹೊಲಿದದ್ದು ಗೊತ್ತಾಗೋಲ್ಲ. ಯಾಕಂದರೆ ಎಷ್ಟು ಚೆನ್ನಾಗಿದೆ ಅಂಗಿ, ಯಾರು ಹೊಲಿದದ್ದು ಅಂತ ಚೆಂದ ಕಾಣುತ್ತೆ, ಹೊಲಿಗೆ ಕಾಣೋದೇ ಇಲ್ಲ. ಅವ್ಯಕ್ತ ಏಕಃ ಅಂದರೆ ಅಂತ ನಮ್ಮಲ್ಲಿ ದರ್ಜಿಗಳು ಬೇಕಾಷ್ಟು ಜನ ಇದ್ದಾರೆ, ಅವನು ಒಬ್ಬನೇ ದರ್ಜಿ ಇಡೀ ವಿಶ್ವಕ್ಕೆ, ಅವನೇ ಹೊಲಿಬೇಕು. ಇನ್ನೊಬ್ಬರು ಇಬ್ಬರು ಜನ ಇದ್ದಲ್ಲ, ಪಾಲುದಾರರಿಲ್ಲ, ಅವನಿಗೆ ಯಾರು ಸ್ಪರ್ಧೆಗೆ ನಿಲ್ಲೋರಿಲ್ಲ, ಕಾಂಪಿಟೀಷನ್ ಇಲ್ಲ. ಯಾಕೆ? ಜಗತಾಂ ಅಥ ಆದ್ಯ, ಇಡೀ ಜಗತ್ತಿನ ಮೊದಲ ಜೀವ ಅವನ ಜೊತೆಗೆ ಇನ್ನೊಬ್ಬ ಅವನು ಕಂಪೀಟ್ ಮಾಡಲಿಕ್ಕೂ ಯಾರೂ ಇಲ್ಲ, ಕಾಪರೇಟ್ ಮಾಡಲಿಕ್ಕೂ ಯಾರೂ ಇಲ್ಲ. ಜಗತಾಂ ಅಥ ಆದ್ಯ. ಹೀಗೆ ಅದನ್ನು ಚತುರ್ಮುಖನ ವರ್ಣನೆ ಮಾಡಿದ್ರು ಹಿಂದೆ. ಹಾಗಾಗಿ ಹೇಳ್ತಾರೆ ದ್ವೇಯಸ್ಯ ಬೀಜೆ, ಚತುರ್ಮುಖ ಮತ್ತು ಸರಸ್ವತಿ. ಸರಸ್ವತಿ ಜಡ ಪ್ರಪಂಚದ ದೇವತೆ, ಪ್ರಕೃತಿಯ ದೇವತೆ. ಚತುರ್ಮುಖ ಜೀವಶಕ್ತಿಯ ದೇವತೆ. ಆದ್ದರಿಂದ ಚೇತನಗಳ ಪ್ರಪಂಚಕ್ಕೆ ಬುಡದಲ್ಲಿ ಚತುರ್ಮುಖ ಮತ್ತು ಸರಸ್ವತಿ ಎರಡು ಬೀಜಗಳಿವೆ. ಅವು ತಂದೆ ತಾಯಿ. ಲಕ್ಷ್ಮೀನಾರಾಯಣರಿದ್ದಾರೆ, ಅದು ಬಿಟ್ಟು ಅನಂತರ ಸೃಷ್ಟಿಯಲ್ಲಿ ಮೊದಲನೆಯ ತಂದೆ ಚತುರ್ಮುಖ, ಮೊದಲನೆಯ ತಾಯಿ ಸರಸ್ವತಿ. ಅವರು ಜಗತ್ತಿನ ತಾಯಿ ತಂದೆಗಳು. ಜಗತ್ತ ಪಿತರೂ ಒಂದೇ, ಆಯಿತಾ? ಹೀಗೆ ಯಾರ ಕೇಳಿ ಜಗತ್ತ ಪಿತರೂ ಒಂದೇ ಅಂತಾರೆ, ತಂದೆ ತಾಯಿ ಒಬ್ಬರೇ. ಅದು ಏನು ಕಥೆ ಗೊತ್ತಿಲ್ಲ. ಒಂದೇ ಅನ್ನೋದನ್ನು ಹೇಳಲಿಕ್ಕೆ ಬರೋದಿಲ್ಲ ಇವತ್ತು. ಒಂದೇ ಅಲ್ಲ, ಒಂದೇ ಅಂತಾರೆ. ನಮ್ಮ ಕಾಲೇಜಿನಲ್ಲಿ ಕಲಿತ ಹುಡುಗರಿಗೆ ಒಂದೇ ಮತ್ತು ಒಂದೇ ಅದು ವ್ಯತ್ಯಾಸ ಗೊತ್ತಿಲ್ಲ. ಅದು ಒಂದೇ ಮಾತಾರಮ್ಮಂತ ಅವರಿಗೆ, ಒಂದೇ ತಾಯಿ ಒಬ್ಬಳೇ. ಹೀಗೆ ಅರ್ಥ ಹೇಳುವಷ್ಟು ಬುದ್ಧಿವಂತರಾಗಿಬಿಟ್ಟಿದ್ದಾರೆ ನಮ್ಮ ಹುಡುಗರು ಕಾಲೇಜಿಗೆ ಹೋಗಿ. ಸರಿ ಆಯಿತು. ಆದ್ದರಿಂದ ಅವನು ಹೇಳ್ತಾನೆ ಅಸ್ಯ ಬೀಜೆ ಶತಮೂಲ. ಆಮೇಲೆ ಅದರ ನಂತರ ಅವಾಂತರ ದೇವತೆಗಳು 100 ಜನ ಈ ದೇಹವನ್ನು ಧಾರಣೆ ಮಾಡಿದರು. ಇದ್ದಾರಲ್ಲ, ಒಂದೊಂದು ಅಂಗಕ್ಕೂ ಒಂದೊಂದು ದೇವತೆ ಇದ್ದಾರೆ, 100 ಬೇರುಗಳು. ತ್ರಿಮೂಲ ಆದರೆ ಅದರ ಬುಡದಲ್ಲಿರತಕ್ಕಂಥ 3 ಸತ್ವ ರಜಸ್ತಮ ಗುಣ ಅದು ಆಗುವುದು. ಅಥವಾ ಇನ್ನೊಂದು ಹೇಳಿ ತ್ರಿಮೂಲ ಮುಂದೆ ತ್ರಿವಲ್ಕಲ ಅಂತ ಮುಂದೆ ಬರುತ್ತೆ. ಅದು ಸತ್ವ ರಜಸ್ತಮ ಗುಣಗಳ 3 ತೊಗಟೆಗಳು ಅಂತ. ಈ 3 ಯಾವುದು? ಹಾಗಾದರೆ ಎಲ್ಲರೂ ಹೇಳೋದು ಸತ್ವ ರಜಸ್ತಮ ಅಲ್ಲ. ಈಗ ಚತುರ್ಮುಖ ಬಂದ, ಆಮೇಲೆ ಸರಸ್ವತಿ ಬಂದಳು.
ಆಮೇಲೆ ಇಲ್ಲಿ ಒಳಗಿರೋದು ಯಾವುದು? ಮನಸ್ಸು, ಬುದ್ಧಿ, ಅಹಂಕಾರ. ಇದೇ ಮೂರು ಮೂಲಗಳು. ನಮ್ಮ ಇಡೀ ಬದುಕಿನ ಮೂಲ ಯಾವುದು ಅಂದರೆ ಬೀಜ ತ್ರಿಮೂಲ: ಮನಸ್ಸು, ಬುದ್ಧಿ, ಅಹಂಕಾರ. ಇದೇ ಅಲ್ವ ಕಾರಬಾರ ಮಾಡೋದು. ಅಂದರೆ ಗರುಡಶೇಷರು ಉದ್ಧರರು. ಮನಸ್ಸು ಏನನ್ನೋ ಯೋಚನೆ ಮಾಡುತ್ತೆ, ಬುದ್ಧಿ ತೀರ್ಮಾನ ಮಾಡುತ್ತೆ, ಅಹಂಕಾರದಿಂದ ಮಾಡಲಿಕ್ಕೆ ತೊಡಗುತ್ತಾನೆ, ಕೈ ಸೋಲ್ತಾನೆ. ಇದು ಇಡೀ ಜಗತ್ತಿನ ಚಲಾವಣೆಗೆ, ನಮ್ಮ ಎಲ್ಲ ಚಟುವಟಿಕೆಗಳಿಗೆ ಮೂಲ ಬೀಜ ಈ ಮೂರು ಅಂತ. ಗರುಡಶೇಷ ರುದ್ರರು ಅಥವಾ ಮನಸ್ಸು, ಬುದ್ಧಿ, ಅಹಂಕಾರ ತ್ರಿಮೂಲ. ಆಮೇಲೆ ಪಂಚಸ್ಕಂಧ, 5 ಬೊಡ್ಡೆಗಳು. ಅದು ಬುಡದಿಂದಲೇ 5 ಬೊಡ್ಡೆಗಳಾಗಿ ಬೆಳೆಯಿತು. ಸ್ಕಂಧ ಕಾಂಡ, 5 ಕಾಂಡಗಳು. ಪಂಚಸ್ಕಂಧ ಯಾವುದೊಂದು? ಪಂಚಭೂತಗಳು. ಪಂಚಭೂತಗಳ ಅಭಿಮಾನಿ ದೇವತೆಗಳು. ಅಲ್ಲಿ ಮತ್ತೆ ಚೇತನ ಬೇಕೇ ಬೇಕು. ಅಭಿಮಾನಿ ದೇವತೆಗಳು ಪೃಥ್ವಿ, ಭೂಮಿಗೆ ಪೃಥ್ವಿ ಅಂತಲೇ ಒಬ್ಬಳು ದೇವತೆ. ಅದು ಅಳದಿದ್ದರೆ ಮತ್ತೊಬ್ಬ ಇದ್ದಾನೆ, ಶನಿ. ಅದರಿಂದ ನೋಡಿ, ಬೆಂಗಳೂರಿನಲ್ಲಿ ಅಥವಾ ಪೇಟೆಗಳಲ್ಲಿ ಹೋದರೆ ಶನಿದೇವರ ದೇವಸ್ಥಾನ. ಯಾಕೆಂದರೆ ಭೂಮಿಯ ದೇವತೆ ಅವ. ಶನಿಯಿಂದ ಕೂಡಲೇ ಹೆದರಿ ನಡುಗುತ್ತವೆ ಮನುಷ್ಯರು. ಅವನು ಏನು ಮಾಡೋಲ್ಲ ಪಾಪ. ಅಯ್ಯೋ ನಿಮಗೆ ಶನಿ ಕಾಟ ಅಂತ ಜೋಯಿಸರು ಹೇಳಿಬಿಡ್ತಾರೆ. ಶನಿ ಕಾಟ ಕೊಡಲಿಕ್ಕಿರೋದು. ಅವನು ಯಾರಿಗೂ ಏನೂ ಕಾಟ ಕೊಡೋಲ್ಲ, ಅವನ ಕೆಲಸ ಅವನು ಮಾಡ್ತಾನೆ ಪಾಪ. ಇವರು ಅವನು ಕಾಟ ಕೊಡ್ತಾನೆ ಅಂಥೇಳಿ. ಶನಿ ಭೂಮಿಯ ದೇವತೆ. ನೀರು ಎರಡನೇದು, ನೀರಿನ ದೇವತೆ ವರುಣ ಮತ್ತು ಬುಧ. ಆಮೇಲೆ ಅಗ್ನಿಯ ದೇವತೆ ಪ್ರಧಾನ ಅಗ್ನಿಯ ಮಗ ಪಾವಕ ಅಂತ. ಅವನಿಗೆ 3 ಜನ ಮಕ್ಕಳು ಅಗ್ನಿಗೆ. ಅಲ್ಲಿ ಪಾವಕ, ಪವಮಾನಶ್ಚ ಶುಚಿರೀತಿ ಅಗ್ನಯ ಶ್ರಯ. ಪಾವಕ, ಪವಮಾನ, ಶುಚಿ ಅಂತ ಅಗ್ನಿಯ ಮಕ್ಕಳು 3 ಜನ, ಪ್ರಧಾನ ಅಗ್ನಿಯ ಮಕ್ಕಳು. ಅದರಲ್ಲಿ ಪಾವಕ ಈ ಪಂಚಭೂತಗಳಲ್ಲಿ ಒಂದ ಅಗ್ನಿಯ ದೇವತೆ. ಪಾವಕ, ಪವಮಾನ, ಶುಚಿ. ಶುಚಿಗೆ ಇನ್ನೊಂದು ಹೆಸರು ಶುಂಧ್ಯು ಅಂತ. ಇದೆಲ್ಲ ಶಾಸ್ತ್ರಗಳಲ್ಲಿ ಬರುವಂಥದ್ದು. ಲೋಕದಲ್ಲಿ ಅಷ್ಟು ಬಳಕೆ ಇಲ್ಲ. ಆಮೇಲೆ ಅಗ್ನಿ ಆಯಿತು. ಆಮೇಲೆ ಗಾಳಿಗೆ ದೇವತೆ ಯಾರು? ಪ್ರಧಾನವಾಯು ಅಲ್ಲ, ಅಂದರೆ ಪ್ರವಾಹವಾಯು ಮತ್ತು ಮರೀಚಿರು ಮರುತಾಮಸ್ಮಿ ಅಂತ ಗೀತೆ ಹೇಳ್ತಾನೆ. ಮರೀಚಿ ಅನ್ನತಕ್ಕಂಥ ವಾಯುಪುತ್ರ. ಆಕಾಶಕ್ಕೆ ಗಣಪತಿ. ಇವು 5 ಬೊಡ್ಡೆಗಳಾಗಿ ದೇಹವನ್ನು ಧಾರಣೆ ಮಾಡ್ತಾ ಇದ್ದಾರೆ ಪಂಚಭೂತಗಳು. ಇಡೀ ದೇಹ ಈ 5ರಿಂದ ಆದದ್ದಲ್ವ. ಪಂಚರಸಪ್ರಸೂತಿ. ಆಮೇಲೆ 5 ರಸಗಳು ಯಾವುದು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಈ ಪಂಚಭೂತಗಳಿಂದ ಆಗುವಂಥ 5 ಅನುಭೂತಿಗಳು. ಅದು 5: ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇದಕ್ಕೆ ದೇವತೆಗಳು ಯಾರು? ಶಬ್ದ ಸ್ಪರ್ಶಕ್ಕೆ ಗರುಡ ಪತ್ನಿಯಾದ ಸುಪರ್ಣಿ. ಶಬ್ದ ಸ್ಪರ್ಶ, ರೂಪರಸಗಂಧಕ್ಕೆ ಶೇಷಪತ್ನಿಯಾದ ವಾರುಣಿ. ಗಂಧಕ್ಕೆ ಪಾರ್ವತಿ. ಸೊ ಇವರು ಗರುಡಶೇಷ ರುದ್ರರ ಹಿಂದೆ ಬಂದಿದ್ದರು. ಅವರ ಪತ್ನಿಯರು ಈ ವಿಷಯಗಳ ದೇವತೆಗಳು. ಹೀಗೆ ದೇಹದೊಳಗೆ ಎಷ್ಟು ದೇವತಾ ಶಕ್ತಿಗಳು ಕೂತು ಧಾರಣೆ ಮಾಡಿದ್ದಾವೆ. ಅವರೆಲ್ಲರಿಗೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿ ಚತುರ್ಮುಖ ಇದ್ದಾನೆ ಅಷ್ಟೇ. ಪಂಚ ರಸಪ್ರಸೂತಿ. ಆಮೇಲೆ ದಶೈಕ ಶಾಖ, 11 ಟೊಂಗೆಗಳು, 10 ಇಂದ್ರಿಯಗಳು ಮತ್ತು ಮನಸ್ಸು ಸೇರಿ 11 ಶಾಖೆಗಳು. ಆ 11 ಇಂದ್ರಿಯಗಳ ಅಭಿಮಾನ ದೇವತೆಗಳು. ಎಲ್ಲಕ್ಕೂ ಅಭಿಮಾನ ದೇವತೆಗಳಿದ್ದಾರಲ್ಲ. ಈಗ ಏನು, ಕಿವಿಗೆ ಚಂದ್ರ ಅಥವಾ ದಿಗ್ದೇವತೆಗಳು, ಮೂಗಿಗೆ ವಾತ ಅಥವಾ ಅಶ್ವಿನಿ, ಕಣ್ಣಿಗೆ ಸೂರ್ಯ, ಕಿವಿಗೆ ಚಂದ್ರ, ವಾತಾರ್ಕ ಪ್ರಚೇತಸ್ಸು, ನಾಲಿಗೆಗೆ ವರುಣ ರಸದ ದೇವತೆ, ಮೂಗಿಗೆ ಅಶ್ವಿದೇವತೆಗಳು, ಆಮೇಲೆ ಕೈಗೆ ಅಲ್ಲ ಮಾತಿಗೆ ಮಾತು ವಾಗೀಂದ್ರಿಯಕ್ಕೆ ಅಗ್ನಿ, ಕೈಗೆ ಇಂದ್ರ, ಪಾದಕ್ಕೆ ಇಂದ್ರಪುತ್ರ, ಆಮೇಲೆ ಪಾಯು ಉಪಸ್ಥಗಳಿಗೆ ಯಮಃ ದಕ್ಷ, ಕಡೆಗಳ ನಿರ್ವೃತಿ ಯಮ, ಬೇರೆ ಬೇರೆ ದೇವತೆ. ಇವರೆಲ್ಲ ಇಂದ್ರಿಯಾಭಿಮಾನ ದೇವತೆಗಳು. ಮನಸ್ಸಿನ ದೇವತೆ ಅಂತ ಗೊತ್ತಿದೆ ನಮಗೆ. ಮನಸ್ಸಿನ ದೇವತೆ ಇಂದ್ರ ಮತ್ತು ಗರುಡಶೇಷ ರುದ್ರರು. ಈ 11 ಟೊಂಗೆಗಳು ದಶೈಕ ಶಾಖ. ಆಮೇಲೆ 11 ಟೊಂಗೆಗಳು ಆದಮೇಲೆ ದ್ವಿಸುಪರ್ಣ ನೀಳ. ನೀಳ ಅನ್ನುವಂಥದ್ದು ಮೂಲ ಸಂಸ್ಕೃತ ಶಬ್ದ. ಅದನ್ನು ಆಮೇಲೆ ಪಾಣಿನಿ ಬಂದ ಮೇಲೆ ನೀಡಹ ಅಂತ ಮಾಡಿದರು. ಈಗ ಪ್ರಿಂಟ್ ಮಾಡುವವರೆಲ್ಲ ಅದನ್ನೇ ಪ್ರಿಂಟ್ ಮಾಡೋದು, ನೀಡಹ ಅಂತ. ಭಾಗವತ ನೀಡಹ ಅಲ್ಲ, ನೀಳಹ ಆಗಬೇಕು. ದ್ವಿಸುಪರ್ಣ ನೀಳಹ, 2 ಹಕ್ಕಿಗಳ ಗೂಡು. ಅದೇ ಈ ಎರಡಕ್ಕೆ ಹೇಳೋದೇ ನಾವು ಮೊನ್ನೆ ದ್ವಾಸುಪರ್ಣ ಅದಲ್ಲ. ದ್ವಾಸುಪರ್ಣ ಜೀವೇಶ. ಇಲ್ಲಿ ಜೀವರು 2 ಬಗೆಯ ಜೀವರು. ಯಾರು? ಪ್ರವೃತ್ತಿ ಮಾರ್ಗಿಗಳು, ನಿವೃತ್ತಿ ಮಾರ್ಗಿಗಳು. 2. ಕೆಲವರು ಪ್ರವೃತ್ತಿ ಮಾರ್ಗದಲ್ಲಿ ಈ ಸಂಸಾರದಲ್ಲೇ ಬಿದ್ದು ಒದ್ದಾಡುವವರು. ಕೆಲವರು ಇದನ್ನು ಕಳಚಿಕೊಂಡು ಈ ಜಗತ್ತರ ದುಃಖದ ಪಾಡು ಬೇಡ ಅಂತ ಆ ಕಡೆ ಅಧ್ಯಾತ್ಮದ ಕಡೆಗೆ ತಿರುಗಿದವರು. 2 ಬಗೆಯ ಹಕ್ಕಿಗಳಿಗೆ ಆಶ್ರಯ ಈ ಜಗತ್ತು. ದ್ವಿಸುಪರ್ಣ ನೀಳಹ. ತ್ರಿವಲ್ಕಲಹ, 3 ತೊಗಟೆಗಳು. ಅದು ಯಾವುದು? ಸತ್ವ, ರಜಸ, ತಮಸ್ಸು. ಅದು ಮತ್ತು ಲಕ್ಷ್ಮೀದೇವಿ. ದ್ವಿಫಲ ಖಂಪ್ರವಿಷ್ಟ. ದ್ವಿಫಲ, 2 ಬಗೆಯ ಫಲ, ಅಂದರೆ ಸುಖ ದುಃಖ, ಐಹಿಕ ಫಲ, ಮೋಕ್ಷ ಫಲ.
ಅಥವಾ ಅಲ್ಲಿ ಏನು ಪುಷ್ಪ ಫಲೇ ಪ್ರಸೂತೆ ಅಂತ ಒಂದು ಕಡೆ ಹೇಳ್ತಾರೆ. ಪುಷ್ಪ ಸ್ವರ್ಗಾದಿಗಳು ಅದು ಫಲ ಕೆಲವರಿಗೆ, ಮತ್ತು ಕೆಲವರಿಗೆ ಫಲ ಅಂದರೆ ಮೋಕ್ಷ. ಅಂತಹ ಮರ ಇದು ಎಲ್ಲಿದೆ? ಖಂ ಪ್ರವಿಷ್ಟ, ಆಕಾಶ ಎಲ್ಲ ಹಬ್ಬಿದೆ ಅಂತ. ಅದು ಅಷ್ಟೇ ಅರ್ಥ ಅಲ್ಲ ನೋಡಿ. ಈಗ ಬ್ರಹ್ಮ ಮತ್ತು ಸರಸ್ವತಿಯರು ಇದಕ್ಕೆ ಬೀಜಸ್ಥಾನೀಯರು ಅಂದರು. ಬೀಜಸ್ಥಾನಿ ನಾವು ಬಿತ್ತುವ ಬೀಜ ಅಲ್ಲ. ಈ ತಮಾಷೆ ಏನು ಅಂದರೆ, ಈ ಬ್ರಹ್ಮ ಇದ್ದಾನಲ್ಲ, ಅವನು ಪೃಥ್ವಿ ಸ್ಥಾನ ಬೀಜ. ನಿಮಗೆ ಬೀಜ ಬಿತ್ತಬೇಕಾದ್ರೆ ಪೃಥ್ವಿ ಬೇಕಲ್ವಾ? ಅದು ಆ ನೆಲದ ಮೇಲೆ ಬೆಳೆಯೋದದು. ಪೃಥ್ವಿ ಸ್ಥಾನ ಸರಸ್ವತಿ. ಅದಕ್ಕೆ ನೀರು ಹಾಕಬೇಕಲ್ಲ, ಅದು ಬ್ರಹ್ಮ. ಅದು ನೀರಿನ ಸ್ಥಾನದಲ್ಲಿ ಬ್ರಹ್ಮ, ಮಣ್ಣಿನ ಸ್ಥಾನದಲ್ಲಿ ಪ್ರಕೃತಿ, ಆಮೇಲೆ ಆಕಾಶ ಬೆಳಿಬೇಕಾದ್ರೆ ಆಕಾಶ ಬೇಕಲ್ಲ, ಆಕಾಶದ ಸ್ಥಾನದಲ್ಲಿ ಭಗವಂತ. ಅದು ಕಂಪರವಿಷ್ಟ ಅಂದರೆ ಭಗವಂತನಲ್ಲಿ ಪ್ರವೇಶವಾಗುತ್ತೆ ಕೊನೆಗೆ ಈ ಬ್ರಹ್ಮಾಂಡ. ಇದು ತುಂಬ ವಿಷಯಗಳೆಲ್ಲ ಇದರಲ್ಲಿ ಇದೆ, ಮುಗಿಯನಷ್ಟು ವಿಷಯಗಳಿವೆ. ಇದು ಹೇಳಿ ಮುಗಿಯೋದಲ್ಲ, ಆದರೆ ನಾನು ಸಂಕ್ಷಿಪ್ತವಾಗಿ ಹೇಳಿದೆ. ಯಾಕೆಂದರೆ ನಾವು ಇವತ್ತು 8ನೇ ದಿವಸದಲ್ಲಿದ್ದೇವೆ, ಇನ್ನು 2 ದಿವಸ ಇರೋದು. ಭಾಗವತದಲ್ಲಿ ಅದು ಒಟ್ಟಿಗೆ ನಾವು ನೋಡಬೇಕಾದ್ದು 31 ಅಧ್ಯಾಯಗಳು. ಅದರಲ್ಲಿ ನಾವು 12ನೇ ಅಧ್ಯಾಯದಲ್ಲಿದ್ದೇವೆ. ಇನ್ನು 19 ಅಧ್ಯಾಯಗಳಿವೆ. ಈ ಬಾರಿ 12ನೇ ಅಧ್ಯಾಯ ಮುಗಿಯುತ್ತೆ, ಮತ್ತು 19 ಅಧ್ಯಾಯಗಳಿವೆ. ಅಂದರೆ ಈ 10 ದಿನಗಳ ಸೀರೀಸು ಒಂದು 8-10 ಆದರೂ ಬೇಕಾಗುತ್ತೆ, ಅಷ್ಟಿದೆ ಇದು. ಹಾಗಾಗಿ ನಾನು ಪೂರ್ತಿ ಸಂಕ್ಷೇಪ ಮಾಡ್ತಾ ಇಲ್ಲ. ಪೂರ್ತಿ ಸಂಕ್ಷೇಪ ಮಾಡಿ ಹೇಳಿ ಅನುಪಯೋಗ. ಸೊ ಹೇಳಿದ್ದನ್ನು ಸ್ವಲ್ಪ ಆದರೂ ಪರಿಚಯ ಆಗಬೇಕು. ಯಾಕೆಂದರೆ ಇದರಲ್ಲಿ ಹೇಳುವ ಎಲ್ಲ ವಿಷಯವೂ ಹೊಸತು, ನಾವು ಓದುವ ಯಾವ ಪುಸ್ತಕದಲ್ಲೂ ಸಿಗುವಂಥದ್ದಲ್ಲ. ಇದು ಕೃಷ್ಣ ಎಕ್ಸ್ಕ್ಲೂಸಿವ್ ಕಾಂಟ್ರಿಬ್ಯೂಷನ್ ಆಫ್ ಭಗವಾನ್ ಕೃಷ್ಣ. ಅವನು ಮನುಷ್ಯ ಸಮಾಜಕ್ಕೆ ಕೊಟ್ಟ ಕೃಷ್ಣನದ್ದು ಸ್ವಂತ ಕೊಡುಗೆ. ಅದು ಬೇರೆ ಯಾವ ಉಪನಿಷತ್ನಲ್ಲೂ ಸಿಗೋಲ್ಲ, ಇದೆಲ್ಲ ಯಾವ ಪುರಾಣದಲ್ಲೂ ಸಿಗೋಲ್ಲ. ಆದ್ದರಿಂದ ಇದನ್ನು ನಾವು ಸುಮ್ಮನೆ ಶ್ಲೋಕ ಹೇಳಿ ಕೆನ್ನೆ ತಟ್ಟಿಕೊಂಡು ಏನು ಉಪಯೋಗ ಇಲ್ಲ. ಕಿಂಚಿತ್ತಾದರೂ ಅರ್ಥ ಆಗಬೇಕು ಅನ್ನುವ ದೃಷ್ಟಿಯಿಂದ ನಾನು ಅದನ್ನು ವಿವರಿಸ್ತಾ ಬಂದೆ. ಸರಿ, ಆಯಿತು. 2 ಹಕ್ಕಿಗಳು ಅಂತ ಹೇಳಿದಾರಲ್ಲ, ಆ 2 ಹಕ್ಕಿಗಳು ಏನು ಮಾಡ್ತಾರೆ ಅಂತ, ಅದು ಏನು 2 ಹಕ್ಕಿಗಳು? ಒಂದು ಗಿಡುಗ, ಒಂದು ಹಂಸ ಅಂದರು 2 ಹಕ್ಕಿಗಳು. ಅದಂತಿ ಚೈಕಂ ಫಲಮಸ್ಯ ಗೃಧ್ರಾಹ ಗ್ರಾಮೇಚರಾಹ. ಒಂದು ಗೃಧ್ರ ಅಂದೇನು ಗೊತ್ತಾ? ಸಂಸ್ಕೃತದಲ್ಲಿ ಗಿಡುಗ ಅಂತ ಒಂದು ಅರ್ಥ, ಇನ್ನೊಂದು ಅರ್ಥ ಗೃದ್ಧನು. ಆಸೆಗಳು, ಬಯಕೆಗಳು, ಅದು ಬೇಕು ಇದು ಬೇಕು ಅಂತ ಐಹಿಕದಲ್ಲೇ ಬಿದ್ದಿರುವವರು ಗೃಧ್ರಗಳು. ಅಂದರೆ ಅದಕ್ಕೆ ಇನ್ನೊಂದು ಹೇಳ್ತಾರೆ ಗ್ರಾಮೇಚರ ಅಂತ, ಪೇಟೆಯಲ್ಲಿರುವವರು ಅಂತ. ಈ ಗೃಧ್ರಗಳು ಅಂದರೆ ಪೇಟೆಯಲ್ಲಿರುವವರು ನಾಗರಿಕ. ಅವರಿಗೆ ದೇವರ ಕಥೆಯೇ ಗೊತ್ತಿಲ್ಲ, ಪೇಟೆಯಲ್ಲಿ ಮಜಾ ಮಾಡೋದು. ಸಂಜೆ ಹೊತ್ತು ಅಡುಗೆ ಬೇಡ, ಅಲ್ಲಿ ಹೋಟೆಲ್ನಲ್ಲಿ ತಿಂದು ಬರುವವರು. ಅದು ಆರೋಗ್ಯಕ್ಕೆ ಹಾಳು ಅಂತ ಕೂಡ ಗೊತ್ತಿಲ್ಲ. ಅಲ್ಲಿ ಮನೆಯಲ್ಲಿ ಇಬ್ಬರು ಗಂಡ ಹೆಂಡತಿ ಇಬ್ಬರು ಹೊರಟರು, ಅಂಗಡಿಯಲ್ಲಿ ರಸ್ತೆ ಬದಿಯಲ್ಲಿ ನಿಂತು ತಿಂದರು. ಅದು ನಾಗರಿಕತೆ, ಅದು ಸ್ಟೈಲು. ನೀವು ಮನೆಯಲ್ಲಿ ಮಾಡಿ ತಿಂದರೆ ನೀವು ಹಳ್ಳಿಯವರಾದ್ರಿ. ಹಳ್ಳಿ ಕೊಂಪೆ ಮನೆಯಲ್ಲೇ ಮಾಡಿ ತಿಂತಾವೆ. ಪೇಟೆಯಲ್ಲಿ ರಸ್ತೆ ಬದಿಯಲ್ಲಿ ತಿನ್ನಲಿಕ್ಕೆ ಗೊತ್ತಿಲ್ಲ ಎಂತ ಸೊ ಇವರ ಹತ್ರ ಗ್ರಾಮೇಚರ ಅಂತ. ಈ ಪೇಟೆಯಲ್ಲಿ ಓಡಾಡುವ ಗೃಧ್ರಗಳು ಇವು ಅಂತ ಅವರು ಹೇಳೋದು. ಐಹಿಕ ಸುಖವನ್ನು ಬಯಸುವ, ಪಾರತ್ರಿಕ ಸುಖದ ಬಗ್ಗೆ ಎಚ್ಚರದೇ ಇದ್ದವರು ಗ್ರಾಮೇಚರ. ಗ್ರಾಮ ಅಂದರೆ ಇಂದ್ರಿಯ ಗ್ರಾಮ, ಬರೇ ಇಂದ್ರಿಯ ಸುಖದಲ್ಲೇ ಬಿದ್ದುಕೊಂಡು ಒದ್ದಾಡುವಂಥ ಗೃಧ್ರಗಳು ಅಂತ ಇವು ಪೇಟೆಯಲ್ಲಿರೋ. ಅದು ಒಂದು ಹಕ್ಕಿ. ಮತ್ತೊಂದು ಯಾವುದು ಅಂದರೆ ಏನು ಏಕಂ ಅರಣ್ಯವಾಸ ಹಂಸಃ, ಮತ್ತೊಂದು ಕಾಡಿನಲ್ಲಿರುವ ಹಂಸ ಅಂತ. ಅರಣ್ಯ ಅಂದರೆ ಕಾಡಿನಲ್ಲಿರುವ ಹಂಸ ಅಷ್ಟೇ. ಹಂಸಗಳು ಕಾಡಿನಲ್ಲಿ ಇರೋಲ್ಲ, ನೀರಲ್ಲಿರೋದು. ಅಂದರೆ ಅರಣ್ಯ ಅಂದರೆ ವಿಷಯ ಏನು ಅಂದರೆ, ಅರಂ ಅಂದರೆ ಚೆನ್ನಾಗಿ ಅಂತ ಅರ್ಥ. ನ ಅಂದರೆ ಸುಖ, ಯಾ ಅಂದರೆ ಜ್ಞಾನ. ಸೊ ಸುಂದರವಾದ ಜ್ಞಾನಾನಂದಮಯವಾದ ಸರೋವರದಲ್ಲಿ ಓಡಾಡುವ ಹಂಸಗಳು ಅಂದರೆ ಜ್ಞಾನಿಗಳು ಅಂತ ಅರ್ಥ. ಪ್ರವೃತ್ತಿ ಮಾರ್ಗದಿಂದ ನಿವೃತ್ತಿ ಮಾರ್ಗಕ್ಕೆ ಹೊರದವರು ಅರಣ್ಯವಾಸ ಹಂಸಾಹ. ಹೌದು, ಇದು ಪ್ರಪಂಚ ಅಂದರೆ. ನಿಮಗೆ ಪ್ರಪಂಚ ಏನೋ ಒಂದು ಗೊತ್ತಿಲ್ಲ, ಪ್ರಪಂಚದಲ್ಲಿ ಇದ್ದೇನೆ ಅಂತ ಹೇಳ್ತೀರಿ. ಇದು ಪ್ರಪಂಚ. ಪ್ರಪಂಚದ 2 ಬಗೆಯ ಜನರು, ಕೆಲವರು ಗೃಧ್ರವರು, ಕೆಲವರು ಹಂಸರು. ನೀವು ಯಾವುದರಲ್ಲಿ ಸೇರಬೇಕು ಅಥವಾ ಸೇರಿದ್ದೇನೋ ನೀವೇ ಎನಲೈಸ್ ಮಾಡಿಕೊಳ್ಳಿ. ನಾವು ಗೃಧ್ರ ಆಗಬೇಕು, ಹಂಸ ಆಗಬೇಕು, ಅಥವಾ ಗೃಧ್ರ ಆಗಿದ್ದೇವೋ ಹಂಸ ಆಗಿದ್ದೇವೋ ಅದನ್ನು ನೀವೇ ಯೋಚಿಸ್ಕೊಳ್ಳಿ ಅಂತಾನೆ ಕೃಷ್ಣ. ಅಂದರೆ ಏತದೇವಂ ಮಾಯಾಮಯಂ ವೇದ ಸವೇದ ವೇದಂ ಅಂದ. ಏತದೇವಂ ಮಾಯಾಮಯಂ ವೇದ. ಹೀಗೆ ಈ ವಿಶ್ವ ಅನ್ನುವುದು ಒಂದು ವಿಚಿತ್ರವಾದ ಮಾಯೆಯ ಪ್ರಪಂಚ. ಮಾಯಾಮಯಂ ವಿಶ್ವಂ. ಮಾಯೆಯ ಪ್ರಪಂಚ ಅಂದರೆ ನಮ್ಮನ್ನು ಕಣ್ಕಟ್ಟಿಸುವ ಪ್ರಪಂಚ ಅಂತ. ಅದು ನಮಗೆ ಯಾವಾಗಲೂ ಕಣ್ಕಟ್ಟಿಸುವಂಥದ್ದು. ಆದರೆ ಅದರ ಹಿಂದೆ ಇರತಕ್ಕಂಥದ್ದು ಮಾಯಾ ಅಂದರೆ ಬರೀ ಅವಿದ್ಯೆ ಅಲ್ಲ. ಅವಿದ್ಯೆ ಅನ್ನೋದು ಒಂದು ಜಡ. ಮತ್ತು ಅಂದರೆ ಈ ಮಾಯಾ ಅಂತಂದರೆ ಮಾಯಾ ಈಶ್ವರೇಚ್ಛಾ ಮಾಯಾ ಅಂತ. ಭಗವಂತನ ಇಚ್ಛೆಯಿಂದ ಆದಂಥದ್ದು ಪ್ರಪಂಚ. ಅದು ಮೂಲಭೂತವಾದ ಬೀಜ ಭಗವಂತನ ಇಚ್ಛೆ. ಚತುರ್ಮುಖನೂ ಅಲ್ಲ, ಯಾಕೆಂದರೆ ಚತುರ್ಮುಖನೂ ಭಗವಂತನ ಇಚ್ಛೆಯಿಂದೇ ಆದದ್ದು.
ಇದನ್ನು ಇಷ್ಟು ಯಾರು ತಿಳಿತಾನೆ, ಪ್ರಪಂಚ ಅಂದರೆ ಅನ್ನೋದು ಇಷ್ಟೇ ಅಂತಾನೆ. ಎರಡು ಬಗೆಯ ಹಕ್ಕಿಗಳು ಅಂದರೆ ಹಿಂದೆ ಭಗವಂತನ ಇಚ್ಛೆ. ಇದನ್ನು ಯೋ ವೇದ ಸವೇದ ವೇದಂ. ಇದನ್ನು ಯಾರು ತಿಳಿದಿದ್ದಾರೆ ಅವರು ವೇದವನ್ನೆಲ್ಲ ತಿಳಿದಾಗಾಯಿತು ಅಂತಾರೆ. ಇಷ್ಟೇ ಪ್ರಪಂಚ ಅಂದರೆ ಏನು ಅಂತ ಅದರ ಲಿಮಿಟೇಷನ್ ಹೇಳೋದಕ್ಕೋಸ್ಕರ ವೇದ ಇರುವುದು. ವೇದಂ ಅಂದರೆ ವೇದವೂ ಹೌದು, ವೇದವೇದ್ಯನೂ ಹೌದು. ಇವಿಷ್ಟು ತಿಳಿದರೆ ಭಗವಂತನನ್ನು ತಿಳಿದ ಹಾಗಾಯಿತು ಅಂತ ಎಲ್ಲ ಹೇಳಿ ಕೊನೆಗೆ ಈ ಒಂದು ಅಪೂರ್ವವಾದಂಥ ಅಧ್ಯಾತ್ಮವನ್ನು ಉಪಸಂಹಾರ ಮಾಡ್ತಾನೆ ಕೃಷ್ಣ ಈ ಅಧ್ಯಾಯದಲ್ಲಿ. ಈ ಅಧ್ಯಾಯದ ಕೊನೆಯ ಶ್ಲೋಕ, ಏವಂ ಗುರೂಪಾಸನೆಯ ಏಕಭಕ್ತಿಯ ವಿದ್ಯಾ ಕುಠಾರೇಣ ಶಿತೇನ ಧೀರ. ಹೀಗೆ ಇಷ್ಟು ವಿಷಯ ತಿಳಿಯಬೇಕಾಗಿದ್ದರೆ ನೀವು ಯಾವ ಪುಸ್ತಕ ಓದಿದರೂ ತಿಳಿಯೋದಿಲ್ಲ ಅಂತಾನೆ ಕೃಷ್ಣ. ಯಾವ ಪುಸ್ತಕ ಓದಿದರೂ ಆಗೋದಿಲ್ಲ. ಯಾಕೆಂದರೆ ಪುಸ್ತಕ ಬರೆಯೋರಿಗೆ ಗೊತ್ತಿಲ್ಲ, ಅವ್ರ ಪುಸ್ತಕ ಓದಿ ನಮಗೇನು ಗೊತ್ತಾಗುತ್ತೆ? ಪುಸ್ತಕ ಬರೆಯೋರಿಗೆ ಇದೆಲ್ಲ ಗೊತ್ತಿಲ್ಲ. ಗೊತ್ತಿಲ್ಲದೆ ಇದ್ದವರ ಪುಸ್ತಕವನ್ನು ಓದಿ ನಮಗೆ ಗೊತ್ತಾಗುವುದು ಹೇಗೆ? ಸೊ ನಮಗೂ ಗೊತ್ತಿಲ್ಲದಿದ್ದವರು ಬರೆದರು, ಗೊತ್ತಿಲ್ಲದವರು ಓದಿದರು, ಇಬ್ಬರು ಒಟ್ಟಿಗೆ ಬೆನ್ನು ತಟ್ಟಿಕೊಂಡ್ರು, ಇಬ್ಬರಿಗೂ ಗೊತ್ತಿಲ್ಲ. ಅಂದರೆ ಗುರು ಅದು ಯಾವಾಗ ಗೊತ್ತಾಗುತ್ತೆ ಅಂದರೆ ಗುರೂಪಾಸನೆಯ. ಅದನ್ನು ಗುರುಗಳು ಅಂತಂದರೆ ಅಧ್ಯಾತ್ಮದಲ್ಲಿ ಪರಿಣತರ ಅನುಭವಿಸಿದವರು, ಅಧ್ಯಾತ್ಮದ ಸತ್ಯವನ್ನು ಕಂಡವರು ಗುರುಗಳು. ಅಂಥವರನ್ನು ಹೋಗಿ ಅವರ ಉಪಾಸನೆ ಮಾಡು, ಅವರ ಬೆನ್ನು ಹತ್ತು, ಅವರ ಹತ್ರ ಕೇಳು. ಅವರು ಹೇಳಿದರೆ ಹೇಳಿ, ಯಾರು ಅವ್ರು ಹೇಳಬೇಕು ನಿಯಮ ಇಲ್ಲ. ಅವ್ರಿಗೆ ಖುಷಿ ಆದರೆ ಹೇಳಿ, ಯಾರು ಬಿಡಬೇಡ, ಬೆನ್ನು ಬಿಡಬೇಡ. ಅವ್ರಿಗೆ ಖುಷಿ ಆಗಲಿಲ್ಲ ಅಂತಂದು ಅವ್ರು ಒದ್ದು ಕಳಿಸಿ, ಅವ್ರು ಬಿಡಬೇಡ, ಬೆನ್ನು ಹತ್ತು. ಯಾಕೆಂದರೆ ಅವರು ಪ್ರಸನ್ನರಾಗುವವರೆಗೂ ಅವರ ಬೆನ್ನು ಹತ್ತು. ಇಲ್ಲಾಂದರೆ ಅವರು ಸುಲಭದಲ್ಲಿ ಬಾಯಿ ಬಿಡೋಲ್ಲ, ಸತ್ಯವನ್ನು ಹೇಳೋಲ್ಲ. ಜ್ಞಾನಿಗಳು ಸತ್ಯವನ್ನು ಬೀದಿಯ ಸೋಪು ಬಾಕ್ಸಿನ ಮೇಲೆ ನಿಂತು ಸತ್ಯವನ್ನು ಭಾಷಣ ಮಾಡುವುದಿಲ್ಲ ಜ್ಞಾನಿಗಳು. ಅದು ಪೆದ್ದುಗಳು ಮಾಡೋದು. ಏನು ಸತ್ಯವನ್ನು ಮುಚ್ಚಿಡ್ತಾರೆ. ಅನಾವಿಷ್ಕರುವನ್ನು ಯಾವತ್ತೂ ಸತ್ಯವನ್ನು ಬೀದಿಯಲ್ಲಿ ಬಿಚ್ಚಿ ಹೇಳುವುದಿಲ್ಲ. ಅದು ನಮಗೆ ಕೇಳುವ ಯೋಗ್ಯತೆ ಇದೆ ಅಂತ ಅವರಿಗೆ ಮನವರಿಕೆ ಆಗೋ ತನಕ ಅವ್ರು ಬಾಯಿ ಬಿಡೋದಿಲ್ಲ, ತಿರಸ್ಕಾರ ಮಾಡ್ತಾರೆ, ಹೇಳೋಲ್ಲ ಹೋಗು ಅಂತ. ಅಂಥ ಸಂದರ್ಭದಲ್ಲಿ ಗುರೂಪಾಸನೆಯ, ಅವರಲ್ಲಿ ಮೊದಲು ಗುರುವಿನಲ್ಲಿ ಭಕ್ತಿ ಮಾಡು, ಏಕಭಕ್ತಿಯ, ಗುರುವಿನಲ್ಲಿ ಭಕ್ತಿ ಮಾಡು, ಅದರಿಂದ ಗುರುಗಳ ಉಪಾಸನೆ ಮಾಡು, ಅದರಿಂದ ಭಕ್ತಿ, ಏಕಸ್ಮಿನ್ ಭಕ್ತಿ, ಭಗವಂತನಲ್ಲಿ ಭಕ್ತಿ ಬರಬೇಕು. ಮೊದಲು ಭಗವಂತನ ಭಕ್ತಿ ಬರಬೇಕಾದರೆ ಮುಕುಂದ ಭಕ್ತಿಯೈ ಗುರುಭಕ್ತಿ ಜಾಯೈ, ಗುರುವಿನಲ್ಲಿ ಭಕ್ತಿ ಮಾಡು. ಗುರು ಅಂದರೆ ಜ್ಞಾನಿ, ಯಾರೋ ಒಬ್ಬರು ಪ್ರೊಫೆಸರ್ ಎಲ್ಲ ಗುರುಗಳಲ್ಲ. ಸತ್ಯವನ್ನು ಕಂಡ ಗುರುಗಳನ್ನು ಉಪಾಸನೆ ಮಾಡಿ ಒಲಿಸಿಕೋ, ಅವರಲ್ಲಿ ಮೊದಲು ಭಕ್ತಿ ಮಾಡು, ಅವರಿಂದ ಭಗವಂತನ ಭಕ್ತಿಯನ್ನು ಬೆಳೆಸಿಕೋ. ಆಗ ಏನಾಗುತ್ತೆ, ವಿದ್ಯಾ ಕುಠಾರೇಣ ಶಿತೇನ ಧೀರ. ಅವ್ರು ಏನು ಮಾಡ್ತಾರೆ ಅಂದರೆ ನಿನಗೆ ಸತ್ಯದ ಅರಿವು ಕೊಡ್ತಾರೆ. ವಿದ್ಯೆ ಅನ್ನೋದು ನಿನಗೇನಾಗುತ್ತೆ ಗೊತ್ತಾ, ಅದು ಕೊಡಲಿ, ಪರಶುರಾಮನ ಕೊಡಲಿ ಅದು. ಆ ಜ್ಞಾನ ಅನ್ನುವಂಥ ಕೊಡಲಿಯಿಂದ ನಿನ್ನ ಅಜ್ಞಾನವನ್ನು ಕತ್ತರಿಸಿ ಹಾಕೋದು. ಅದು ನಮಗೆ ಮೊದಲು ಕೊಡಲಿ ಸಂಪಾದನೆ ಮಾಡಬೇಕು. ಆ ಕೊಡಲಿ ಬರೋದು ಗುರುಗಳು ಕೊಟ್ಟ ವಿದ್ಯೆಯಿಂದ. ವಿದ್ಯಾ ಕುಠಾರೇಣ, ಅದನ್ನು ಕೊಡಲಿ ಮಸೆ ಅಂತ ನಾಟಕದಲ್ಲಿ ಒಂದು ಪದ್ಯ ಬರೆದಿದ್ದಾರೆ. ಹಿಂದೆ ಆ ಕೊಡಲಿಯನ್ನು ಮಸೆದು ಅಂದರೆ ನಿರಂತರ ಮಥನ ಮಾಡಿ ಶಾರ್ಪ್ ಮಾಡಿದರೆ ಕಡಿಯೋದೇ ಇಲ್ಲ ಅದು. ವಿದ್ಯಾ ಕುಠಾರೇಣ ಶಿತೇನ ಧೀರ. ಇಷ್ಟು ಮಾಡಬೇಕಾದ್ರೆ ಧೈರ್ಯ ಇರಬೇಕು. ಅಯ್ಯೋ ಇದೆಲ್ಲ ಆಗೋದೆಲ್ಲ ಹೋಗೋದಲ್ಲ, ಎಷ್ಟೋ ಜನ ಇದೆ ಅದೆಲ್ಲ ಆಗೋದೆಲ್ಲ ಹೋಗೋದಲ್ಲ ಸ್ವಾಮಿ, ಎಲ್ಲ ಮುಂದಿನ ಜನ್ಮಕ್ಕೆ ಅಂತ ಪ್ರತಿ ಸರ್ತಿ ಮುಂದಿನ ಜನ್ಮಕ್ಕೆ ಅವ್ರು ಯಾವತ್ತೂ ತಿಳಿಯೋದಿಲ್ಲ. ಅವ್ರು ಏನು ಮಾಡಬೇಕು, ವಿವೃಶ್ಚ್ಯ ಜೀವಾಶಯಂ. ಜೀವದ ಒಳಗೆ ಇರುವ ಅಂತಃಕರಣ ಅಂತಕ್ಕಂಥ ಆ ಜ್ಞಾನ ಬರುವುದು ಅಂತಃಕರಣದಿಂದಲೂ. ಅದೇ ಕಷ್ಟ. ಜ್ಞಾನ ಬರುವುದೇ ಅಂತಃಕರಣದಿಂದ. ಆ ಅಂತಃಕರಣವನ್ನು ವಿದ್ಯೆ ಕುಠಾರದಿಂದ ಕಡೆದು ಹಾಕುವಂದರು. ಅಂದರೆ ಅಂತಃಕರಣವನ್ನು ಕಳೆದರೆ ಮತ್ತು ಜ್ಞಾನ ಬರೋದು ಹೇಗೆ? ಸ್ವರೂಪ ಜ್ಞಾನಕ್ಕೆ ಅಂತಃಕರಣ ಬೇಡ. ಇದು ಗೊತ್ತಿಲ್ಲ ನಮಗೇನು ಚಿಂತನೆ ಮಾಡಬೇಕಾದ್ರೂ ಮೈಂಡನ್ನು ತೆಗೆದು ಬಿಸಾಡು, ಅದು ಒಂದು ಕಂಪ್ಯೂಟರು. ಮೈಂಡನ್ನು ತೆಗೆದು ಬಿಸಾಡು, ಆಗ ನೀನೇ ಕಂಪ್ಯೂಟರ್ ಆಗ್ತೀಯ ಅಂದರು. ಇದು ಗೊತ್ತಿಲ್ಲ ನಮಗೆ, ವಿಜ್ಞಾನಕ್ಕೆ ಗೊತ್ತಿಲ್ಲ. ವಿದ್ಯಾ ಕುಠಾರೇಣ ಶಿತೇನ ಧೀರ ವಿವೃಶ್ಚ್ಯ, ಯಾವುದನ್ನು ಜೀವಾಶಯಂ. ಇಷ್ಟು ಮಾಡಬೇಕಾಗಿದ್ದರೆ ಅಪ್ರಮತ್ತಃ, ಜಾಗರೂಕರಾಗಿರಬೇಕು. ಇಲ್ಲದೇ ಇದ್ದರೆ ಕಳ್ಕೊಂಡದ್ದಷ್ಟೇ ಬಂದು ಏನೂ ಪಡೆಯೋಲ್ಲ. ಸೊ ಇದು ಪ್ರತಿಯೊಂದು ಕತ್ತಿಯ ಮೇಲಿನ ಹಲಗಿನ ನಡೆ. ಎಚ್ಚರ ಬೇಕು, ಎಚ್ಚರದಿಂದ ಮಾಡಬೇಕು. ಮಧ್ಯದಲ್ಲಿ ಕೈ ಬಿಟ್ಟರೂ ಆಗಲಿಲ್ಲ, ಇದೆಲ್ಲ ಆಗೋದಲ್ಲ ಹೋಗೋದಲ್ಲ ಮುಂದಿನ ಜನ್ಮಕ್ಕೆ ಅಂತ ಹೇಳೋರಿಗೆ ಯಾವತ್ತೂ ಆಗೋದಿಲ್ಲ. ಆದ್ದರಿಂದ ಯಾವತ್ತೂ ಪ್ರಮಾದ ಮಾಡಬೇಡ, ಬೇಜವಾಬ್ದಾರಿತನ ಮಾಡಬೇಡ. ಮಾಡಿದರೆ ಏನಾಗುತ್ತೆ, ನಿನ್ನ ಕೆಲಸ ಆಗೋದಿಲ್ಲ. ಅಪ್ರಮತ್ತಃ ಹೀಗೆ ಮಾಡಿದರೆ ಏನು, ಜೀವಾಶಯಂ ಅಪ್ರಮತ್ತಃ. ಹಾಗೆ ಮಾಡಿದರೆ ಸಂಪತ್ಯಜಾತ್ಮಾನಂ ಅಥತ್ಯಜಾಸ್ತ್ರಂ. ಆವಾಗ ನಿನಗೆ ಕೊನೆಗೆ ನೀನು ಈ ಮನಸ್ಸು ಅನ್ನತಕ್ಕಂಥ
ಅಂತಃಕರಣ, ಅರಿವಿನ ಕೇಂದ್ರವಾಗಿರ್ತಕ್ಕಂಥ ಅಂತಃಕರಣವನ್ನು ವಿಮೃಶ್ಯ ಕತ್ತರಿಸಿಬಿಡು. ಆಗ ನಿನಗೆ ನಿಜವಾಗಿ ಮನಸ್ಸಿಗೆ ಭಗವಂತ ಗೋಚರ ಆಗೋದಿಲ್ಲ. ಯಾಕೆಂದರೆ ಮನಸ್ಸು ಒಂದು ಜಡವಾದ ವಸ್ತು, ಭಗವಂತ ಜ್ಞಾನಾನಂದ ಸ್ವರೂಪ. ಅದನ್ನು ಏನು ಮಾಡಬೇಕು ಅಂದರೆ ಆ ಮನಸ್ಸನ್ನು ಕಡಿದು ಹಾಕು, ಅದನ್ನು ಡಿಸ್ಕನೆಕ್ಟ್ ಮಾಡು, ಪ್ಲಗ್ ತೆಗೆದುಬಿಡು ಮನಸ್ಸಿನದ್ದು. ಆಗ ನಿನ್ನ ಸ್ವರೂಪವೇ ಭಗವಂತನನ್ನು ಕಾಣುತ್ತೆ. ಯಾಕೆ ನೀನು ಜ್ಞಾನಾನಂದಮಯ, ಭಗವಂತ ಜ್ಞಾನಾನಂದಮಯ. ನಿನ್ನ ಸ್ವರೂಪವೇ ಸಂಪದ್ಯೇಚ ಆತ್ಮಾನಂ. ಆಗ ನೀನು ಭಗವಂತನನ್ನು ಕಾಣ್ತಿ. ಅಲ್ಲಿ ಆಮೇಲೆ ಅಸ್ತ್ರದ ಅಗತ್ಯ ಇಲ್ಲ. ತೇಜ ಅಸ್ತ್ರಂ. ಈ ಮತ್ತೆ ನೀನು ಕಲಿತ ವೇದಗಳಿಂದ ಶಾಸ್ತ್ರಗಳಿಂದ ಕಲಿತ ಎಲ್ಲ ಜ್ಞಾನವನ್ನು ಕೂಡ ಕಳಿಸಿಬಿಡು ಅಂತಾರೆ. ಅಂದರೆ ಅದು ಮನಸ್ಸಿನಲ್ಲಿ ಕಲಿತದ್ದನ್ನು ಎಲ್ಲವನ್ನು ಕಳಿಸಿಬಿಡು. ಮತ್ತು ಕಲಿತ ದಂಡ ಆಗುವುದಿಲ್ಲ, ಅದು ಸ್ವರೂಪದಲ್ಲಿದೆ. ಮನಸ್ಸು ಕೆಲಸ ಮಾಡೋದು ನಿಲ್ಲಿಸ್ತದೆ. ಆ ಮಾನಸಿಕ ಅಸ್ತ್ರವನ್ನು ಕತ್ತರಿಸಿಬಿಡು. ನಿನ್ನ ಮನಸ್ಸು ಸ್ವರೂಪವೇ ಮನಸ್ಸಾಗಿ ಭಗವಂತನನ್ನು ಚಿಂತನೆ ಮಾಡಲಿ. ಹೀಗೆ ಏವಂ ತ್ವಮುದ್ಧವ ಅವನು ಹೇಳ್ತಾನೆ. ಅದರಿಂದ ಉಪಸಂಹಾರ, ಅದರಿಂದ ಹಿಂದೆ ಹೇಳಿದ್ದಕ್ಕೆ ಕನ್ಕ್ಲೂಷನ್ ಇದೆ. ಏವಂ ತ್ವಮುದ್ಧವ, ಇದನ್ನೆಲ್ಲ ಉತ್ಸೃಜ್ಯ, ಯಾವುದನ್ನು ಚೋದನಾಂ ಪ್ರತಿಚೋದನಾಂ ವೇದದಲ್ಲಿ ಹೇಳಿದ್ದಾರೆ. ಇದು ವಿಧಿ, ಇದು ನಿಷೇಧ, ಎಲ್ಲವನ್ನು ಬಿಟ್ಬಿಡು. ಅದೇನು ಗೋಪಿಕಾ ಸ್ತ್ರೀಯರೆಲ್ಲ ಏನು ಕಲಿದೆ ಅಂದರೆ ಅದಕ್ಕೆ ಹೇಳೋನು ಉಪಸಂಹಾರ. ಆದ್ದರಿಂದ ನಿನಗೆ ಏನನ್ನೂ ಮಾಡಲಿಕ್ಕೆ ಆಗೋದಿಲ್ಲ. ಭಗವಂತ ಮಾಡ್ತಾನೆ, ನೀನು ಮಾಡ್ತೀಯ ಅಷ್ಟೇ, ಅವನು ಮಾಡಿಸ್ತಾನೆ. ಏವಂ ತ್ವಂ ಉತ್ಸೃಜ್ಯ, ಯಾವುದು ಏವಂ ತ್ವಂ ಉದ್ಧವ ಉತ್ಸೃಜ್ಯ ಚೋದನಾಂ ಪ್ರತಿಚೋದನಾಂ. ನೀನು ವೇದ, ಚೋದನ ಅಂದರೆ ವಿಧಿ, ಪ್ರತಿಚೋದನ ಅಂದರೆ ನಿಷೇಧ. ವಿಧಿ ನಿಷೇಧಗಳ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡ. ಯಾಕೆಂದರೆ ನಿನಗೆ ಮಾಡಬೇಕು ಅಂತಿದ್ರು ಮಾಡಲಿಕ್ಕೆ ಆಗೋದಿಲ್ಲ, ಮಾಡಬೇಡ ಅಂತಿದ್ರು ಮಾಡದೇ ಇರಲಿಕ್ಕೂ ಆಗೋದಿಲ್ಲ. ಅದಕ್ಕೆ ಭಗವಂತನೇ ಬಿಟ್ಬಿಡು. ಯಾವುದು ಮಾಡಬೇಕು ಅದನ್ನು ನೀನು ಮಾಡಿಸು ಅಂತ ದೇವತರ ಪ್ರಾರ್ಥನೆ ಮಾಡು. ನೀನು ಅಧಿಕ ಪ್ರಸಂಗ ಮಾಡಲಿಕ್ಕೆ ಹೋಗಬೇಡ. ನಾನು ಶಿಷ್ಟಾಚಾರ ಸಂಪನ್ನ, ನಾನು ಸ್ನಾನ ಮಾಡ್ತೇನೆ, ನಾನು ಜಪ ಮಾಡ್ತೇನೆ ಅಂತ ಹೇಳ್ಕೊಂಡು ಜನರನ್ನು ಹಾಳು ಮಾಡಬೇಡ. ಭಗವಂತನೇ ಬಿಟ್ಬಿಡು. ಏವಂ ಉದ್ಧವ ಉತ್ಸೃಜ್ಯ ಚೋದನಾಂ ಪ್ರತಿಚೋದನಾಂ ಪ್ರವೃತ್ತಿಂಚ ನಿವೃತ್ತಿಂಚ. ಆಮೇಲೆ ನಾನು ಪ್ರವೃತ್ತಿ ಮಾರ್ಗದಲ್ಲಿ ಹೋಗಬೇಕು, ನಿವೃತ್ತಿ. ನೀನು ಯಾಕಯ್ಯ ತಲೆ ಬಿಸಿ ಮಾಡಿಕೊಳ್ತಿ? ನಿನ್ನ ಸ್ವರೂಪ ಯಾವುದು, ಅದಕ್ಕೆ ಹೇಗೆ ನಡಿಬೇಕು ಅದನ್ನು ಭಗವಂತ ಮಾಡ್ತಾನೆ. ಭಗವಂತನಿಗೆ ಅರ್ಪಿಸಿಬಿಡು. ಉತ್ಸೃಜ್ಯ, ಭಗವಂತನಿಗೆ ಅರ್ಪಣೆ ಮಾಡಿಬಿಡು. ಪ್ರವೃತ್ತಿ ಮಾರ್ಗ ನಿನ್ನದೋ ನಿವೃತ್ತಿ ಮಾರ್ಗ ನಿನ್ನದೋ ನಿನಗೆ ಗೊತ್ತಿಲ್ಲ. ಎಷ್ಟೋ ಜನರು ಎಲ್ಲ ವಿಷಯ ಕೇಳುವುದಕ್ಕಿಂತಲೂ ಹೆಚ್ಚು ಅವ್ರಿಗೇನು ಅಂದರೆ ತಮಸ್ಸಿಗೆ ಹೋದವರು ಯಾಕೆ ಇವ್ರಿಗೆ ಹೋಗ್ಲಿಕ್ಕೆ ಉಮೇದುಂಟ? ಮೋಕ್ಷಕ್ಕೆ ಹೋಗೋದು ಹೇಗಂತ ಯಾರು ತಮಸ್ಸಿಗೆ ಹೋದವರು ಹೇಗಿರ್ತಾರೆ? ನಿಮಗೆ ಯಾಕ್ರಿ? ನನ್ನ ಹತ್ರ ಒಬ್ಬರು ಕೇಳಿದರು, ಎಲ್ಲ ಹುಬ್ಬಳ್ಳಿಯಲ್ಲಿ. ಅದು ಹುಡುಗರು ಬೇಕು ಅಂತ ಕೀಟ್ಲೆ ಮಾಡಿ ತಮಸ್ಸಿಗೆ ಹೋದವ್ರು ಹೇಗಿರ್ತಾರೆ. ನಾನು ಹೋಗಲಿಲ್ಲಪ್ಪ, ಯಾರೋ ಹೋದವ್ರ ಹತ್ರ ಕೇಳು ಅಂತ ಹೇಳಿದೆ. ಕಡೆ ಹೋದ ಎತ್ಕೊಂಡು ನಾನು ಇವರೆಗೆ ಹೋಗಲಿಲ್ಲ, ಇನ್ನು ಹೋಗೋ ಅಪೇಕ್ಷೆಯೂ ಇಲ್ಲ. ಯಾರ ತಮಸ್ಸಿಗೆ ಹೋದವ್ರು ಸಿಕ್ಕಿದ್ರೆ ಕೇಳು, ಹೇಳ್ತಾರೆ ಅಂತೇಳಿ ಕಡೆ ಇಂದು ಬೇಡವಾದ ಪ್ರಶ್ನೆ, ಕೀಟಲೆ ಪ್ರಶ್ನೆಗಳು. ಆದರೆ ಶಾಸ್ತ್ರಕಾರರು ತಮಸ್ಸಿಗೆ ಹೋದವರು ಹೇಗಾಗಿ ಹೇಳುವುದೇ ಇಲ್ಲ. ಯಾಕೆ ಅದರ ಅಗತ್ಯ ಏನು? ತಮಸ್ಸಿಗೆ ಹೋಗೋರು ಅದರಿಂದ ಪಾರಾಗೋದು ಹೇಗೆ ಅಂತ ಹೇಳ್ತಾರೆ ಹೊರತು ತಮಸ್ಸಿಗೆ ಹೋದವರು ಹೇಗಿರ್ತಾರೆ, ಅವರು ಸುಖ ದುಃಖ ಹೇಗಿರುತ್ತೆ ಅದನ್ನು ಹೇಳುವುದೇ ಇಲ್ಲ ಶಾಸ್ತ್ರಕಾರರು. ಅದು ಅಗತ್ಯ ಇಲ್ಲ ನಮಗೆ. ಹಾಗೆ ಅವಂತ ಎಲ್ಲವನ್ನು ಬಿಟ್ಟುಬಿಡು, ಭಗವಂತನ ಒಪ್ಪಿಸಿಬಿಡು. ಪ್ರವೃತ್ತಿಂಚ ನಿವೃತ್ತಿಂಚ ಶ್ರೋತವ್ಯಂಚ ಶ್ರುತಂತಥ. ನಿನಗೆ ನಿನ್ನೆ ಹಿಂದೆ ಕೇಳಿದ್ದು, ಇನ್ನು ಮೇಲೆ ಕೇಳುವಂಥದ್ದು ಎಲ್ಲವೂ ಭಗವಂತನಿಗೆ ಅರ್ಪಿಸು. ನಾನು ಹೇಗೆ ಬದುಕಬೇಕು ನಿನಗೆ ಅರ್ಪಿಸಿದ್ದೇನೆ, ನೀನು ನಡೆಸು ಅಂದು ಅವನು ಹೇಳ್ತಾನೆ. ಎಲ್ಲ ಬಿಟ್ಟು ನಾನು ಸರ್ವಕಾರಣಂ ಆತ್ಮನಾಂ ಸರ್ವದೇಹಿನಾಂ, ನಾನು ಎಲ್ಲಕ್ಕೂ ನಿಯಾಮಕನಾಗಿರ್ತಕ್ಕಂಥ ನನ್ನನ್ನು ಶರಣಂ ಯಾಹಿಮೆ ಸರ್ವಕಾರಣಂ ಸರ್ವದೇಹಿನಾಂ ಎಲ್ಲ ಜೀವಗಳಿಗೆ ನಿಯಾಮಕನಾಗಿ ಒಳಗೆ ಇದ್ದು ಎಲ್ಲ ಕೆಲಸವನ್ನು ಮಾಡುವ ನನಗೆ ಶರಣಾಗು, ನಾನು ನಿನ್ನನ್ನು ನೋಡಿಕೊಳ್ತೇನೆ. ಅದು ಕೃಷ್ಣ ಅದು ಹೇಳೋದು ಮನ್ಮನಾಭವ ಉದ್ಯಕ್ತಃ ನಾನು ಅಹಂತ್ವ ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ. ನೀನು ನನಗೆ ಶರಣಾದರೆ ನಿನಗೆ ದಾರಿ ತನ್ನಷ್ಟಕ್ಕೆ ತೆರೆದುಕೊಳ್ಳುತ್ತೆ. ನಾನೇ ದಾರಿ ಹುಡುಕಬೇಕು, ಯಾವುದು ಬ್ಯೂಟಿಫುಲ್ಲು ಅಂತ ನೀನೇ ಹುಡುಕಿದರೆ ನೀನು ಹುಡುಕೋ ದಾರಿಯಲ್ಲಿ ಹೊಂಡಕ್ಕೆ ಬೀಳ್ತೀಯ. ನಿನಗೆ ದಾರಿ ಯಾವುದು ಅಂತ ತೋರಿಸೋ ಜವಾಬ್ದಾರಿ ನನ್ನಿದೆ. ಆದ್ದರಿಂದ ನೀನು ಅದನ್ನು ಮಾಡು, ನನಗೆ ಶರಣಾಗು, ನಿನಗೆ ಸರಿಯಾದ ದಾರಿ ನಾನು ತೋರಿಸ್ತೇನೆ. ಇದು ಕೃಷ್ಣ ಹಿಂದೆ ಹೇಳಿದ ಮತ್ತು ಈಗ ಬ್ರಹ್ಮದೇವರ ಸೃಷ್ಟಿಯಾಯಿತು, ಎರಡರ ಸಮನ್ವಯ ಮಾಡಿದ. ಎಲ್ಲವೂ ಇದೆ, ಅದು ಯಾವುದು ಸುಳ್ಳಲ್ಲ. ಆದರೆ ಅದನ್ನು ತಿಳ್ಕೊಳ್ತೇನೆ ಅಂತ ಅಹಂಕಾರ ಮಾಡಿದರೆ ಯಾವುದೂ ತಿಳಿಯೋಲ್ಲ. ಅದನ್ನು ಸತ್ಯವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡು, ಅದರ ಹಿಂದೆ ನನ್ನ ರಕ್ಷಣೆ ಇದೆ ಅಂತ ಹೇಳಿ ಇಲ್ಲಿಗೆ 12ನೇ ಅಧ್ಯಾಯ ಮುಗಿಯುತ್ತೆ. ಅದು ನೀವು ಪುಸ್ತಕ ಹುಡುಕಿದರೆ ಎಲ್ಲ ಮುಂದೆ ಹಿಂದೆ ಇದೆ ಎಲ್ಲ. ಅವರು ಪುಸ್ತಕ ಹೇಳ್ಕೊಂಡು ಓದೋರಿಗೆ ಯಾವಾಗಲೂ ಬಚ್ಚಿತಿ, ಅದು ಎಲ್ಲಿ ಮುಂದೆ ನೋಡು, ಮುಂದೆ ಇಲ್ಲ, ಅದು ಹಿಂದೆ ಇದೆ. ನಾನು ಯಾವುದು ಎಲ್ಲಿ ಬೇಕೋ ಅದನ್ನು ಈ ಪುಸ್ತಕ ಹಿಡ್ಕೊಂಡು
ಈ ಪೇಜ್ನಲ್ಲಿ ಉಂಟು ಅಂತ ಹುಡುಕೋದು. ಯಾವ ಪ್ರಾರಬ್ಧ ಕರ್ಮ ಇದೆಲ್ಲ? ನೀವು ಪುಸ್ತಕದಲ್ಲಿ ಹುಡುಕಿದರೆ ಬನ್ನಂಜೆ ಸಿಗೋಲ್ಲ, ಬನ್ನಂಜೆಯಲ್ಲಿ ಹುಡುಕಿದರೆ ಬನ್ನಂಜೆ ಸಿಗ್ತಾನೆ. ಹಾಗಾಗಿ ಅದು ಬಹಳ ಕಷ್ಟಪಟ್ಟು 12ನೇ ಅಧ್ಯಾಯ ಮುಗಿಸಿದೆ. ನಾಳೆ ದಿವಸ 13ನೇ ಅಧ್ಯಾಯಕ್ಕೆ ಪ್ರವೇಶ ಮಾಡೋಣ. ಇನ್ನು 2 ದಿವಸದಲ್ಲಿ ಅಧ್ಯಾಯ ಆದರೆ 13ನೇ ಅಧ್ಯಾಯ ಮುಗಿಸೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.